ನೋಡಿ, ನಮಗೆಲ್ಲ ದಿನಕ್ಕೆ 24 ಗಂಟೆನೇ ಇರೋದು. ಅದೇ ನೀವು ಕೆಲವೊಬ್ರು ಜೀವನವನ್ನು ನೋಡಿದಾಗ ಅವರು 24 ಗಂಟೆನ ಬಳಸೋ ರೀತಿನೇ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಒಂದೆಡೆ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರೆ, ಅದೇ ಶಾಲೆಯ ಪ್ರಿನ್ಸಿಪಾಲ್ರಾಗಿ ಶಿಕ್ಷಣದ ಗುಣಮಟ್ಟವನ್ನು ನೋಡಿಕೊಳ್ತಾರೆ. ತಮ್ಮದೇ ಆದ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಮತ್ತು ನಿರ್ದೇಶಕರಾಗಿ ಶಾಲೆಯ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ. ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಯ ಸಹ ಕಾರ್ಯದರ್ಶಿಯಾಗಿ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಪ್ಪ, ಇಷ್ಟೊಂದು ಕೆಲಸನ ಈ ಕೆಲಸ ಹೇಳೋಷ್ಟಕ್ಕೆ ನನಗೆ ಸುಸ್ತಾಗ್ಬಿಡ್ತು. ನಮ್ಮ ಇಂದಿನ ಅತಿಥಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಶ್ರೀ ವಿನಾಯಕ ವಿದ್ಯಾ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ನರಸಪ್ಪ ಯಾದವ್. ಇವತ್ತು ಈ ಹಂತಕ್ಕೆ ಬರಬೇಕಾದ್ರೆ ಮೂಲತಃ ನನ್ನ ತಾಯಿ ತಂದೆ ಜೊತೆಗೆ ನಾರಾಯಣ ಜೋಶಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮ್ಮ ತಂದೆಯವರು ಎಜುಕೇಷನ್ ಬೇಡ ಸಾಕು, ಯಾಕೆಂದರೆ ಮನೆಯಲ್ಲಿ ನಮ್ಮ ತಾಯಿ ಬೇಸಿಕಲಿ ನಾನು ಚಿಕ್ಕವನಿರುವಾಗಲಿಂದಲೂ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ನೀನು ಓದೋಕೆ ಹೋಗ್ಬಿಟ್ರೆ ಮನೆ ನೋಡೋರು ಯಾರು? ತಮ್ಮ ತಂಗಿ ಚಿಕ್ಕವರು. ನೀವು ವಿನಾಯಕ ವಿದ್ಯಾಸಂಸ್ಥೆ ಕಟ್ಟೋ ಒಂದು ಜರ್ನಿನಲ್ಲಿ ಯಾವ ಥರ ಕಷ್ಟ ಇತ್ತು? ಪ್ರಾರಂಭದಲ್ಲಿ ನಿಜವಾಗಿ ಹೇಳ್ತಾ ಇದ್ದೀನಿ, 6 ಜನ ಟೀಚರ್ಸ್, ಇಬ್ಬರೇ ಸ್ಟೂಡೆಂಟ್. ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಇರ್ತದೆ. ಸ್ಕೂಲ್ ಮಾಡಿ ಸರ್, ಲ್ಯಾಂಡೇ ಇಲ್ಲ ಸರ್. ಆಗ ನಿಜವಾಗಿ ಹೇಳಬೇಕಂದ್ರೆ ಸಾಲ ಸಿಗೋದು ತುಂಬ ಕಷ್ಟ ಆಯಿತು. ನಾವು ಬೇವಿನ ಗಿಡದ ಕೆಳಗಡೆ ಕೂಡಿಸಿ ಕಲಿಸಿದ್ವಿ. ಬರೀ 600 ರೂಪಾಯಿ ಫೀಸ್ ಮಾಡಿದ್ವಿ 2000ರಲ್ಲಿ. ವರ್ಷಕ್ಕೆ 600 ರೂಪಾಯಿ. ನಾವು ಕನ್ನಡ ಮೀಡಿಯಮ್, ಅವ್ರು ಏನಾಗ್ತಾರೆ ರೀ ಅನ್ನೋಂಥ ಒಂದು ಉದಾಹರಣೆ ಅವ್ರು ಕೊಡೋದು. ತುಂಬ ಬೇಜಾರಾಯಿತು. ಅವತ್ತೇ ಯೋಚನೆ ಮಾಡಿದೆ, ಬೇಡಪ್ಪ ಈ ನೌಕರಿ, ನಮ್ಮದೇ ಏನಾದರೂ ಒಂದು ಸಂತಸ್ತಿಕೆ ಮಾಡೋಣ. ನಮ್ಮ ಸರ್ ಒಂದು ಮಾತು ಹೇಳಿದರು, ಯಾವುದೇ ಕೆಲಸ ಮಾಡು ತುಂಬ ಡೆಡಿಕೇಟ್ ಆಗಿ ಮಾಡು. ಉತ್ತರ ಕನ್ನಡದ ಯಾವುದೇ ಮೂಲೆಯಲ್ಲಿರಲಿ, ಅವ್ರಿಗೆ ಇಂಗ್ಲೀಷ್ ಅನ್ನೋದು ಒಂದು ಸಬ್ಜೆಕ್ಟ್ ಅಲ್ಲ, ಒಂಥರ ಭಯ ಅವರಿಗೆ. ಈ ಜೆನ್ಜಿ ಅಂತ ಏನು ಕರಿತೀವಲ್ಲ, ಇವರಿಗೆ ಸೆಕ್ಷುವಲ್ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅವರು ನನಗೆ ಬೆನ್ನು ತಟ್ಟದೇ ಇದ್ದರೆ, ಅವರು ನನಗೆ ಫೋರ್ಸ್ ಮಾಡದೇ ಇದ್ದರೆ ಖಂಡಿತ ಇದು ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಎಷ್ಟೋ ಜನರಿಗೆ ನಮ್ಮಲ್ಲಿ ಶಕ್ತಿ ಇರ್ತದೆ, ಹೌದು, ಆದರೆ ನಮ್ಮ ಬೆನ್ನು ನಮ್ಗೆ ಕಾಣಿಸೋದಿಲ್ಲ. ಹಿಂಜರಿತಿರ್ತೀವಿ, ಹಿಂದೆ ಒಬ್ಬ ಗುರು ಬೇಕು. ನೀನು ಮಾಡ್ತೀಯಾ, ನಿನ್ನಿಂದ ಸಾಧ್ಯ ಅನ್ನೋಂಥದ್ದನ್ನು ಅವನು ಏನಾದರೂ ನಮ್ಮ ಫೋರ್ಸ್ ಮಾಡಿದಾಗ ನಾವು ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಗುರುಗಳು ಮತ್ತು ನಾವು ಅದಕ್ಕೆ ಸ್ವಲ್ಪ ಉದಾಹರಣೆ ಏನು ಅಂತ ಅನಿಸ್ತದೆ. ನಮಸ್ಕಾರ ಸ್ನೇಹಿತರೆ, ನಾರ್ತ್ ಕರ್ನಾಟಕ ಸ್ಟೋರಿಯ ಮತ್ತೊಂದು ವಿಶೇಷ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮಲ್ಲೊಂದು ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋ ಅತಿಥಿ ನೋಡಿದ್ರೆ ನಂಗೆ ಆ ಗಾದೆನೇ ನೆನಪಾಗುತ್ತೆ. ನೋಡಿ, ನಮಗೆಲ್ಲ ದಿನಕ್ಕೆ 24 ಗಂಟೆನೇ ಇರೋದು. ಇದರಲ್ಲಿ ನಾನು ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಇನ್ನೇನಾದರೂ ಎಕ್ಸ್ಟ್ರಾ ಕೆಲಸ ಮಾಡೋಣ ಅಥವಾ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ತುಂಬಾ ಸುಸ್ತಾಗಿರ್ತೀನಿ. ಅದಕ್ಕೆ ಕಾರಣ ನಾನು ಏನು ಕೊಡ್ತೀನಿ ಗೊತ್ತಾ? ಬರೀ ಟೈಮ್ ಇಲ್ಲ ಅಂತ. ಅದೇ ನೀವು ಕೆಲವೊಬ್ರು ಜೀವನವನ್ನು ನೋಡಿದಾಗ ಅವರು 24 ಗಂಟೆನ ಬಳಸೋ ರೀತಿನೇ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇವತ್ತಿನ ನಮ್ಮ ಅತಿಥಿಯ ಜೀವನವೂ ಅಂಥದ್ದೇ. ಒಂದೆಡೆ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರೆ, ಅದೇ ಶಾಲೆಯ ಪ್ರಿನ್ಸಿಪಾಲ್ರಾಗಿ ಶಿಕ್ಷಣದ ಗುಣಮಟ್ಟವನ್ನು ನೋಡಿಕೊಳ್ತಾರೆ. ತಮ್ಮದೇ ಆದ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಮತ್ತು ನಿರ್ದೇಶಕರಾಗಿ ಶಾಲೆಯ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ. ಮತ್ತು ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಯ ಸಹ ಕಾರ್ಯದರ್ಶಿಯಾಗಿ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಲ್ಲದೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಗುರುತನ್ನು ಮೂಡಿಸಿದ್ದಾರೆ. ಅದ್ರ ಜೊತೆ ಸಾವಿರಾರು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಪ್ರೇರಣೆ ನೀಡುವ ಮೋಟಿವೇಶ್ನಲ್ ಸ್ಪೀಕರ್ ಆಗಿಯೂ ಕೆಲಸ ಮಾಡ್ತಿದ್ದಾರೆ. ಯಪ್ಪ, ಇಷ್ಟೊಂದು ಕೆಲಸನ ಈ ಕೆಲಸ ಹೇಳೋಷ್ಟಕ್ಕೆ ನನಗೆ ಸುಸ್ತಾಗ್ಬಿಡ್ತು. ಆದರೆ ಇಷ್ಟೆಲ್ಲ ಕೆಲಸ ಮಾಡಿದರೂ ಇವರ ಮುಖದಲ್ಲಿ ದಣಿವು ಕಾಣಿಸೋದಿಲ್ಲ. ಯಾವಾಗಲೂ ಅದೇ ನಗು, ಅದೇ ಉತ್ಸಾಹ ಮತ್ತು ಅದೇ ಎನರ್ಜಿ. ಇಷ್ಟೊಂದು ಶಕ್ತಿ ಎಲ್ಲಿಂದ ಬರ್ತಿದೆ ಅವರಿಗೆ, ಮತ್ತು ಇವರು ಸಮಯವನ್ನು ಹೆಂಗೆ ನಿರ್ವಹಣೆ ಮಾಡ್ತಾರೆ, ಮತ್ತು ಇವರ ಯಶಸ್ಸಿನ ರಹಸ್ಯ ಏನು ಅನ್ನೋದನ್ನು ಈ ಪಾಡ್ಕಾಸ್ಟಲ್ಲಿ ಅವ್ರ ಮುಖಾಂತರ ತಿಳಿಯೋಣ. ಈ ಪಾಡ್ಕಾಸ್ಟ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಅದ್ಭುತವಾದ ವಿಚಾರಗಳು ಸಿಗುತ್ತೆ ಅಂತ ನಾನೊಂದು ಭರವಸೆ ಕೊಡ್ತೀನಿ. ನಮ್ಮ ಇಂದಿನ ಅತಿಥಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಶ್ರೀ ವಿನಾಯಕ ವಿದ್ಯಾ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ನರಸಪ್ಪ ಯಾದವ್. ಬನ್ನಿ ಇವ್ರನ್ನ ವೆಲ್ಕಮ್ ಮಾಡೋಣ.
ಸರ್, ನಾರ್ತ್ ಕರ್ನಾಟಕ ಸ್ಟೋರೀಸ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ರೀ. ಸರ್, ಸಾಮಾನ್ಯವಾಗಿ ನಾವು ಯಾವುದೇ ಒಬ್ಬ ವ್ಯಕ್ತಿನ ಅವ್ರ ಹುದ್ದೆಯಿಂದ ಗುರುತಿಸ್ತೀವಿ, ಲೈಕ್ ಪ್ರಿನ್ಸಿಪಾಲು, ಡಾಕ್ಟ್ರು, ಇಂಜಿನಿಯರು ಅಂತ. ಈ ಸದ್ಯಕ್ಕೆ ಅವೆಲ್ಲ ಒಂದು ಕ್ಷಣದಲ್ಲಿ ಸೈಡ್ಗೆ ಇಟ್ಬಿಟ್ಟು ನಾನು ಒಂದು ಕೇಳಬೇಕಾದ್ರೆ ಒಂದೇ ಪ್ರಶ್ನೆ ಏನಂದರೆ, ಈ ನರಸಪ್ಪ ಯಾದವ್ ಯಾರು, ಅವ್ರ ಹಿನ್ನೆಲೆ ಏನು ಅನ್ನೋದನ್ನು ಒಂದು ಸ್ವಲ್ಪ ವಿವರವಾಗಿ ಹೇಳಿ ಸರ್. ಮೂಲತಃ ನಾವು ಹಟ್ಟಿ ಚಿನ್ನದ ಗಣಿಯವರು. ನಾವು ಹುಟ್ಟಿದ್ದಲ್ಲೇ, ಹಟ್ಟಿಯಲ್ಲೇ ಹುಟ್ಟಿರೋದು. ನನ್ನ ಪ್ರಾಥಮಿಕ ಶಿಕ್ಷಣ ಆಗಿರೋದು ಕೂಡ ಹಟ್ಟಿಯಲ್ಲಿ. ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ತಂದೆಯವರು ಗಣಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಮಿಕರಾಗಿದ್ದರು. ಆ ಸಂದರ್ಭದಲ್ಲಿ ಅತ್ಯಂತ ಬಡತನ ಇಲ್ಲ ಅಂತ ಮಧ್ಯಮ ವರ್ಗದವರು ನಾವು. ಓಕೆ. ಯಾಕಂದರೆ ಆವಾಗ ಗಣಿಯಲ್ಲಿ ವೇತನ ಬಹಳ ಕಡಿಮೆ ಇತ್ತು. ಓಕೆ. ಮತ್ತು ನಾವು ಅನಕ್ಷರಸ್ಥ ಕುಟುಂಬದಿಂದ ಬಂದಿರೋದ್ರಿಂದ ನಮ್ಮ ತಂದೆಯ ಉದ್ದೇಶ ಏನಿತ್ತು ಅಂದರೆ ಶಿಕ್ಷಣ ಬೇಡ, ಓದಿಸೋದು ಬೇಡ, ಶಾಲೆಗೆ ಕಳಿಸ್ಬಿಟ್ರೆ 18 ವರ್ಷವರೆಗೆ ಕಾಯಬೇಕು. 18 ವರ್ಷಕ್ಕಾದರೆ ಕಂಪ್ನಿಯಲ್ಲಿ ಅವಾಗ ತಂದೆ ಮಾಡಿದ ಮಕ್ಕಳಿಗೆ ಜಾಬ್ ಕೊಡ್ತಾರಾ ಅನ್ನೋದಿತ್ತು. ಓಕೆ. ಒಂದು ವೇಳೆ ಶಾಲೆ ಓದಿಸಿಲ್ಲ ಅಂದರೆ 16 ವರ್ಷಕ್ಕೇ 18 ಆಗಿದೆ ಅಂತ ಸುಳ್ಳು ಹೇಳಿಬಿಟ್ಟು ಕಂಪ್ನಿಯಲ್ಲಿ ಸೇರಿಸ್ಬಿಟ್ರೆ ಒಬ್ಬನಿಗೆ ನೌಕರಿ ಆಗುತ್ತೆ ಅನ್ನೋದು ನಮ್ಮ ತಂದೆ ಉದ್ದೇಶ. ಆದರೆ ವಿಶೇಷವಾಗಿ ನನ್ನ ತಾಯಿ ಇಲ್ಲ, ಮಗ ಓದಬೇಕು ತುಂಬ, ಅದಕ್ಕೋಸ್ಕರ ನಮ್ಮ ತಂದೆಯಿಂದ ತುಂಬ ಬಯಸ್ಕೊಂಡಿದ್ದಾರೆ, ಕೆಲವು ಸಲ ಓಡಿಸ್ಕೊಂಡಿದ್ದಾರೆ ಕೂಡ. ಆಮೇಲೆ ನಮ್ಮ ಪಕ್ಕದ ಮನೆಯಲ್ಲೇ ನಾರಾಯಣ್ ಜೋಶಿ ಅಂತ ಇದ್ದರು. ಓಕೆ. ಅವ್ರಿಗೆ ಹೋಗಿ ನೋಡಿ ನನ್ನ ಮಗನ ನೀವೇ ಶಾಲೆಗೆ ಹಚ್ಚಿ ಬನ್ನಿ. ನಿಜವಾಗಿ ಹೇಳಬೇಕಂದ್ರೆ ನಾರಾಯಣ್ ಜೋಶಿ ಸರ್ ಇವರು ನನ್ನ ಕರ್ಕೊಂಡೋಗಿ ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಸೇರಿಸಿದರು. ಇವತ್ತು ಈ ಹಂತಕ್ಕೆ ಬರಬೇಕಾದ್ರೆ ಮೂಲತಃ ನನ್ನ ತಾಯಿ ತಂದೆ ಜೊತೆಗೆ ನಾರಾಯಣ್ ಜೋಶಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೂಪರ್ ಸರ್. ನಂತರದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗೀತು. ಅಲ್ಲಿ ನಾನು ಸಾಮಾನ್ಯ ವಿದ್ಯಾರ್ಥಿನಿ. ಭಾಳಷ್ಟು ಜನ ಏನು ಅನ್ಕೋತಾರೆ, ಯಾವುದೇ ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ಅವರು ದೊಡ್ಡದಾದ ಸಿಸ್ಟಮ್ನಲ್ಲಿ ಬಂದಿರ್ತಾರೆ, ಪೇರೆಂಟ್ಸ್ ತುಂಬ ಎಜುಕೇಟೆಡ್ ಇರ್ತಾರೆ, ಅಥವಾ ಸ್ಟಾರ್ಟಿಂಗ್ ಬ್ರಿಲಿಯಂಟೇ ಆಗಿರ್ತಾರೆ ಅಂತ. ಕ್ವಶನ್ ಕೇಳೋಣ ಅಂದ್ಕೊಂಡೆ, ನೀವು ತುಂಬ ಯಾವ ಥರ ಸ್ಟೂಡೆಂಟ್ ಅಂತ. ಇಲ್ಲ, ನಾನು ಬಹಳ ಮಧ್ಯಮ ವರ್ಗದ ಸ್ಟೂಡೆಂಟ್ ಆಗಿದ್ದೆ. ಓಕೆ. ಪ್ರಾಥಮಿಕ ಹಂತದಲ್ಲಿ ಅಂತ ಹೇಳ್ಕೊಳ್ಳೋವಂಥದ್ದೇನೂ ಇರಲಿಲ್ಲ. ಮಾಧ್ಯಮಿಕ ಹಂತದಲ್ಲಿ ಸ್ವಲ್ಪ ಪರವಾಗಿಲ್ಲ. ಅಲ್ಲೇ ಹಟ್ಟಿಯಲ್ಲೇ ನಾನು 1 to PUC ಮುಗಿಸಿದೆ. ಓಕೆ. 1ನೇ ತರಗತಿಯಿಂದ PUC ವರೆಗೆ ಮುಗಿಸಿದೆ. PUC ಮುಗಿದ ತಕ್ಷಣ ನಾನು ಹತ್ತಿರದ ಲಿಂಗಸೂರಲ್ಲಿ VCB ಕಾಲೇಜ್ ಅಂತ ಇದೆ, ಓಕೆ, ಅಲ್ಲಿ ನಾನು ಡಿಗ್ರಿ ಮಾಡಿದೆ. ಅದು BA ತೊಗೊಂಡೆ. BAದಲ್ಲಿ ನನಗೆ ಭಾಳ ಇಷ್ಟ ಎಕನಾಮಿಕ್ಸ್, ಆ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡೆ. ನಂತರದಲ್ಲಿ ನಮ್ಮ ತಂದೆಯವರು ಎಜುಕೇಷನ್ ಬೇಡ ಸಾಕು, ಯಾಕೆಂದರೆ ಮನೆಯಲ್ಲಿ ನಮ್ಮ ತಾಯಿ ಬೇಸಿಕಲಿ ನಾನು ಚಿಕ್ಕವನಿರುವಾಗಲಿಂದಲೂ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ನೋಡೋಕ್ಕೆ ಯಾವುದಪ್ಪ ನೀನು ಓದೋಕೆ ಹೋಗ್ಬಿಟ್ರೆ ಮನೆ ನೋಡೋರು ಯಾರು, ತಮ್ಮ ತಂಗಿ ಚಿಕ್ಕವರು, ಬೇಡ ಅಂತ ನಮ್ಮ ತಂದೆಯವರ ಅಭಿಪ್ರಾಯ. ಓಕೆ. ಕೊನೆಗೆ ಬೇಜಾರಾಗಿ ಏನಪ್ಪ ಎಜುಕೇಷನ್ ಇರಲಿ ಬಿಡು. ಆ ಟೈಮಲ್ಲಿ ನಂದು 64% ಅವಾಗ ಡಿಗ್ರಿಯಲ್ಲಿ ಆ 64.8ಗೆ ರ್ಯಾಂಕ್ ಇತ್ತು. BA ಆದ ತಕ್ಷಣ ನಮ್ಮ ತಂದೆಯವರು ಬೇಡ, ಶಿಕ್ಷಣ ಬೇಡಪ್ಪ ಸಾಕು. ಯಾಕೆಂದರೆ ನಮ್ಮ ತಾಯಿಯವರು ನನಗೆ ಬುದ್ಧಿ ತಿಳಿದಾಗಿದೆ. ಅಂದರೆ ನಾನು 3rd ಸ್ಟ್ಯಾಂಡರ್ಡ್ ಓದುವಾಗಿಂದ ಅವರು ಸ್ವಲ್ಪ ಅನಾರೋಗ್ಯನೇ ಇದ್ದರು. ಓಕೆ. ಏನಾಗಿತ್ತು ಸರ್? ಅವರಿಗೆ ಮಾನಸಿಕ ಅಸ್ವಸ್ಥತೆ, ಸ್ವಲ್ಪ ಫಿಟ್ಸ್ ಎಲ್ಲ ಇತ್ತು. ಓಕೆ. ಹಾಗಾಗಿ ನಮ್ಮ ತಂದೆಯವರು ಬೇಡ, ನೀನು ಮದುವೆ ಮಾಡ್ಕೊಂಬಿಡು, ಮನೆಯಾಗ ಮಾಡೋರಿಲ್ಲ, ಎಜುಕೇಷನ್ ಬೇಡ. ಅದು ಒಂಥರ ಓದಬೇಕು ಅಂತ ಆಸಕ್ತಿ ಅತಿ ಹೆಚ್ಚು ಮೂಡಿದ್ದೆ ನಮಗೆ ಡಿಗ್ರಿಯಲ್ಲಿ. ಓಕೆ. ಯಾಕೆಂದರೆ ಪ್ರೈಮರಿ ಹಂತದಲ್ಲಿ ಹಾಗೇನಿರಲಿಲ್ಲ, ಹೈಸ್ಕೂಲಲ್ಲಿ ಸ್ವಲ್ಪ ಇತ್ತು, ಆದರೆ ಡಿಗ್ರಿಯಲ್ಲಿ ಸ್ವಲ್ಪ ನಮಗೆ ಏನೋ ಒಂದು ಮೋಟಿವೇಟ್ ಆಗಿತ್ತು, ಓದಬೇಕು, ಚೆನ್ನಾಗಿ ಓದಬೇಕು. ಆಗ ಬಿಟ್ಬಿಟ್ಟಿದ್ದೆ ನಾನು. ಒಂದು ದಿನ ಕಾಲೇಜ್ಗೆ ಹೋದೆ, ಮಾರ್ಕ್ಸ್ ಕಾರ್ಡ್ ತೊಗೊಂಡು ಬರೋಣ ಅಂತ. ಅಲ್ಲಿ ಭಾಳ ಒಂದು ನಮ್ಮ ಸರ್ IS ಗಿರೆಡ್ಡಿ ಅಂತ ಸರ್, ಓಕೆ, ಅವ್ರು ನಮ್ಗೆ ಎಜುಕೇಷನ್ ಹೇಳ್ತಿದ್ರು. ಏನು ಮಾಡಿದೀಯಾ ಅಂತ ಕೇಳಿದರು. ನಾನು ಹೇಳಿದಿಲ್ಲ ಸರ್, ಓದೋದು ನಿಲ್ಲಿಸ್ಬಿಟ್ಟಿದ್ದೀನಿ, ನಮ್ಮ ಮನೇಲಿ ದುಡ್ಡಿಂದೊಂದು ಸಮಸ್ಯೆ ಇದೆ, ಮತ್ತು ಮನೆಗೆ ತಾಯಿ ಆರೋಗ್ಯನೂ ಚೆನ್ನಾಗಿಲ್ಲ. ಇಲ್ಲ, ಅದೆಲ್ಲ ಇರುತ್ತೆ, B.Ed ಮಾಡ್ಕೊಂಬಿಡು, ಬರೀ 8 ತಿಂಗಳಲ್ಲ, ಕೇವಲ 8 ತಿಂಗಳಲ್ಲ, ಮಾಡ್ಕೋಬೋದಲ್ಲ. ಸರ್ ಗೊತ್ತಾಗಿಲ್ಲ, ಮನೆಗೆ ಬೇಡ ಅಂತಾರೆ. ಏನು ಬೇಡ, ಹೋಗಿ ಅಪ್ಲಿಕೇಶನ್ ಹಾಕು. ಅವಾಗೆಲ್ಲ B.Ed ಕಾಲೇಜ್ಗಳು ಕೇವಲ ಗೌರ್ಮೆಂಟ್ 4 ಇದ್ದವು. ಗುಲ್ಬರ್ಗ, ಜಮಖಂಡಿ, ಧಾರವಾಡ, ಮೈಸೂರು, ಈ ಥರ ಒಂದು 4 ಇದ್ದವು. ನೀವು ಹೋಗಿ ಹಾಕಿ ಅಂತ. ನಾನು ಮನೆಗೆ ಏನೂ ಹೇಳಿಲ್ಲ. ನಮ್ಮ ತಂದೆಗೆ ಹೇಳಿದೆ, ಅವರು 100 ರೂಪಾಯಿ ಕೊಟ್ಟರು. 100 ರೂಪಾಯಿ ತೊಗೊಂಡೆ ಗುಲ್ಬರ್ಗಾಗೆ ಹೋಗ್ತೀನಿ ಅಂತ ಅಷ್ಟೇ ಹೇಳಿದೆ.
ಹೋಗಿ ಎಲ್ಲ ಅಪ್ಲಿಕೇಶನ್ ಹಾಕಿದೆ. ಅವತ್ತೇ ಲಾಸ್ಟ್ ಡೇಟ್. ಓ ನಂದು 932 ಸೀರಿಯಲ್ ನಂಬರ್ ಆ ಟೈಮಲ್ಲಿ. ಆದರೆ ಒಂದು ತಪ್ಪಾಗಿತ್ತು ನನ್ನ ಕಡೆಯಿಂದ. SLC ಮಾರ್ಕ್ಸ್ ಕಾರ್ಡ್ ಬೇಕು ಅಂತಂದರು. ನಾನೇನು ಅಂದ್ಕೊಂಡಿದ್ದೆ, ಬಿ ಎಡ್ಗೆ SLC ಯಾಕೆ ಬೇಕು, ಬಿ ಎಡ್ ಮಾರ್ಕ್ಸ್ ಕಾರ್ಡು ಮತ್ತು ಕಾಸ್ಟು ಇನ್ಕಮ್ ಇದ್ದರೆ ಸಾಕಲ್ಲ ಅಂತ ಈ ಯೋಚನೆಯಲ್ಲಿ ಹೋಗ್ಬಿಟ್ಟಿದ್ದೆ. ಇಲ್ಲ, ನೀವು ಕಂಪಲ್ಸರಿ SLC ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು, ಅದಿಲ್ಲಾಂದರೆ ಅಪ್ಲಿಕೇಶನ್ ತೊಗೊಳ್ಳಲ್ಲ. ಲಿಂಗಸ್ಗೂರು ಮತ್ತು ಅಟ್ಟಿ ಪಟ್ಟಣದಲ್ಲಿ ಉತ್ತಮ ಗುಣಮಟ್ಟದ ಹಾಲನ್ನು ಹುಡುಕುತ್ತಿದ್ದೀರಾ? ಹಾಗಾದರೆ ನೀವು ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಿ. ನಿಮ್ಮ ಮನೆಯ ಪ್ರತಿದಿನದ ಹಾಲಿಗಾಗಿ ಗುಣಮಟ್ಟದ ಜೊತೆಗೆ ನಂಬಿಕೆಯನ್ನು ಹುಡುಕುತ್ತಿದ್ದರೆ ಮಹಾನಂದ ಡೈರಿ ಫಾರ್ಮ್ ನಿಮ್ಮ ಉತ್ತಮ ಆಯ್ಕೆ. ಲಿಂಗಸ್ಗೂರಿನ ಜಾಲಿ ಬೆಂಚಿ ರಸ್ತೆಯಲ್ಲಿ ಚಿಕ್ಕಕೆರೆಯ ಪಕ್ಕ ಕಡ್ಕಲ್ ಬಳಿ ಇವರ ಡೈರಿ ಫಾರ್ಮ್ ಇದೆ. ಇಲ್ಲಿ ಹಸುಗಳಿಗೆ ನೀಡುವ ಹಸಿರು ಮೇವನ್ನು ಇವರ ಫಾರ್ಮ್ನಲ್ಲೇ ಬೆಳೆಸುತ್ತಾರೆ. ವಿಷಕಾರಿ ಅಂಶಗಳಿಂದ ಮುಕ್ತವಾದ ಗುಣಮಟ್ಟದ ಆಹಾರವನ್ನು ನೀಡಿ ಹಸುಗಳ ಆರೋಗ್ಯ ಮತ್ತು ಆರೈಕೆಗೆ ವಿಶೇಷ ಗಮನ ನೀಡಲಾಗುತ್ತದೆ. ಜುಲೈ 9, 2026ರಿಂದ ಲಿಂಗಸ್ಗೂರು ಮತ್ತು ಅಟ್ಟಿ ಪಟ್ಟಣದ ಪ್ರದೇಶಗಳಲ್ಲಿ ಇವರ ಹಾಲಿನ ಸೇವೆ ಆರಂಭವಾಗಿದೆ. ಹಾಗಾದರೆ ನಿಮ್ಮ ಮನೆಯ ಹಾಲಿನ ಗುಣಮಟ್ಟದಲ್ಲಿ ಏಕೆ ರಾಜಿ ಮಾಡಿಕೊಳ್ಳಬೇಕು? ಒಮ್ಮೆ ಮಹಾನಂದ ಡೈರಿ ಫಾರ್ಮ್ನ ಹಾಲನ್ನು ಪ್ರಯತ್ನಿಸಿ ಗುಣಮಟ್ಟವನ್ನು ನೀವೇ ಅನುಭವಿಸಿ. ಹಾಲು ಬೇಕಿದ್ದರೆ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ನಂಬರ್ಗಳನ್ನು ಸಂಪರ್ಕಿಸಿ. ಮಹಾನಂದ ಡೈರಿ ಫಾರ್ಮ್, ನಿಮ್ಮ ನಂಬಿಕೆ ನಮ್ಮ ಜವಾಬ್ದಾರಿ. ಆಗ ಯಾವುದೋ ಒಂದು ದೇವರು ಯಾವುದೋ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ನೋಡ್ರಿ. ಶಂಕರ್ ಅಂತ ಒಬ್ಬರು ಬಂದರು. ಅವ್ರನ್ನೆಲ್ಲ ನೋಡಿ ಫೀಲ್ ಮಾಡೋದು ನೋಡಿ, ಆ ಹುಡುಗನ ತೊಗೊಳ್ಳಿ ಅಪ್ಲಿಕೇಶನ್, ಅವರು ನಾಳೆ ಬೆಳಿಗ್ಗೆ 10 ಗಂಟೆಗೆ ತಂದು ಕೊಟ್ಟರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ, ತೊಗೊಳಕ್ಕೆ ಏನಾಗುತ್ತೆ ಅಂತ ನೋಡ್ರಿ. ಅವಾಗ ನನಗೆ ಭಾಳ ಒಂಥರ ಖುಷಿ ಆಯಿತು. ಶಂಕರಿಗೆ ಹೇಳಿದೆ ಕೈ ಮುಗಿದು, ಸರ್ ಹಿಂಗಾಗಿದೆ, ಇಲ್ಲ ನನ್ನ ಕಾರಲ್ಲಿ ಬನ್ನಿ, ನಿಮ್ಗೆ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ. ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ನೆಕ್ಸ್ಟ್ ಡೇನೇ ಬೆಳಗ್ಗೆ 5 ಗಂಟೆಗೆ ಹೋಗಿ ಅಲ್ಲಿ 11 ಗಂಟೆ ಸುಮಾರು ನಾನು SLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಕಾಪೀಸ್ ಎಲ್ಲ ಕೊಟ್ಟೆ. ಅದು ನನಗೆ 932 ನಂಬರ್. ಏನಾಗುತ್ತಪ್ಪ, ಅವಾಗೆಲ್ಲ ಮೆರಿಟ್ ಮೇಲೆ ಎಕ್ಸಾಮ್ ಇರಲಿಲ್ಲ, ಈ ಥರ ಮೆರಿಟ್ ಮೇಲೆ ಆಗುತ್ತೆ, ನಂದೇನಾಗುತ್ತೆ ಬಿಡು ಅಂತ ಬಿಟ್ಬಿಟ್ಟಿದ್ದೆ. ನೋಡಿ, ಆ ಶಂಕರ್ ನನಗೆ ಆವಾಗ ಈಗ ಫೋನ್ ಇರಲಿಲ್ಲ. ಹೌದು. ಅವಾಗೊಂದು ಟೆಲಿಗ್ರಾಮ್ ಕಳಿಸಿದ, ಯು ಆರ್ ಸೆಲೆಕ್ಟೆಡ್, ಕಮ್ ಇಮಿಡಿಯೇಟ್ಲಿ ಅಂತ. ಆಗ ನನಗೆ ಇಷ್ಟು ಖುಷಿ ಆಯಿತು. ಅವಾಗ ನಮ್ಮ ತಂದೆಗೆ ಹೇಳಿದೆ, ಅಪ್ಪ ಈಗ ಆಗಿದೆ ಬಿ ಎಡ್ 8 ತಿಂಗಳು, ಅದು ಓದ್ಬಿಟ್ರೆ ನಾನು ಎಲ್ಲನ ಟೀಚರ್ ಆಗ್ಬೋದಲ್ಲ. ಆಗ ನಮ್ಮ ತಂದೆ ಸ್ವಲ್ಪ ಮನಸ್ಸು ಆ ಕಡೆ ಈ ಕಡೆ ಮಾಡಿದರು. ಆಗ ನಾರಾಯಣ್ ಜೋಶಿ ಸರ್ ಕರ್ಕೊಂಡು ಹೋದ. ನಾರಾಯಣ್ ಜೋಶಿ ಸರ್ ನೋಡಿಬಿಟ್ಟು, ಇಲ್ಲ ಮಗ ಇಷ್ಟೆಲ್ಲ ಚೆನ್ನಾಗಿದೆ, ಫೀಸೇನು ಭಾಳ ಇರಲ್ಲ, ತುಂಬ ಕಡಿಮೆ ಇದೆ. ನಿಜವಾಗಿ ಹೇಳ್ಬೇಕಂದ್ರೆ 250 ರೂಪಾಯಲ್ಲಿ ನಾನು ಬಿ ಎಡ್ ಮುಗಿಸಿದೆ. ಬರೀ 250 ರೂಪಾಯಿ. ಆಗ ಬಿ ಎಡ್ ಆಯಿತು. MA ಒಂದು ಅಪ್ಲಿಕೇಶನ್, ಆವಾಗೆಲ್ಲ MA ಬರೀಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು. ಓಕೆ. ಎಂಟ್ರೆನ್ಸ್ ಎಕ್ಸಾಮ್ ನಾನು, ನಮ್ಮ ಫ್ರೆಂಡ್ ಈಗ DSP ಇದ್ದ ರವಿ ಪುರುಷೋತ್ತಮ್ ಅಂತ, ಒಂದೇ ಕ್ಲಾಸ್ಮೇಟ್, ಅವರು MSW ಬರೆದ್ರು. ನನಗೆ ಇನ್ನು ಎಕನಾಮಿಕ್ಸ್ ತುಂಬ ಇಷ್ಟ ಅಲ್ಲ, ಬರೀ ಅಂತ ಹೇಳಿದರು. ಹೋಗ್ಬಿಟ್ಟು ರಾಯಚೂರಲ್ಲಿ ಬರೆದ್ವಿ. ಓಕೆ. ಅದು ಕೂಡ ನನಗೆ D3 ಅಂದರೆ ಡಿಪಾರ್ಟ್ಮೆಂಟಲ್ಲೇ 3rd ಪ್ಲೇಸಲ್ಲಿ ಸೆಲೆಕ್ಟ್ ಆಗಿತ್ತು. ಓ ಸೂಪರ್. ಆಗ ನಿಂಬೂರ್ ಸರ್ ಅಂತ ಡಿಪಾರ್ಟ್ಮೆಂಟಲ್ಲಿ HOD ಆಗಿದ್ದರು. ಓಕೆ. ಅವರು ನನಗೆ 15 ಪೈಸಾ ಪೋಸ್ಟ್ ಕಾರ್ಡಲ್ಲಿ ಲೆಟ್ರ್ ಬರೆದ್ಬಿಟ್ಟು, ನೀನು ಸೆಲೆಕ್ಟ್ ಆಗಿದೆಯಾ, ಬಂದು ಅಡ್ಮಿಷನ್ ಮಾಡ್ಕೋ ಅಂತ ಹೇಳಿದರು. ಯಾವ ಇಯರಲ್ಲಿ ಸರ್ ಇದು? ಇದು 94ರಲ್ಲಿ. 93ರಲ್ಲಿ ಬಿ ಎಡ್ ಮುಗೀತು. 94 ಜೂನಲ್ಲಿ ಇದು ನನಗೆ ಸೆಲೆಕ್ಟ್ ಆಯಿತು. ನಂತರದಲ್ಲಿ ನನಗೆ ಮುಜುಗರ, ಹೋಗಬೇಕು. ಮತ್ತು ನಮ್ಮ ತಂದೆನ ಕೇಳ್ಬಿಟ್ಟು, ನಮ್ಮ ತಂದೆಯರು ಏನಂದರು, ಮತ್ತೆ ಎಷ್ಟು ವರ್ಷ ಓದ್ತೀಯಪ್ಪ, ಹೀಗೆ ಓದಿದ್ರೆಲ್ಲ ಹೇಗೆ? ಇಲ್ಲಪ್ಪ, ಹೋಗಿ ಬರ್ತೀನಿ, ಏನಾಗ್ತಾ ನೋಡೋಣ. ಹೋದೆ. ಅವರು ಓದ ತಕ್ಷಣ ಕೋಪ ಮಾಡಿಕೊಂಡು, ಏನಯ್ಯ ನಿಂಗೆ ಲೆಟ್ರ್ ಬರೀಬೇಕೇನು, ಡೇಟ್ ಗೊತ್ತಾಗಲ್ಲ, ಅಪ್ಲಿಕೇಶನ್ ಹಾಕಿದಾಗ ಬಂದು ಕೇಳೋದು ಗೊತ್ತಾಗಲ್ಲ, ಎನ್ಕ್ವೈರಿ ಮಾಡೋಕ್ಕೆ ಬರಲ್ಲ ನಿನಗೆ ಅಂತಂದು. ನಾನು ಏನು ಮಾತಾಡಿಲ್ಲ, ಸುಮ್ಮನೆ ನಿಂತೆ. 3,000 ರೂಪಾಯಿ ಪೆನಾಲ್ಟಿ ಕೊಡಬೇಕು, ಡೇಟ್ ಮುಗಿದೋಗಿದೆ ಅಂತ. ನಾನು ಯೋಚನೆ ಮಾಡಿ, ಮೊದಲೇ ದುಡ್ಡಿಲ್ಲ, ಹೇಗೂ ಹೋಗ್ಬಿಟ್ರೆ ಆಯಿತು ಅಂತ ಸುಮ್ಮನೆ ಇದ್ದೆ. ಸುಮ್ಮನೆ ನಿಂತ್ಕೊಂಡು, ಬಾ ಇಲ್ಲಿ. ಅಲ್ಲಿ ಒಬ್ಬ ಕ್ಲರ್ಕ್ ಇದ್ದರು, ಅವ್ರು ಕರೆದ್ರು, ಬಸವರಾಜ್ ಅಂತ, ಬರೀ ಇಲ್ಲಿ ಅವರಿಗೆ ಕರ್ಕೊಂಡೋಗಿ ಚೆಕ್ ಕೊಡ್ರಿ ಅಂತ. ಓಕೆ. ನನಗೆ ತುಂಬ ಆಶ್ಚರ್ಯ, ಚೆಕ್ ಯಾಕೆ ಅಂತ. ಆಮೇಲೆ ಓದ್ಕೊಳ್ಳೆ, ಯಾರು D1 D2 D3 ಬಂದಿರ್ತಾರೆ ಅವರಿಗೆ 3,000 ರೂಪಾಯಿ ಚೆಕ್ ಕೊಡ್ತಾಯಿದ್ರು ಅವರು. 3,000 ರೂಪಾಯಿ ನನಗೆ ಚೆಕ್ ಕೊಟ್ಟರು. ಅಲ್ಲೇ ಬ್ಯಾಂಕ್ ಇತ್ತು ಯೂನಿವರ್ಸಿಟಿಯಲ್ಲಿ, ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ. ನಾನು ಅಮೌಂಟನ್ನು ತೊಗೊಂಡು ಬಂದೆ. ಬಂದ ತಕ್ಷಣ ಫೀಸ್ ಕಟ್ಟಬೇಕಲ್ಲ, ಬರೀ 65 ರೂಪಾಯಿ. ನಾನು MA ಮಾಡಿರೋದು ಬರೀ 65 ರೂಪಾಯಲ್ಲಿ, ವಿತ್ ಹಾಸ್ಟೆಲ್ ಕೂಡ. ಹಾಸ್ಟೆಲ್ ಡಿವೈಡಿಂಗ್ ಸಿಸ್ಟಮ್ ಇತ್ತು. ಓಕೆ.
ಹಾಗಾಗಿ ನಾನು ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ 5th ಪ್ಲೇಸಲ್ಲಿ ಬಂದೆ. MA ಓ 5th ಪ್ಲೇಸ್ ಬಂತು. ಇದಾದಮೇಲೆ ಎಜುಕೇಷನ್ ಇಲ್ಲಿಗೆ ಮುಗೀತು. ಮುಂದೆ ಓದೋದು ಸ್ವಲ್ಪ ಕಷ್ಟನೇ ಆಯಿತು. ಏನಾದರೂ ಜಾಬ್ ಮಾಡೋಣ. ಓಕೆ. ನನ್ನ ತಲೆಯಲ್ಲಿ ಏನಿತ್ತು ಅಂದರೆ, ನಾವೆಲ್ಲ MA ಮಾಡಿದಾಗ ಇಂಡಸ್ಟ್ರೀಸ್ ಭಾಳ ಓದಿದ್ವಿ, ಮಾರ್ಕೆಟಿಂಗ್ ಓದಿದ್ವಿ. ಓಕೆ. ಏನಾದರೂ ಒಂದು ಪ್ರೊಡಕ್ಷನ್ ಸೈಡ್ ಮಾಡಬೇಕು, ಉತ್ಪಾದನೆ ಮಾಡಬೇಕು ಓ ಅಂಥೇಳಿ ನಮ್ಮ ಸ್ನೇಹಿತರೊಬ್ಬರು ಹುಸೇನಪ್ಪ ಅಂತಿದ್ದಾರೆ. ಈಗ ಬೆಂಗಳೂರಲ್ಲೇ ಒಂದು ಸ್ಮಾಲ್ ಇಂಡಸ್ಟ್ರಿ ಮಾಡಿದ್ದಾರೆ. ಓಕೆ. ಅವ್ರು MBA ಮುಗಿಸ್ಕೊಂಡು ಅವರು ನಾವು ಸೇರಿ ಒಂದು ಕೋಳಿ ಫಾರ್ಮ್ ಮಾಡೋಣ. ಓ ಅದಕ್ಕೆ ಗಂಗಾವತಿಯಲ್ಲಿ ಹೋಗಿಬಿಟ್ಟು ಒಂದು ಕೋಳಿ ಬಗ್ಗೆ ತರಬೇತಿ ತೊಗೊಂಡ್ವಿ. ಓಕೆ. ಗಿರಾಜಿ ಕೋಳಿ ಹೇಗಿರುತ್ತೆ, ಬೈಲರ್ ಹೇಗಿರುತ್ತೆ, ಮೊಟ್ಟೆ ಹೇಗಿರುತ್ತೆ, ಅದಕ್ಕೆ ಆಹಾರ ಎಲ್ಲಿಂದ ತರಬೇಕು, ಎಷ್ಟೆಷ್ಟು ಹಾಕಬೇಕು, ಇದೆಲ್ಲ ಮಾಡಿ ಒಂದು ಲ್ಯಾಂಡ್, ನಮಗಂತೂ ಮೂಲತಃ ಲ್ಯಾಂಡ್ ಇರಲಿಲ್ಲ, ಫ್ಲ್ಯಾಟ್ ಇರಲಿಲ್ಲ, ಮನೆ ಇರಲಿಲ್ಲ, ಕ್ವಾರ್ಟರ್ಸ್ ಒಂದು ಇತ್ತು, ಲೇಬರ್ ಕ್ವಾರ್ಟರ್ಸ್ ಇತ್ತು. ಹಾಗಾಗಿ ಯೋಚನೆ ಮಾಡಿದ್ವಿ ಒಂದು ಲ್ಯಾಂಡ್ ಲೀಸಿಗೆ ತೊಗೊಳ್ಳೋಣ ಅಂತ. ಅಲ್ಲಿ ಒಂದು ಬಾಬುಜಾನ್ ಅಂತ ಇದ್ದರು ಹಟ್ಟಿಯಲ್ಲಿ. ಬಹುಶೇಕ ಅದ್ರ ಪಕ್ಕದ ಲ್ಯಾಂಡನ್ನು ಲೀಸಿಗೆ ಮಾತಾಡೋಕ್ಕೆ ಹೋಗಿದ್ವಿ. ಅಷ್ಟರಲ್ಲಿ ನಮ್ಮ ಸ್ನೇಹಿತರೊಬ್ಬರು ಅಮರ್ನಾಥ್ ಅಂತ ಇದ್ದಾರೆ. ಅವ್ರು ಹೇಳಿದರು, ಜಗದ್ಗುರು ತೋಂಟದಾರ್ಯ ಶಿಕ್ಷಣ ಸಂಸ್ಥೆಯಲ್ಲಿ MA ಎಕನಾಮಿಕ್ಸ್ ಲೆಕ್ಚರ್ ಕಾಲ್ಫಾರ್ಮ್ ಆಗಿದೆ, ಇಂಟ್ರಿಗೂ ಆನ್. ಓಕೆ. ನಾನು ಬೇಡಪ್ಪ, ಅದೇನು ಇಷ್ಟ ಇಲ್ಲ ಬಿಡು. ಆದರೆ ಅಲ್ಲಿ ಬಹುತೇಕ ಏನಾಯಿತು, ಅವನು ಒತ್ತಾಯಕ್ಕೆ ಹೋದೆ. ಓಕೆ. ಎಲ್ಲಿ ಸರ್? ಅಲ್ಲಿ ಗದಗ್ನಲ್ಲಿ. ಗದಗಲ್ಲಿ. ಅಲ್ಲಿ ಹೋದಾಗ ಒಂದೇ ಪೋಸ್ಟು 8 ಜನ ಇಂಟರ್ವ್ಯೂ ಬಂದಿದ್ರು. ಓ ಫಸ್ಟ್ ಇಂಟರ್ವ್ಯೂ ನಂದಿತ್ತು. ಓಕೆ. ಓಕೆ, ಇಂಟರ್ವ್ಯೂ ಮುಗಿಸಿದ ಮೇಲೆ ಅವ್ರು ಹೇಳಿದರು, ವೆಯ್ಟ್ ಮಾಡಿ ಹೋಗಬೇಡಿ, ಲಿಸ್ಟ್ ಹಾಕ್ತೀವಿ ಅಂತ ಹೇಳಿದ್ರು. ಆಯಿತು ಅಂತೇಳಿ ನಾನು ಅಲ್ಲಿವರೆಗೆ ಏನು ಮಾಡೋದು, ಜಗದ್ಗುರುಗಳ ಹತ್ರ ಹೋಗಿ, ತೋಂಟದಾರ್ಯ ಗುರುಗಳ ಹತ್ರ ಹೋಗಿ ಅಲ್ಲಿ ಪ್ರಸಾದ ಮಾಡಿ ಗುರುಗಳ ಹತ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡು ಅವ್ರ ಜೊತೆ ಒಂದು 5 ನಿಮಿಷ ಮಾತಾಡೋದು. ಗುರುಗಳ ಜೊತೆ ಮಾತಾಡಿದಾಗ ಗುರುಗಳು ಕೇಳಿದ್ರು ನಮಗೆ, ನಿಮ್ಮ ಗುರಿ ಏನಿದೆ? ಆವಾಗ ನಾನು ಯಾವುದಾದ್ರೂ ಸ್ಮಾಲ್ ಇಂಡಸ್ಟ್ರಿ ಮಾಡಬೇಕು. ಓಕೆ. ಆವಾಗ ಅವರು, ಯಾವ ಇಂಡಸ್ಟ್ರಿ ಮಾಡ್ತೀರಿ? ಕೋಳಿ ಫಾರ್ಮ್ ಮಾಡಬೇಕು. ಅದನ್ನೇ ಯಾಕೆ ಮಾಡ್ತೀರಿ? ಇಲ್ಲ, ಮಾಂಸಕ್ಕೂ ಬರುತ್ತೆ, ಮೊಟ್ಟೆನೂ ಮಾರ್ಬೋದು, ಅದರಿಂದ ತುಂಬ ಲಾಭವೂ ಬರುತ್ತೆ ಅಂತ ನಾನು ಹೇಳಿದೆ. ಬೇಡ, ನೀವು ಮಾತಾಡೋದು ನೋಡಿದಾಗ ನಿಮ್ಮ ಶೈಲಿ ನನಗೆ ಅನ್ನಿಸ್ತಾ ಇದೆ, ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಬನ್ನಿ. ಓಕೆ. ಆವಾಗ ಒಳ್ಳೆಯದ ಮನಸ್ಸಿಗೆ ನನಗೆ ತಲೆಯಲ್ಲಿ ತುಂಬಿರೋದೆಲ್ಲ ಇಂಡಸ್ಟ್ರಿ ಮಾಡಬೇಕಂತ. ಸರ್, ಇವಾಗ ನನಗೊಂದು ಕ್ವಶನ್, ಸಾರಿ ಫಾರ್ ಇಂಟ್ರಪ್ಷನ್. ನೀವು B.Ed ಮಾಡಿ MA ಮಾಡಿದ್ಮೇಲೆ ನೀವು ಯಾಕೆ ಟೀಚಿಂಗ್ ಫೀಲ್ಡ್ ಬಗ್ಗೆ ಥಿಂಕ್ ಮಾಡಲಿಲ್ಲ? ಯಾಕೆ ಇಂಡಸ್ಟ್ರಿ ಬಗ್ಗೆ? ಅಂದರೆ MA ಎಕನಾಮಿಕ್ಸ್ಗೆ ಹೋದಾಗ ನಾನು ಅಲ್ಲಿ ಮೇಜರ್ ಆ್ಯಂಡ್ ಮೈನರ್ ಅಂತ ಇರ್ತಾವೆ. ಓಕೆ. ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ತೊಗೊಂಡಿದ್ದೆ. ಓಕೆ. ಓಕೆ. ಮತ್ತು ಮಾರ್ಕೆಟಿಂಗ್ ತೊಗೊಂಡಿದ್ದೆ. ನನಗೆ ಅಲ್ಲಿ ಇಂಡಸ್ಟ್ರಿಯಲ್ ಲೊಕೇಶನ್ನು, ಪ್ರೊಡಕ್ಷನ್ನು, ಮಾರ್ಕೆಟು, ಪ್ರೈಸ್ ಫಿಕ್ಸೇಷನ್ಸ್ ಇದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಮಗೆ ಅಲ್ಲಿ ವರ್ಕ್ಶಾಪ್ ಏನು ಬರ್ತಾ ಇದ್ರಲ್ರಿ, ಬೇರೆ ಬೇರೆ ಇಂಡಸ್ಟ್ರಿಸ್ಟ್ ಎಲ್ಲ ಬಂದು ವರ್ಕ್ಶಾಪ್ಗಳನ್ನು 4 hours 5 hours ಅವ್ರು ಹೇಳ್ತಿದ್ರು ಇಂಡಸ್ಟ್ರಿ ಬಗ್ಗೆ. ಅದು ನನಗೆ ತುಂಬ ಇಂಪ್ರೆಸ್ಸಿವ್ ಆಯಿತು. ನಾನು ಇಂಡಸ್ಟ್ರಿ ಹೋಗ್ಬಿಟ್ರೆ ಆಯಿತು ಅಂತ ಗೊತ್ತಾಯಿತು. ಓಕೆ. ಆಗ ಗುರುಗಳಿಗೆ ಹೇಳಿದಾಗ ಗುರುಗಳು, ಬೇಡ, ನೀವು ನಮ್ಮದೇ ಆದ ಸಂಸ್ಥೆ ಇದೆ, ಇಲ್ಲೇ ಕೆಲಸ ಮಾಡಿ. ನೋಡಿ ಎಷ್ಟು ಕೋಇನ್ಸಿಡೆಂಟ್. ಅವ್ರು ಹೇಳಿ ಒಂದು 10 ನಿಮಿಷ ಆಗಿಲ್ಲ, ಲೀಸ್ಟ್ ಬಂತು, ಅಲ್ಲೇ ಬಂತು, ನೀವು ಸೆಲೆಕ್ಟ್ ಆಗಿದ್ದೀರಾ. ನನಗೆ ಅನಿವಾರ್ಯತೆ ಆಯಿತು. ಆವಾಗ ಗುರುಗಳು ಹೇಳಿದರು, 2 ಕಡೆ ಇದೆ, ಗದಗಲ್ಲಿದೆ, ಅಲ್ಲಿ ಆದರೂ ಮಾಡಿ, ಇಲ್ಲ ಕಾರಟಗಿಯಲ್ಲಿದೆ. ಓಕೆ. ಓಕೆ. ಕಾರಟಗಿಯಲ್ಲಿ ಕೂಡ ಅವ್ರದ್ದೇ ಸ್ಕೂಲ್ ಇದೆ. ಅವ್ರದ್ದು 48 ಸಂಸ್ಥೆ ಇತ್ತು. ಓ ಜಗದ್ಗುರು ತೋಂಟದಾರ್ಯ ಅವ್ರದ್ದು, ಗದಗ ಅವ್ರದ್ದು. ನಾನು ಕಾರಟಗಿ ಆಯ್ಕೆ ಮಾಡಿಕೊಂಡೆ. ಓಕೆ. ಆಗ ಒಂದೇ ವರ್ಷ ಅಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿದೆ. ನಂತರದಲ್ಲಿ ಪ್ರಿನ್ಸಿಪಾಲ್ ಅಂತ ಕೊಟ್ಟರು. ಆಗ ಪ್ರಿನ್ಸಿಪಾಲ್ ಆಗಿ ನಾನು ಹೈಸ್ಕೂಲ್ ನೋಡಬೇಕು, PU ಕಾಲೇಜ್ ನೋಡಬೇಕು, JOC ಅಂತಿತ್ತು, ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್, NTC, ಇಷ್ಟಕ್ಕೆಲ್ಲ ಆ ಚಿಕ್ಕ ವಯಸ್ಸಲ್ಲಿ ಒಂದು ಗುರುಗಳು ನನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟರು. ಓಕೆ. ನಂತರದಲ್ಲಿ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ನಮ್ಮ ತಂಗಿ ಗಂಡ ತೀರ್ಕೊಂಡ್ಬಿಟ್ರು. ಆಮೇಲೆ ಅಮ್ಮ ಇದು ತೊಂದರೆ ಆಯಿತು. ಇನ್ನಿಷ್ಟು ಅಪ್ಪನಿಗೆ ಸ್ವಲ್ಪ ಕ್ಯಾನ್ಸರ್ ಅಟ್ಯಾಕ್ ಆಗ್ಬಿಡ್ತು, ಲಂಗ್ಸ್ ಕ್ಯಾನ್ಸರ್. ಈಗ ಮೈನಿಂಗ್ನಲ್ಲಿ ಕೆಲಸ ಮಾಡೋರಿಗೆ ಡಸ್ಟ್ ಜಾಸ್ತಿ ಇರುತ್ತೆ, ಅದರಿಂದ ಸಿಲಿಕೋಸ್ ಆ್ಯಂಡ್ ಕ್ಯಾನ್ಸರ್ಸ್ ಕಾಮನ್ ಆಗಿ ಬರ್ತದೆ. ಓಕೆ. ಹಾಗಾಗಿ ನಮ್ಮ ತಂದೆಗೆ ಆದಾಗ ಅನಿವಾರ್ಯ ಅಲ್ಲಿ ಬಿಟ್ಟು ಬರಬೇಕು. ಅಲ್ಲಿ ಬಿಟ್ಟು ಹಟ್ಟಿಗೆ ಬಂದೆ. ಎಷ್ಟು ವರ್ಷ ಮಾಡಿದ್ರಿ ಅಲ್ಲಿ? ಅಲ್ಲಿ ಕೇವಲ 2 ವರ್ಷ. 2 ವರ್ಷ. 96ರಿಂದ 98ರವರೆಗೆ ಮಾಡಿದೆ. ಓಕೆ. ನನ್ನ ಮುಂದೆ ಬಂದಿರೋ ಸಮಸ್ಯೆ ಏನು ಅಂದರೆ, ಹಟ್ಟಿಗೆ ಬಂದು ಏನು ಮಾಡಬೇಕು? 2 ಬ್ರದರ್ಸ್ ಇದ್ದಾರೆ, ಅವರು ಅನ್ಎಂಪ್ಲಾಯ್, ಸಿಸ್ಟರ್ ಹೀಗಿದೆ, ಅಮ್ಮ ಆಗಿದ್ದಾರೆ, ಅಪ್ಪ ಆಗಿದ್ದಾರೆ. ಈ ಎಲ್ಲ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕು? ಆ ಸಮಯದಲ್ಲಿ ನಮ್ಮ ತಂದೆಗೆ ಕೆಲಸದಿಂದ ಕೂಡಿಸ್ಬಿಟ್ಟಿದ್ರು. ಬರೀ ಮೆಡಿಕಲ್ ಟ್ರೀಟ್ಮೆಂಟ್ಸ್ ನಡೀತಾ ಇತ್ತು.
ಓಕೆ. ಒಂದು ಕಡೆ ಮೆಡಿಕಲ್ ಎಕ್ಸ್ಪೆನ್ಸಿವ್ ನೋಡ್ಕೋಬೇಕು, ಫ್ಯಾಮ್ಲಿ ನೋಡ್ಕೋಬೇಕು. ಈಗ ಮತ್ತೊಂದು ಕಡೆ ನಾನು ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು, ಏನು ಮಾಡಬೇಕು. ಆವಾಗ ನನ್ನ ಮುಂದೆ ನಮ್ಮ ಆತ್ಮೀಯರಾಗಿ ನನ್ನ ಕ್ಲಾಸ್ಮೇಟ್ ದುರ್ಗಪ್ಪ ಅಂತ ಇದ್ದರು. ಓಕೆ. ಅವರು ಟ್ಯೂಷನ್ ಮಾಡ್ತಾಯಿದ್ರು. ಅವ್ರ ಹತ್ರ ಕ್ಯಾಶುವಲಿ ಭೇಟಿ ಆದಾಗ, ಇಲ್ಲ ಒಂದು ಟ್ಯುಟೋರಿಯಲ್ ಮಾಡಿಬಿಡೋಣ ನಾವು ನೀವೆಲ್ಲ ಸೇರಿ. ಓಕೆ. ಅಟ್ಟಿಯಲ್ಲಿ ವಿಶೇಷವಾಗಿ ಟ್ಯೂಷನ್ಸ್ ನಡೀತಾ ಇದೆ. ಟ್ಯುಟೋರಿಯಲ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಟ್ಯುಟೋರಿಯಲ್ ಅಂದರೆ ಒಂದೊಂದು ಸಬ್ಜೆಕ್ಟ್ ಒಬ್ಬೊಬ್ಬ ಟೀಚರ್ಸ್ ಇಟ್ಕೊಂಡು ಸ್ಕೂಲ್ ಥರ ಮ್ಯಾನೇಜ್ ಮಾಡಿ ಎಫೆಕ್ಟಿವ್ ಆಗಿ ಮಾಡೋಣ ಓಕೆ ಅಂತ ಹೇಳಿದರು. ಆವಾಗ ನಾನು ಸರಿ ಮಾಡೋಣ. ಆವಾಗ ಶ್ರೀ ವಿನಾಯಕ ಟ್ಯುಟೋರಿಯಲ್ ಅಂತ ಪ್ರಾರಂಭ ಮಾಡಿದ್ವಿ, ದುರ್ಗಪ್ಪ ಮತ್ತು ನಾವು ಸೇರಿ. ಆಗ ಇನ್ನಿತರ ನಮ್ಮ ಸ್ನೇಹಿತರು ಸೈಯದ್ ಶಂಶುದ್ದೀನ್ ಅಂತಿದ್ರು, ಆಮೇಲೆ ಆರಿಫುಲ್ಲಾ ಅಂತ ಇದ್ದರು, ಓಕೆ, ಅಮರೇಶ್ ಅಂತ ಇದ್ದರು, ಜ್ಯೋತಿ ಲಕ್ಷ್ಮಿ ಅಂತ ಇದ್ದರು. ಇವ್ರನ್ನೆಲ್ಲ ಒಂದು ಕಡೆ ಸ್ಪೆಷಲ್ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಇರೋರನ್ನ ತಗೊಂಡು ಅವರೆಲ್ಲರೂ MSc MA MCom ಆದವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡು ನಾವು ಒಂದು ಟ್ಯುಟೋರಿಯಲ್ ಪ್ರಾರಂಭ ಮಾಡಿದ್ವಿ. ಆದರೆ ಸಮಸ್ಯೆ ಏನಾಗಿತ್ತು ಅಂದರೆ ಎಲ್ಲಿ ಮಾಡಬೇಕು, ನಮಗಿರೋಕ್ಕೆ ಪ್ಲೇಸ್ ಬೇಕಲ್ಲ. ಹೌದು. ಆದರೆ ನಮಗೆ ದುಡ್ಡು ಇರಲಿಲ್ಲ. ನಾವೆಲ್ಲರೂ ಬಹುತೇಕ ಶಂಶುದ್ದೀನ್ ಅವರಾಯಿತು, ನಾವಾಯಿತು, ಅಂಬರೀಷ್ ಅವರಾಯಿತು, ಆರಿಫುಲ್ಲಾ ಆಯಿತು, ಓಕೆ, ಎಲ್ಲರೂ ಅತ್ಯಂತ ಬಡತನ ಅನ್ನೋದಕ್ಕಿಂತ ಮಧ್ಯಮ ವರ್ಗದವರೇ. ಓಕೆ. ದುಡ್ಡಿನ ಸಮಸ್ಯೆ ಆಯಿತು. ಅಟ್ಲೀಸ್ಟ್ ನಮಗೆ ಒಂದು ಹ್ಯಾಂಡ್ ಬಿಲ್ ಮಾಡೋಷ್ಟು ಕೂಡ ಆಗಲಿಲ್ಲ. ಓಕೆ. ಆಗ ಹನುಮಂತಪ್ಪ ಅಂತ ಒಬ್ಬರು ಇದ್ದರು, ದುರ್ಗಾ ಪ್ರಿಂಟರ್ಸ್ ಅಂತ. ಓಕೆ. ಅವರು MSc ಆಗಿತ್ತು, ಒಂದು ಪ್ರಿಂಟರ್ಸ್ ಇಟ್ಟಿದ್ರು. ಅವ್ರು ಏನು ಹೇಳಿದರು, ಹ್ಯಾಂಡ್ ಬಿಲ್ ನಾವು ಫ್ರೀ ಮಾಡಿ ಕೊಡ್ತೀವಿ ನಿಮಗೆ, ಅಂದರೆ ನೀವು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ. ಓಕೆ. ಓಕೆ. ನಿಜವಾಗಿ ಇವತ್ತು ಅವ್ರನ್ನ ತುಂಬ ನೆನೆಸ್ಬೇಕು ನಾವು. ಅವರು ಹ್ಯಾಂಡ್ ಬಿಲ್ಲನ್ನು 1,000 ಕಾಪಿನ ಫ್ರೀ ಹಾಕಿ ಕೊಟ್ಟರು. ಅವ್ರ ಪ್ರಿಂಟಿಂಗ್ ಪ್ರೆಸ್ ಇತ್ತು. ನಂತರದಲ್ಲಿ ಒಂದು ರೂಮ್ ಬೇಕಲ್ಲ ಕೂಡೋಕ್ಕೆ. ಕಲಾ ಅರ್ಸನ್ ಅಂತ ನಮ್ಮ ಸ್ನೇಹಿತರು, ಟೈಪಿಂಗ್ ಇನ್ಸ್ಟಿಟ್ಯೂಟ್ ಇತ್ತು. ನಮ್ಗೆ ಕೂಡಕ್ಕೊಂದು ನಿರ್ದಿಷ್ಟವಾದ ಸ್ಥಳನೂ ಇರಲಿಲ್ಲ. ಆಗ ಅವರು ಕಲಾ ಅರ್ಸನ್ನು ಪಾಪ ಅವ್ರ ಚೇರ್ ಬಿಟ್ಕೊಟ್ಟು ನನ್ನ ಕೂಡಿಸ್ಬಿಟ್ಟು ಹೇಳಿದರು, ಇಲ್ಲ ಇಲ್ಲೇ ಆಫೀಸ್ ಮಾಡ್ಕೊಳ್ಳಿ, ಅಡ್ಮಿಷನ್ ಇಲ್ಲಿಂದನೇ ಪ್ರಾರಂಭ ಮಾಡೋಣ. ಇವತ್ತು ಅವರಿಲ್ಲ, ಬಟ್ ಆದರೂ ಕೂಡ ಅವರ ಸೇವೆ ನಮ್ಗೆ ಕೊಟ್ಟಂಥ ಸಹಕಾರ ನಾವು ಯಾವತ್ತೂ ಮರೆಯೋದಿಲ್ಲ. ಕಲಾ ಅರ್ಸನ್ ಅಲ್ಲಿ ಪ್ರಾರಂಭ ಆಯಿತು, ಟ್ಯೂಷನ್ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ನಿಜವಾಗಿ ಹೇಳ್ತಾ ಇದ್ದೀನಿ, 6 ಜನ ಟೀಚರ್ಸ್, ಓಕೆ, ಸಬ್ಜೆಕ್ಟ್ ವೈಸ್, ಇಬ್ಬರೇ ಸ್ಟೂಡೆಂಟ್. ಹೌದಾ? ಇಬ್ಬರೇ ಸ್ಟೂಡೆಂಟ್. ಭಾಳ ಆಶ್ಚರ್ಯ. ಆ ಮಗು ಹೆಸರು ಇನ್ನೂ ನನ್ನ ತಲೆಯಲ್ಲಿದೆ, ನನ್ನ ಉಸಿರು ಇರೋವರೆಗೂ ಮರೆಯಲ್ಲ. ಒಂದು ಶಶಿಕಲಾ, ಇನ್ನೊಂದು ವಿಜಯಕಲಾ ಅಂತ, ಇಬ್ಬರು. ಆಗ ನಮ್ಮಲ್ಲಿ ಒಂದು ಸ್ವಲ್ಪ ಗೊಂದಲ ಆಯಿತು. ಸರ್ 2 ಸ್ಟೂಡೆಂಟ್ ಇದ್ದಾರೆ, ನಾವು 6 ಜನ ಇದ್ದೀವಿ, ಇದು ಏನಾಗುತ್ತೆ? ಎಷ್ಟಿತ್ತು ಸರ್ ಫೀಸ್ ಎಲ್ಲ ಅವಾಗ? ಅವಾಗ ಬರೀ 100 ರೂಪಾಯಿ ತಿಂಗಳಿಗೆ. 100 ರೂಪಾಯಿ 6 ಜನ. ಅದಕ್ಕೆ ಕೆಲವೊಬ್ರು ಬೇಡ ಅಂದ್ಬಿಟ್ರು, ಕೆಲವರು. ಅವಾಗ ನಾ ಹೇಳಿದೆ, ಇಲ್ಲ, ಯಾವಾಗಲೂ ಕೂಡ ಪ್ರಾರಂಭದಲ್ಲಿ ಕಷ್ಟನೇ ಇರುತ್ತೆ. ಪ್ರಾರಂಭ ಯಾವತ್ತೂ ಸುಲಭವಾಗಿರಲ್ಲ. ಅದು ಒಂದು ಹಣಕಾಸಿನ ಸಮಸ್ಯೆ, ಇನ್ನೊಂದು ಬೆಳೆಸುವಾಗ ನಾವು ತೆಗೆದುಕೊಳ್ಳುವಂಥ ಚಾಲೆಂಜಸ್ಗಳು ಇರುತ್ತೆ. ಫೇಸ್ ಮಾಡೋಣ, ಭಾಗದಲ್ಲ ಒಳ್ಳೆಯದಕ್ಕೆ. ಆ ವಿನಾಯಕನ ನಂಬಿದ್ದೀವಿ, ಅವನ ಮೇಲೆ ಭಾರ ಹಾಕೋಣ ಅಂಥೇಳಿ ಭಾಳಷ್ಟು ಮೋಟಿವೇಟ್ ಮಾಡಿಕೊಂಡೇ ಬಂದೀವಿ. 1 ತಿಂಗಳಾದರೂ 1 ಸ್ಟೂಡೆಂಟ್ ಇನ್ಕ್ರೀಸ್ ಆಗಲಿಲ್ಲ. ಅಯ್ಯೋ. ಆಗ ನಮ್ಮವ್ರಂದರು, ನಮಗೆ ಪೇಮೆಂಟ್ ಕೊಟ್ಬಿಡಪ್ಪ ಸಾಕು. ಮೊದಲೇ ನನ್ನ ಆರ್ಥಿಕ ಸ್ಥಿತಿ, ಮನೆಯಲ್ಲಿ ಅಪ್ಪ ಅಮ್ಮಂದು ಆರೋಗ್ಯ ಸಮಸ್ಯೆ, ಹೀಗಿರುವಾಗ ನಾನು ಕೊಡೋದು ಕಷ್ಟ. ಆದರೂ ಹೇಳಿದೆ, ಧೈರ್ಯ ಕಳ್ಕೊಳ್ಳೋದು ಬೇಡ, ಪ್ರಯತ್ನ ಮಾಡೋಣ. ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತೆ, ಇದಕ್ಕೆ ತಾಳ್ಮೆನೂ ಬೇಕು. ಹಾಗೇ ಎಲ್ಲ ಸಹಕಾರ ಎಲ್ಲರೂ ಕೊಟ್ಟರು. 1 ತಿಂಗಳಾದಮೇಲೆ ಅದೇ 2 ಮಕ್ಕಳನ್ನು 20 ಮಕ್ಕಳಂತ ನೀವು ಪಾಠ ಮಾಡಿ ಅಂತ ಹೇಳಿದ್ವಿ. ನಾವು ಎಲ್ಲ ಟೀಮ್ ಕೂಡ ಚೆನ್ನಾಗಿತ್ತು, ಎಲ್ಲರೂ ಕೂಡ ಅದೇ ಥರ ವರ್ಕ್ ಮಾಡಿದ್ವಿ. 2 ಮಂತ್ ಆದಮೇಲೆ ಅದು 15 ಸ್ಟೂಡೆಂಟ್ಸ್ ಆದರು. 15. ಇಯರ್ ಆಫ್ ಎಂಡ್ ಅದು 80 ಸ್ಟೂಡೆಂಟ್ಸ್ ಆಯಿತು. ಅದು ಭಾಳ ನಮಗೆ ವಿಲ್ ಪವರ್ ಕೊಡ್ತು, ನಾವೇನಾದರೂ ಮಾಡ್ಬೋದು ಇನ್ನೂ. ಆಗ ನಮ್ಮ ಕಂಪ್ನಿ ಆಫೀಸರ್ಸ್ ಬಂದು, ಅವಾಗೆಲ್ಲ HRD ಆಫೀಸರ್ ಇದ್ದರು, ಅವರು ಬಂದು ಏನು ಹೇಳಿದರು, ನಮ್ಮ ಮಕ್ಕಳನ್ನು ನಿಮ್ಮ ಟ್ಯೂಷನ್ಗೆ ಕಳಿಸ್ತೀವಿ. ನೋಡಿರಿ ದೇವರ ಆಶೀರ್ವಾದ ಹೇಗಿತ್ತು ಅಂದರೆ, ನಮಗೊಂದು ಒಳ್ಳೇದಾಯಿತು. ಆದರೆ ನಾವು ಕೇಳಿದ್ವಿ, ಸರ್ ಇರೋದು ಒಂದು ಚಿಕ್ಕ ರೂಮು, ಆ ಚಿಕ್ಕ ರೂಮಲ್ಲಿ ಮಕ್ಳಿಗೆ ಕಷ್ಟ ಆಗ್ತದೆ, ನಿಮ್ಮದು ಸಮುದಾಯ ಭವನ ಇದಾವೆ ಕಂಪ್ನಿಯಲ್ಲಿ, ಕ್ಯಾಂಪ್ ಏರಿಯಾದಲ್ಲಿ, ಒಂದು ಕೊಡಿ ನಮಗೆ. ಇಮಿಡಿಯೇಟ್ಲಿ ಸ್ಯಾಂಕ್ಷನ್, ವಿತೌಟ್ ರೆಂಟ್, ಯಾವುದೇ ರೆಂಟ್ ಇಲ್ಲ, ನೀವೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ಮಾಡಿ. ಆ ವರ್ಷ ನೆಕ್ಸ್ಟ್ ಇಯರೇ 400 ಸ್ಟೂಡೆಂಟ್ಸ್. ತುಂಬ ಚೆನ್ನಾಗಾಯ್ತು. ಆದರೆ ನಾವೆಲ್ಲರೂ ಕೂಡ ಒಂದು ಮಾತಾಡಿದ್ವಿ, ಯಾರು ಕೂಡ ಪೇಮೆಂಟ್ ತೊಗೊಳ್ಳೋದು ಬೇಡ, ಈ ಹಣನ ಸೇರಿಸಿ ನಮ್ಮದೇ ಆದ ಏನಾದರೂ ಒಂದು ಮಾಡೋಣ.
ನಾವು 3 ಇಯರ್ಸ್ ಆ ಟ್ಯೂಷನ್ನಲ್ಲಿ ಆರ್ಗನೈಸರ್ ಏನಿದ್ದೀವಿ ಎಲ್ಲರೂ ಫ್ರೀಯಾಗಿ ಮಾಡಿದ್ವಿ. ಓ, ಆವಾಗ ಆ ಪರಿಸ್ಥಿತಿ ಮಾಡಿ ಟ್ಯೂಟರ್ ತುಂಬ ಚೆನ್ನಾಗಿ ನಡೀತು ನಮ್ಗೆ. ಯಾವ್ಯಾವ ಕ್ಲಾಸಿಗೆ ಟ್ಯೂಷನ್ ಮಾಡ್ತಾಯಿದ್ರಿ ಸರ್ ನೀವೆಲ್ಲ? ನಾವು ಸ್ಪೆಷಲಿ ಹೈಸ್ಕೂಲ್ 8, 9, 10. ಓಕೆ. 1 ವರ್ಷ ಆದಮೇಲೆ PUC ಕೂಡ ತೊಗೊಂಡ್ವಿ, ಆರ್ಟ್ಸ್ ಆ್ಯಂಡ್ ಕಾಮರ್ಸ್. ಓಕೆ. ಇಷ್ಟು 5 ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೀವಿ. ಸರ್, ನಿಮ್ಮ ಬಗ್ಗೆ ಒಬ್ಬರು ವಿಶೇಷವಾದ ವ್ಯಕ್ತಿ ಮಾತನಾಡಿದ್ದಾರೆ, ಈ ವಿಡಿಯೋ ನೋಡಿ. ನರಸಪ್ಪ ನನ್ನ ಟ್ಯೂಷನ್ನಿನ ಮೊದಲ ವಿದ್ಯಾರ್ಥಿ. ಚಿಕ್ಕವನಿಂದಲೂ ನರಸಪ್ಪ ಬಹಳ ಸಂಪನ್ನ ವಿದ್ಯಾರ್ಥಿಯಾಗಿದ್ದ, ಬಹಳ ಸರಳ ಸ್ವಭಾವ. ಜೊತೆಗೆ ಅವರ ತಂದೆ ತಾಯಿಗಳು ಕೂಡ ಬಹಳ ಸಂಪನ್ನರು. ಬಡತನದ ಜೊತೆಗೆ ಅವರ ತಂದೆ ತಾಯಿ ಮಗನಿಗೆ ಪದವಿ ಶಿಕ್ಷಣ ಕೊಡಿಸಿ ಮುಂದೆ MA B.Ed ಮಾಡಿದ. ಪದವಿ ಮುಗಿಸಿದ ನಂತರ ಹಟ್ಟಿಯಲ್ಲಿ ಟ್ಯೂಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ. ಆತ ಮನಸ್ಸು ಮಾಡಿದರೆ ಬೇರೆ ಯಾವುದೋ ಒಂದು ಸರ್ಕಾರಿ ಹುದ್ದೆಯನ್ನು ಯಾವುದೋ ಕಾಲೇಜಿನ ಉಪನ್ಯಾಸಕನಾಗಿ ಕೆಲಸ ಮಾಡ್ಬೋದಾಗಿತ್ತು. ಆದರೆ ತನ್ನ ಸುತ್ತಮುತ್ತಲು ಹಳ್ಳಿ ಜನರಿಗೆ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವ ಒಂದು ಉದ್ದೇಶದಿಂದ ಸರ್ಕಾರಿ ಕೆಲಸದ ಅಪೇಕ್ಷೆ ಪಡದೆ ತನ್ನ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದರ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಲ್ಲಿ ಯಶಸ್ವಿಯಾಗಿದ್ದಾನೆ. ಈ ವಿನಾಯಕ ಸಂಸ್ಥೆ ಇಂದು ಬಹಳ ಹೆಮ್ಮರವಾಗಿ ಬೆಳೆದಿದೆ. ರಾಯಚೂರು ಜಿಲ್ಲೆಯಲ್ಲದೆ ಇಡೀ ರಾಜ್ಯ ಮಟ್ಟದಲ್ಲಿ ಅದು ಹೆಸರುವಾಸಿಯಾಗಲೆಂದು ನಾನು ಹಾರೈಸುವೆ. ಬೆಸ್ಟ್ ಆಫ್ ಲಕ್. ತುಂಬ ಧನ್ಯವಾದಗಳು ಸರ್. ಸರ್, ಆಯಿತು. ಈಗ ನೀವು ಟ್ಯೂಷನ್ ಎಲ್ಲ ಸ್ಟ್ರಗಲಿಂಗ್ ಎಲ್ಲ ಹೇಳಿದ್ರಿ, ಅದಾದಮೇಲೆ ನಿಮ್ಮ ತಲೆಯಲ್ಲಿ ಬರುತ್ತೆ ನಾವೊಂದು ಸ್ಕೂಲ್ ಸ್ಟಾರ್ಟ್ ಮಾಡಬೇಕಂತ. ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಇದು ಕ್ರೆಡಿಟ್ ಹೋಗೋದು ನಮ್ಮ ಗುರುಗಳಾದ SB ರಾಜೂರ್ ಸರ್, ಆಮೇಲೆ SB ಮಟ್ಟದ್. ಅವರು SB ಮಟ್ಟದ್ ಸರ್ ನಮ್ಗೆ ಹೈಸ್ಕೂಲಲ್ಲಿ ಫಿಸಿಕಲ್ ಟೀಚರ್ ಇದ್ದರು. ಓಕೆ. ಆಮೇಲೆ SB ರಾಜೂರ್ ಸರ್ ಕಾಲೇಜಲ್ಲಿ ನಮಗೆ ಪೊಲಿಟಿಕಲ್ ಸೈನ್ಸ್ ಹೇಳ್ತಾಯಿದ್ರು. ಓಕೆ. ಅವರು ಮನೆ ಎದುರುಗಡೆನೇ ನಾವು ಟ್ಯೂಷನ್ ಇತ್ತು. ದಿನ ನಮ್ಮನ್ನು ನೋಡೋರು ಅವರು, ಈವ್ನಿಂಗ್ ಕರೆಯೋರು. ಒಂದು ಸರಿಗೆ ನಮ್ಮೆಲ್ಲ ಟೀಮ್ ಕರೆದು ನನಗೆ ಹೇಳಿದರು, ನರಸಪ್ಪ ನೋಡು, ನೀನು ಟ್ಯೂಷನ್ ಮಾಡಿದ್ರೆ ಅದು ಶಾಶ್ವತ ಅಲ್ಲ, ಅದಕ್ಕೆ ಅನೇಕ ಅಡ್ಡಿ ಆತಂಕಗಳಿರುತ್ತೆ. ಒಂದು ಶಾಶ್ವತವಾಗಿ ಶಾಲೆ ಮಾಡಿದ್ರೆ ಒಂದು ರಿಕಗ್ನೈಸ್ ಇರುತ್ತೆ ಸೊಸೈಟಿಯಲ್ಲಿ, ಒಂದು ರೆಸ್ಪೆಕ್ಟ್ ಇರುತ್ತೆ, ಚೆನ್ನಾಗಿರ್ತದೆ, ಸ್ಕೂಲ್ ಮಾಡಿ ಅಂತ ಅವ್ರು ಹೇಳಿದಾಗೆಲ್ಲ ನಾವು ಓಕೆ ಅನ್ನೋರು. ಆಯ್ತು ಸರ್. ನಾವು ಅವ್ರು ಹೋದ ತಕ್ಷಣ ನಮ್ಮಂಥವ್ರು ಏನು ಮಾಡೋಕ್ಕಾಗತ್ತೆ ರೀ, ನಮಗೆ ಭೂಮಿ ಇದೆನಾ, ದುಡ್ಡು ಇದೆನಾ, ಅಥವಾ ಅಷ್ಟು ಒಂದು ಪವರ್ ಇದೆನಾ, ನಾವು ಹೋಗಿ ಅವಾಗೆಲ್ಲ ಹೈಸ್ಕೂಲ್ ಪರ್ಮಿಷನ್ ತರಬೇಕಾದ್ರೆ ನಾವು ಸೆಕ್ರೆಟ್ರಿಯೇಟ್, ಪ್ರಿನ್ಸಿಪಲ್ ಸೆಕ್ರೆಟರಿ, ಎಜುಕೇಷನ್ ಮಿನಿಸ್ಟ್ರ್ ತನಕ ಬರಬೇಕಾಗಿತ್ತು. ಈಗೆಲ್ಲ DD ಅವ್ರು ಕೊಡ್ತಾರೆ. ಅಲ್ಲಿವರೆಗೂ ನಮ್ಗೆ ಹೋಗೋಕ್ಕಾಗುತ್ತಾ? ಅದು ನಮ್ಮಿಂದ ಆಗಲ್ಲ ಅನ್ನೋದು ಸರ್ ಹಿಂಗೆ ಕೇಳಿದಾಗ ಹೋಗ್ಬಿಡೋದು. ಹೀಗೆ ಸುಮಾರು ಸಲ ಅವರಿಂದ ತಪ್ಪಿಸ್ಕೊಂಡಿದ್ದೀನಿ. ಒಂದು ಸಲ ನನಗೆ ಸ್ಕೂಲಿಗೆ ಕರೆಸಿದ್ರು, ಅವರು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ರಿದ್ದರು. ಕರೆಸಿಬಿಟ್ಟು ಕರ್ಕೊಂಬರ್ರಿ ಅಂತ ಹೋದೆ. ಚೇಂಬರ್ನಲ್ಲಿ ಕೂಡು ಅಂದರು. ಇಲ್ಲ ಸರ್, ಇಲ್ಲ ಕೂಡು ಅಂತ ಕುಂತೆ. ಏನು ಮಾಡಿದೆ ನಿರ್ಧಾರ? ಸರ್, ಅದು ಮಾಡಬೇಕು ಸರ್, ನಿಮ್ಮ ಮುಂದೆ ಹೇಳೋಕ್ಕೆ ಧೈರ್ಯ ಆಗ್ತಾಯಿಲ್ಲ. ಏನು ಹೇಳು ಸರ್? ಲ್ಯಾಂಡೇ ಇಲ್ಲ ಸರ್, ಸ್ಕೂಲ್ ಎಲ್ಲಿಂದ ಮಾಡೋದು? ಓಕೆ. ಮತ್ತು ದುಡ್ಡಿಲ್ಲ, ಬಿಲ್ಡಿಂಗ್ ಎಲ್ಲಿಂದ ಕಟ್ಟೋದು? ಅದು ಹೇಗೆ ಮಾಡೋದು ಸರ್? ಅವಾಗ ಅವ್ರು ಹೇಳಿದರು, ಲ್ಯಾಂಡ್ ಬೇಕು ತಾನೆ, ಒಂದು ಕೆಲಸ ಮಾಡೋಣ, ಕಂಪ್ನಿಗೆ ಹೋಗೋಣ. ಕಂಪ್ನಿಯಲ್ಲಿ MD ಶ್ರೀವಾಸ್ತವ್ ಅಂತಿದ್ರು. ಓಕೆ. ನಮ್ಮ ಕಂಪ್ನಿ ಅಟ್ಟಿಗೋಲ್ಡ್ ಮೆನ್ಸ್ MD. ಅವ್ರನ್ನ ಭೇಟಿಯಾಗಿ ಅವರು ಒಂದು ಡೇಟ್ ತೊಗೊಂಡ್ರು ಸರ್. ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ಸರ್, ಇವರೆಲ್ಲರೂ MA, MCom, MSc ಆಗಿದೆ, ಆದರೆ ನಿಮ್ಮ ಕಂಪ್ನಿ ನೌಕರಿಗಾಗಿ ಅವ್ರು ಕಾಯ್ತಾ ಇಲ್ಲ. ಓಕೆ. ಭಾಳಷ್ಟು ಜನ ಏನು ಮಾಡ್ತಾರೆ, ನಮ್ಮ ತಂದೆ ನೌಕರಿ ಬರುತ್ತೆ, ನಮ್ಮ ತಂದೆ ನೌಕರಿ ಬರುತ್ತೆ ಅಂತ ಕಾಯ್ತಾರೆ. ಆದರೆ ಇವರು ಆ ಥರ ಏನೂ ಕಾಯೋದಿಲ್ಲ. ಸ್ವತಃ ತಮ್ಮ ಶಕ್ತಿ ಮೇಲೇ ಅವರೊಂದು ಏನಾದರೂ ಉದ್ಯೋಗ ಮಾಡಬೇಕಂತಾರೆ. 1 ಎಕರ್ ಲ್ಯಾಂಡ್ ಕೊಡಿ, ನಿಮ್ಮ ಕಂಪ್ನಿಯಿಂದ ಲೀಸಿಗೆ ಕೊಡಿ, ಫ್ರೀ ಕೊಡಿಬಿಡಿ. ಓಕೆ. ಶ್ರೀವಾಸ್ತವ್ರು ಏನು ಒಂದಿಲ್ಲ, ಒಂದೇ ಮಾತಿಗೆ 1 ಎಕರ್ ಲ್ಯಾಂಡನ್ನು ಲೀಸಿಗೆ ಕೊಟ್ಬಿಡ್ತೀವಿ, 400 ರೂಪೀಸ್ ಪರ್ ಮಂತ್ ಚಾರ್ಜ್ ಓಕೆ ಅಂತ ಹೇಳಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಮಾಡಿಸಿ ಕೊಟ್ಟರು. ಅದು ಒಂದು ಲ್ಯಾಂಡ್ ಸಿಕ್ತು. ಇನ್ನು ದುಡ್ಡು ಬೇಕಲ್ಲ, ಮತ್ತೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ದುಡ್ಡು ಬೇಕು. ಅದಕ್ಕೆ ಸರ್ ಏನು ಹೇಳಿದರು, ಇಲ್ಲ ನೀವೇನು ಟ್ಯೂಟ್ರಲಲ್ಲಿ ಅಮೌಂಟ್ ಜಮಾ ಮಾಡಿರಲ್ಲ, ಪ್ರಾರಂಭ ಮಾಡಿ ಒಂದು 3 ರೂಮ್ಸ್ ಚಿಕ್ಕದಾಗಿ ತಟ್ಟಿದ್ರಿ ನಮ್ಮದೆಲ್ಲ. ಇವತ್ತು ಅದು ಹೇಳಿದರೆ ಭಾಳ ಅತಿಶಯೋಕ್ತಿ ಅನಿಸ್ತದೆ. ಮೇಲೆ ಟಿನ್ನು ಸುತ್ತ ತಟ್ಟಿ, ಅಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡಿದ್ವಿ.
ಆದರೂ ಜನ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನೋಡಲಿಲ್ಲ. ಇವತ್ತು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ. ಹೌದು. ಸ್ಕೂಲ್ ಅಂದರೆ ಒಂದು ಮೈಂಡೇ ಚೇಂಜ್ ಇದೆ ಇವತ್ತು. ಓಕೆ. ಯಾಕೆಂದರೆ ಇವತ್ತು ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಬಂದಿದೆ, ಬೇರೆ ಬೇರೆ ಬಂದಿದೆ, ಆ ಥರ ಜನ ನೋಡ್ತಾರೆ. ನಾವು ಬೇವಿನ ಗಿಡದ ಕೆಳಗಡೆ ಕೂಡಿಸಿ ಕಲಿಸಿದ್ವಿ. ಒಂದು ಗಿಡ ಇತ್ತು, ಗಿಡ ಕೆಳಗೆ ಮಕ್ಕಳು ಬಂದು ಬೋರ್ಡ್ ಕಪ್ಪಲಿಗೆ ಇಟ್ಟು ಮಕ್ಕಳಿಗೆ ಪಾಠ ಮಾಡಿದ್ರು. ಅವರು ಭಾಳ ಅಪ್ರಿಸೈಟ್ ಮಾಡ್ತಾಯಿದ್ರು. ಹಳೆ ಕಾಲದ ಅಂತಿಲ್ಲ, ಆ ಥರ ಇತ್ತು. ತಟ್ಟಿ ಇತ್ತು. ನಾನು ಹೇಳ್ತಾ ಇದ್ದೆ, ಎ ಸಿ ಬೇಡ ನಮಗೆ, ಈ ತಟ್ಟೆಗೇನೆ ಗಾಳಿ ಬರುತ್ತೆ, ತುಂಬ ನ್ಯಾಚುರಲ್ ಎ ಸಿ ಇದೆ. ಈ ತಟ್ಟಿ ಅಂದರೆ ಈ ಬಿದಿರಿಂದ 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 ಆ ಥರ ಮಾಡಿ 3 ರೂಮ್ ಮಾಡಿಬಿಟ್ಟು 8th 9th 10th ಪರ್ಮಿಷನ್ಗೆ ಹೋಗಬೇಕಾದ್ರೆ ನಮ್ಮ ಸರ್ ತುಂಬ ಹೆಲ್ಪ್ ಮಾಡಿದರು. ಜೊತೆಗೆ ಆಗ ನಮ್ಮ ಸ್ಥಳೀಯ MLAಗಳು ಅವ್ರಿಗೆ ಹೇಳಿಬಿಟ್ಟು, ನೋಡಿ ನಿಮ್ಮ ಕ್ಷೇತ್ರದಾಗ ನಿಮ್ಮ ನಿರುದ್ಯೋಗ ಮಕ್ಕಳಿಗೆ ಹಿಂಗೆಲ್ಲ ಮಾಡ್ತಾರೆ, ಹೆಲ್ಪ್ ಮಾಡಿ ಅಂತ. ಅವಾಗ ವಿಶ್ವನಾಥ್ ಅವರು ಎಜುಕೇಷನ್ ಮಿನಿಸ್ಟ್ರಿ ಇದ್ದರು. ನಾನು ಹೇಳಿದ್ದು 2000ನಲ್ಲಿ ಫಸ್ಟ್ ಟೈಮ್ ವಿನಾಯಕ ವಿದ್ಯಾಸಂಸ್ಥೆಯಿಂದ ನಾವು ವಿನಾಯಕ ಪ್ರೌಢಶಾಲೆ ಪ್ರಾರಂಭ ಮಾಡಿದ್ವಿ. ಆಗ 64 ಮಕ್ಕಳು. ಓಕೆ. ನಮ್ಮ ಫಸ್ಟ್ ಬ್ಯಾಚಲ್ಲಿ 8th ಸ್ಟ್ಯಾಂಡರ್ಡ್ಗೆ 64 ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಪ್ರಾರಂಭ ಮಾಡಿದ್ವಿ. ಓಕೆ. ಭಾಳಷ್ಟು ಜನರಿಗೆ ಯಾಕೆ ಕನ್ನಡ ಮೀಡಿಯಮ್ ಅಂತ ಅನಿಸ್ತು ಅಂದರೆ, ನಮ್ಮ ಸುತ್ತಮುತ್ತ ಇಂಗ್ಲೀಷ್ ಮೀಡಿಯಮ್ ಇತ್ತು. ನಮ್ಮ ಹಟ್ಟಿಯಲ್ಲಿ 50 ವರ್ಷದಿಂದಲೂ ಆಂಗ್ಲೋ ಇಂಡಿಯನ್ಸ್ ಸೆಂಟ್ ಆನಾಸ್ ಅಂತ ಸ್ಕೂಲು, ಬೇರೆ ಬೇರೆ ಒಳ್ಳೊಳ್ಳೆ ಸ್ಕೂಲ್ಗಳಿದ್ದು. ಕನ್ನಡ ಮೀಡಿಯಮಲ್ಲಿ ಒಳ್ಳೆ ಸ್ಕೂಲ್ ಇರಲಿಲ್ಲ. ಓಕೆ. ನನ್ನ ತಲೆಗೆ ಏನಿತ್ತು, ಕನ್ನಡ ಮಾಧ್ಯಮದಲ್ಲಿ ನಾವೇನು ಕಡಿಮೆ ಇಲ್ಲ, ನಮ್ಮ ಮಾಧ್ಯಮದಲ್ಲಿ ಓದಿದ ಮಕ್ಕಳು ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ ಆಗ್ತಾರೆ, ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ. ಇಲ್ಲಿ ಸಾಧನೆಗೆ ಬೇಕಾಗಿರೋದು ಮಾಧ್ಯಮ ಅಲ್ಲ, ಜ್ಞಾನ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕನ್ನಡ ಮೀಡಿಯಮ್ ತೆಗೆದ್ವಿ. ಸೆಕ್ರೆಟ್ರೇಟ್ನಾಗ ನಾವು ಹೋದಾಗ, ಪರ್ಮಿಷನ್ಗೆ ಹೋದಾಗ, ಅಲ್ಲಿ ಅಂಡರ್ ಸೆಕ್ರೆಟ್ರಿ ಅವರು ನನಗೊಂದು ಮಾತು ಹೇಳಿದರು, ಈ ಕನ್ನಡ ಮೀಡಿಯಮಿಂದ ಏನು ಬರುತ್ತದ್ರಿ, ಇಂಗ್ಲೀಷ್ ಮೀಡಿಯಮ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿ ಆಗ್ತೀರಿ. ಓಕೆ. ಆದರೆ ಅವ್ರಿಗೆ ನಾನು ಈ ಮಾತು ಹೇಳಿದ್ರೆ ಅವ್ರು ನಕ್ಕರು. ಅವರು, ನೀವು ಇನ್ನೂ ಭಾಳ ಪ್ರಿನ್ಸಿಪಲ್ನಲ್ಲಿ ಇದ್ದೀರಿ, ಇದೆಲ್ಲ ಅಷ್ಟು ಸುಲಭನಾ? ಆದರೆ ನನಗಿವತ್ತು ಭಾಳ ಸಂತೋಷ ಆಗಿದೆ. ನಾವು 26 ವರ್ಷ ಆಯಿತು ಪ್ರಾರಂಭ ಆಗಿ. ಇವತ್ತು ನಮ್ಮ ಕನ್ನಡ ಮಾಧ್ಯಮ ಓದಿದ ಮಕ್ಕಳು ಸುಮಾರು 400ಕ್ಕಿಂತ ಹೆಚ್ಚು ಜನ ಇಂಜಿನಿಯರ್ ಆಗಿದ್ದಾರೆ, 29 ಜನ ಡಾಕ್ಟರ್ ಆಗಿದ್ದಾರೆ, PSI ಆಗಿದ್ದಾರೆ, ಎಲ್ಲ ರಂಗದಲ್ಲಿದ್ದಾರೆ. ಅದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಶಾಲೆ ತೆಗೆದು ಹೈಸ್ಕೂಲ್ ಪ್ರಾರಂಭ ಆಯಿತು, ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಂತರ ನಮ್ಮಲ್ಲಿ ಇನ್ನೊಂದು ಬಂತು, ಬಹಳ ಜನ ಸೈನ್ಸ್ ಅಂತಲೇ ವಿಚಾರ ಮಾಡ್ತಾರೆ. ನಮ್ಮ ಹಟ್ಟಿಯಲ್ಲಿ ಯಾಕೆ ಹೀಗಾಯಿತು ಅಂದರೆ, ನಮ್ಮದು ಮೈನಿಂಗ್ ಏರಿಯಾ. ಬರೀ ಅವ್ರು ಮಾತಾಡಿದ್ರೆ ಇಂಜಿನಿಯರ್ ಆಗಬೇಕು, ಡಿಪ್ಲೊಮಾ ಮಾಡಬೇಕು, ಕಂಪ್ನಿಯ ಕೆಲಸಕ್ಕೆ ಹೋಗಬೇಕು, ಇದು ಅವ್ರದ್ದು ಭಾಳ. ನಾನು ಅವಾಗ ಯೋಚನೆ ಮಾಡಿದೆ, ಆರ್ಟ್ಸ್ ಮತ್ತು ಕಾಮರ್ಸ್ ಮಾಡಿ ಅದರ ಮಹತ್ವವನ್ನು ಕೂಡ ಹೇಳಬೇಕು. ನಮ್ಮ ಸುತ್ತ ಗ್ರಾಮೀಣ ಪ್ರದೇಶದಲ್ಲಿ ದುಡ್ಡು ಕೊಟ್ಟು ಹೋಗೋದೇ ಇರೋಂಥ ಜನ ಕಡಿಮೆ ಖರ್ಚಲ್ಲಿ ಒಂದು 7-8 ಸಾವಿರ ರೂಪಾಯಲ್ಲಿ ಆರ್ಟ್ಸ್ ಮಾಡಿಕೊಂಡ್ರೆ ಅದರಿಂದ ಏನು ಅನುಕೂಲ ಆಗುತ್ತೆ, ಆ ಥರ ಮಾಡೋಣ ಅಂಥೇಳಿ ನಾನು ಆರ್ಟ್ಸನ್ನು 2005ರಲ್ಲಿ ಪ್ರಾರಂಭ ಮಾಡ್ತೀನಿ. ಕಾಲೇಜ್. ಓಕೆ. ಅಲ್ಲಿ ಕೂಡ ಡಿಸ್ಟಿಕಲ್ಲಿ ಅಲ್ಲೇ ಅನೇಕ ಬಾರಿ ನಮ್ಮ ವಿದ್ಯಾರ್ಥಿಗಳು ಫಸ್ಟ್ ಬಂದರು. ಆರ್ಟ್ಸ್ ಮಾಡಿದಂಥವ್ರು ಇವತ್ತು PDO ಆಗಿದ್ದಾರೆ. ನಮ್ಮಲ್ಲಿ ಒಂದು ಹುಡುಗ ವೆಂಕಟೇಶ್ ಅಂತ ಒಂದು ಹುಡುಗ UPSC ಎಕ್ಸಾಮ್ 2 ಟೈಮ್ ಮೇನ್ ಬರೆದು ಬಂದಿದ್ದಾನೆ. ಬಟ್ ಅವನು ಇನ್ನೂ ಹೋಗ್ತಾನೆ, ಇನ್ನೂ ಚಿಕ್ಕ ವಯಸ್ಸಿದೆ, ಇನ್ನೂ ಅವಕಾಶ ಇದೆ ಅವನಿಗೆ, ಒಳ್ಳೆಯ ಭವಿಷ್ಯ ಇದೆ. ಅದೇ ಥರ ಒಂದು ಶಶಿಕಲಾ ಅನ್ನೋ ವಿದ್ಯಾರ್ಥಿ, ನಮ್ಮ ಸ್ಕೂಲಲ್ಲಿ ಫಸ್ಟ್ ವಿದ್ಯಾರ್ಥಿ ಶಶಿಕಲಾ ತಂದೆ ಬಾಬು ಎಳೈ, ಇವತ್ತು ಎಟ್ ಪ್ರೆಸೆಂಟ್ ದಾವಣಗೆರೆಯಲ್ಲಿ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ವೀಣಾ ವಿಶ್ವನಾಥ್ ಅಂತ ಆ ವಿದ್ಯಾರ್ಥಿನಿ ಕೂಡ, ಆಕೆ ಕೂಡ ಆರ್ಟ್ಸೇ ಮಾಡಿಕೊಂಡು ಇವತ್ತು ಶರಣಬಸಪ್ಪ ಅಪ್ಪ ಡೀಮ್ ಯೂನಿವರ್ಸಿಟಿಗೆ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೂಪರ್. ಭಾಳಷ್ಟು ಜನ ಇವತ್ತು ಅದರಲ್ಲೂ ಇದೆ, ಯಾವ ಕೋರ್ಸ್ ಆದರೂ ಮಾಡಿದ್ರೇನು ಅದರಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ಸಂದೇಶನ ನಾವು ಮಕ್ಕಳಿಗೆ ಕೊಡಬೇಕು ಅನ್ನೋದು ಉದ್ದೇಶ ಆಗಿತ್ತು. ಇವತ್ತು ಕಾಲೇಜ್ ಕೂಡ ಗುಡ್ವಿಲ್ ಇದೆ, ಒಳ್ಳೆಯ ಹೆಸರಿದೆ. ಅದಾದಮೇಲೆ ನಮಗೆ ಮತ್ತೊಂದು ವಿಚಾರ ಬಂತು, ಪ್ರೈಮರಿ ಮಾಡಿದ್ರೆ ಫೌಂಡೇಶನ್ ಎಜುಕೇಷನ್ ಚೆನ್ನಾಗಿರುತ್ತೆ. ನಾವೆಲ್ಲೋ 8th ತೊಗೊತೀವಿ, PUC ತೊಗೊತೀವಿ, ಫೌಂಡೇಶನ್ ಸರಿಗಿರಲ್ಲ, ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಒಂದು ಒಳ್ಳೆ ಫೌಂಡೇಶನ್ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ಪ್ರೈಮರಿಯನ್ನು 2010ರಲ್ಲಿ ಪ್ರಾರಂಭ ಮಾಡಿದ್ವಿ. ಸೂಪರ್. ಇನ್ನೊಂದು ಏನಾಯಿತು, ನಮಗೆ ನಮ್ಮ ಸುತ್ತ ಗ್ರಾಮೀಣ ಭಾಳ ಇದೆ, ಅಲ್ಲಿ ಮಹಿಳೆಯರ ಎಜುಕೇಷನ್ ಕುಂಠಿತ ಆಗ್ತದೆ. SLC ಆದಮೇಲೆ PUC ಆದಮೇಲೆ ಅವ್ರು ಏನು ಯೋಚನೆ ಮಾಡ್ತಾರೆ, ಕೈಗೆ ಬಂದ ಮಕ್ಕಳು ಲಿಂಗ್ಸೂರಿಗೆ ಎಲ್ಲಿ ಕಳ್ಸೋಣ, ಬೇರೆಯವ್ರಿಗೆ ಎಲ್ಲಿ ಕಳ್ಸೋಣ, ಕಾಲ ಸೂಕ್ಷ್ಮ ಇದೆ, ನಮ್ಮ ಮಕ್ಕಳು ನಮ್ಮ ಮನೆಗೆ ಇರಲಿ, ಆ ಥರ ಡ್ರಾಪ್ಔಟ್ ಚಿಲ್ಡ್ರನ್ ಭಾಳ ಆಗ್ತಾಯಿದ್ರು. ನಾವು ಯೋಚನೆ ಮಾಡಿದ್ವಿ ನಮ್ಮೆಲ್ಲ ಟೀಮ್ ಅವ್ರು ಕೂತ್ಕೊಂಡು, ಹೌದು ಇದಕ್ಕೇನು ಪರಿಹಾರ, ಒಂದು ವುಮೆನ್ಸ್ ಕಾಲೇಜ್ ಮಾಡಿದರೆ, ಯಾಕಂದ್ರೆ ನಮ್ಮಲ್ಲಿ ವಿಶ್ವಾಸ ಇದೆ ನಮ್ಮ ಮಕ್ಕಳೇ ಇಲ್ಲೇ ಇರ್ತಾರೆ, ಆ ವುಮೆನ್ಸ್ ಎಲ್ಲ ಇಲ್ಲಿ ಓದ್ಬೋದಲ್ಲ ಅಂತ ಹೇಳ್ಕೊಂಡು 2017ರಲ್ಲಿ ನಾವೊಂದು ವುಮೆನ್ಸ್ ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡಿದ್ವಿ. ನಿಜವಾಗಿಯೂ
ತುಂಬ ಜನ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ತುಂಬ ವಿದ್ಯಾರ್ಥಿನಿಯರಿದ್ದಾರೆ. 2 ವರ್ಷದ ಕೆಳಗೆ ಲಕ್ಷ್ಮಿ ಅನ್ನೋ ಒಂದು ವಿದ್ಯಾರ್ಥಿನಿ ಯೂನಿವರ್ಸಿಟಿಗೆ 3rd ರ್ಯಾಂಕ್ ಕೂಡ ಬಂದಿದ್ದಾರೆ. ಸೂಪರ್ ಸರ್. ಒಳ್ಳೆಯ ರೆಸ್ಪಾನ್ಸ್ ಇದೆ. ಈಗ ಒಟ್ಟಾರೆ ನಮ್ಮಲ್ಲಿ 1900 ಮಕ್ಕಳಿದ್ದಾರೆ ಮತ್ತು 83 ಜನ ಸ್ಟಾಪ್ ಇದೆ. 83 ಜನ ಸ್ಟಾಪ್ ಇದೆ. ನಮ್ಮದೇ ಆದ ಸ್ವಂತ ಲ್ಯಾಂಡ್ ಇದೆ, ಬಿಲ್ಡಿಂಗ್ ಇದೆ. ಇದೆಲ್ಲ ಕೂಡ ಇವತ್ತು ಒಂದು ಹಂತಕ್ಕೆ ಬರೋಕ್ಕೆ ನಮ್ಮ ಗುರುಗಳು ರಾಜೂರ್ ಸರ್ ಅವ್ರು ನಾವು ತುಂಬ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದಿಸಬೇಕು. ಯಾಕಂದರೆ ಅವ್ರು ನನಗೆ ಬೆನ್ನು ತಟ್ಟದೇ ಇದ್ದರೆ, ಅವರು ನನಗೆ ಫೋರ್ಸ್ ಮಾಡದೇ ಇದ್ದರೆ ಖಂಡಿತ ಇದು ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಎಷ್ಟೋ ಜನರಿಗೆ ನಮ್ಮಲ್ಲಿ ಶಕ್ತಿ ಇರ್ತದೆ, ಹೌದು, ಆದರೆ ನಮ್ಮ ಬೆನ್ನು ನಮ್ಗೆ ಕಾಣಿಸೋದಿಲ್ಲ. ಹಿಂಜರಿತಿರ್ತೀವಿ, ಹಿಂದೆ ಒಬ್ಬ ಗುರು ಬೇಕು. ನೀನು ಮಾಡ್ತೀಯಾ, ನಿನ್ನಿಂದ ಸಾಧ್ಯ ಅನ್ನೋಂಥದ್ದನ್ನು ಅವನು ಏನಾದರೂ ನಮ್ಮ ಫೋರ್ಸ್ ಮಾಡಿದಾಗ ನಾವು ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಗುರುಗಳು ಮತ್ತು ನಾವು ಅದಕ್ಕೆ ಸ್ವಲ್ಪ ಉದಾಹರಣೆ ಏನು ಅಂತ ಅನಿಸ್ತದೆ. ಸೂಪರ್ ಸರ್. ಓಕೆ ಸರ್, ಇವಾಗ ನನಗೊಂದು ಕ್ವಶನ್ ಇದೆ. ಈಗ ನೀವು ವಿನಾಯಕ ವಿದ್ಯಾಸಂಸ್ಥೆ ಕಟ್ಟೋ ಒಂದು ಜರ್ನಿನಲ್ಲಿ ಯಾವ ಥರ ಕಷ್ಟ ಇತ್ತು, ಮತ್ತು ಯಾವತ್ತಾದರೂ ನಿಮಗೆ ಸುಮ್ಮನೆ ಸಿಗಾಕೊಂಡ್ಬಿಟ್ಟಿದ್ದೀನಿ, ಆಚೆ ಬರಬೇಕು ಅನ್ನೋ ಥರ ಏನಾರ ಅನಿಸಿತ್ತಾ ನಿಮಗೆ? ಅದು ಸಹಜ, ತುಂಬ ಸಲ ಅನಿಸಿದೆ. ಆಗಿತ್ತಲ್ಲ. ಯಾಕೆಂದರೆ ಯಾವುದೇ ಒಂದು ನಾವು ಸಾಧನೆ ಮಾಡುವಾಗ ಅಡ್ಡಿ ಆತಂಕಗಳು, ತೊಂದರೆಗಳಿರೋದೆ. ನಮಗೆ ಮುಖ್ಯವಾಗಿ ಬಂದಿರೋದು ಒಂದು ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ. ಟೀಮಲ್ಲಿ ಸಹಕಾರ, ಸಂಯೋಜನೆ ಚೆನ್ನಾಗಿತ್ತು, ಇವತ್ತವರೆಗೂ ಇದೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಪ್ರಾರಂಭದಲ್ಲಿ ನಮ್ಗೆ ಹಣ ಎಲ್ಲಿಂದ ತರಬೇಕು? ಹೌದು, ಅದು ಬಿಗ್ಗೆಸ್ಟ್ ಚಾಲೆಂಜ್. ಯಾಕೆ ಅಂದರೆ ನಾವು ಸೊಸೈಟಿಯಲ್ಲಿ ಎಜುಕೇಷನ್ ಮುಗಿಸ್ಕೊಂಡು ಬಂದವರು. ಓಕೆ. ನಮ್ಮ ಹತ್ರ ಯಾವುದೇ ಲ್ಯಾಂಡ್ ಇಲ್ಲ, ಫ್ಲ್ಯಾಟ್ ಇಲ್ಲ, ಅಸೆಟ್ ಇಲ್ಲ ಲೋನ್ ತರೋದಕ್ಕೆ. ಓಕೆ. ಆಮೇಲೆ ಲೋನ್ ಕೊಡೋರು ಕೂಡ ನಮ್ಮನ್ನು ಬಿಲೀವ್ ಮಾಡಬೇಕಲ್ಲ. ಹೌದು, ಏನೋ ಶ್ಯೂರಿಟಿ ಕೇಳ್ತಾರೆ. ಬಿಲೀವ್, ಇವರು ಈ ವ್ಯಕ್ತಿ ಕೊಡ್ತಾನಪ್ಪ, ರಿಟರ್ನ್ ಮಾಡ್ತಾನ ಅನ್ನೋಂಥದ್ದು ಬಿಲೀವ್ ಕೂಡ ಇರಲಿಲ್ಲ. ಓಕೆ. ಅದೇ ಎಜುಕೇಷನ್ ಮುಗ್ಸ್ಕೊಂಡು ಬಂದಿದ್ವಿ, ಈ ಫೀಲ್ಡಿಗೆ ಬಂದುಬಿಟ್ಟಿದ್ವಿ. ಆಗ ನಿಜವಾಗಿ ಹೇಳಬೇಕಂದ್ರೆ ಸಾಲ ಸಿಗೋದು ತುಂಬ ಕಷ್ಟ ಆಗಿತ್ತು. ಓಕೆ. ತುಂಬ ಕಷ್ಟ. ನಾವೇನೋ ಸ್ವಲ್ಪ ಕೂಡಿಟ್ಟ ಹಣದಲ್ಲಿ ಶೆಡ್ ಮಾಡಿದ್ವಿ. ನಂತರದಲ್ಲಿ ಎಕ್ಸ್ಟೆನ್ಷನ್ ಮಾಡುವಾಗ, ಫರ್ನಿಚರ್ ತರುವಾಗ, ಆಮೇಲೆ ನಮ್ಮದು ಫೀಸ್ ತುಂಬ ಕಡಿಮೆ ಇತ್ತು. ಬರೀ 600 ರೂಪಾಯಿ ಫೀಸ್ ಮಾಡಿದ್ವಿ 2000ರಲ್ಲಿ. ವರ್ಷಕ್ಕೆ ವರ್ಷಕ್ಕೆ 600 ರೂಪಾಯಿ ಪ್ರಾರಂಭದಲ್ಲಿ. ಆಮೇಲೆ 800 ರೂಪಾಯಿ. ಇಷ್ಟು ಕಡಿಮೆ ಫೀಸ್ ತೊಗೊಂಡು ಟೀಚರ್ ಸ್ಯಾಲ್ರಿ ಕೊಡೋದು ಒಂದು ಚಾಲೆಂಜ್, ಡೆವಲಪ್ಮೆಂಟ್ ಮಾಡೋದು ಒಂದು ಚಾಲೆಂಜ್. ಮತ್ತು ನಾವು ನಮ್ಮ ಕುಟುಂಬ ನಾವು ಸಸ್ಟೈನ್ ಆಗಬೇಕಲ್ಲ. ಕರೆಕ್ಟು. ಅದು ಒಂದು ದೊಡ್ಡ ಸಮಸ್ಯೆ. ಅಂಥ ಸಂದರ್ಭದಲ್ಲಿ ಸುಮಾರು 2-3 ಸಲ ಫೀಲ್ ಆಗಿದೆ, ಯಾಕಂದರೆ ಇದಕ್ಕೆ ಬಂದೇನು, ನಾನು ಮೊದಲೇ ಇಂಡಸ್ಟ್ರಿ ಹೋಗ್ಬೇಕಂತಿತ್ತು, ಅದೇ ಮಾಡಿದ್ರೆ ತುಂಬ ಲಾಭ ಗಳಿಸ್ತಿದ್ದೇನು ಅಂತ. ಆಮೇಲೆ ನಾವು ಕನ್ನಡ ಮೀಡಿಯಂ ಮಾಡಿರೋದ್ರಿಂದ ತುಂಬ ಇನ್ನೊಂದು ಚಾಲೆಂಜ್ ನಮಗೆ. ಹೌದು. ಏನೆಂದರೆ ಸುತ್ತ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲು. ಆಮೇಲೆ ಇವತ್ತು ಜನರ ಮೈಂಡ್ ಕೂಡ ಹೆಂಗಾಗಿದೆ ಅಂದರೆ, ಇಂಗ್ಲೀಷ್ ಮೀಡಿಯಂ ಓದಿದರೆ ಜಾಣರಾಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ ಅನ್ನೋದು ಬಹುತೇಕ ನಮ್ಮ ಭಾಗದಲ್ಲಿ, ಈಗೂ ಇಲ್ಲಿ ಎಲ್ಲ ಕಡೆನೂ ಇದೆ, ಅಲ್ಲಿ ಆಗಿತ್ತು. ನಮ್ಮ ಸ್ಪೆಷಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ. ಓಕೆ. ಕನ್ನಡ ಮೀಡಿಯಂ ಅವ್ರು ಏನಾಗ್ತಾರೆ ರೀ ಅನ್ನೋಂಥ ಒಂದು ಉದಾಹರಣೆ ಅವ್ರು ಕೊಡೋದು. ಅಂಥದ್ರಲ್ಲಿ ಕಡಿಮೆ ಫೀಸ್ ಇಟ್ಟರು ಬರೋದ್ರ ಸಂಖ್ಯೆ ಕಡಿಮೆ. ಹೌದು. ಇನ್ನೊಂದು ಕಡೆ ಈ ಚಾಲೆಂಜ್ ಮತ್ತು ಇಂಗ್ಲೀಷ್ ಮೀಡಿಯಂ ಜೊತೆಗೆ ನಾವು ಕಾಂಪಿಟೇಟ್ ಮಾಡಬೇಕು. ಓಕೆ. ಅದು ಅಷ್ಟು ಸರಳ ಆಗಿರಲಿಲ್ಲ, ಅದು ತುಂಬ ಕಷ್ಟ ಇತ್ತು. ಮತ್ತು ಈ ಟೀಚರ್ಸಿಗೆ ಸಂಬಳ ಎಲ್ಲ ಎಷ್ಟು ಕೊಡ್ತಾ ಇದ್ರಿ ಸರ್? ಪ್ರಾರಂಭದಲ್ಲಿ ನಾವೇ ಫ್ರೀ ಸರ್ವಿಸ್ ಮಾಡ್ತಾ ಇದ್ವಿ. ಓಕೆ. ನಾವೇ ಟೀಚರ್ಸ್ ಇದ್ವಿ. ಹೆಂಗಾಗಿತ್ತಂದ್ರೆ, ಸಾಮಾನ್ಯವಾಗಿ ನೀವು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದಾಗ ಅಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಗೌರ್ಮೆಂಟ್ ಜಾಬ್ನ ಟ್ರೈ ಮಾಡ್ತಾರೆ. ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ಯಾವುದೋ ಒಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡೋಣ, ಜಾಸ್ತಿ ಸ್ಯಾಲ್ರಿ ತೊಗೊಳ್ಳೋಣ ಅನ್ನೋ ಥರ ಇರುತ್ತೆ. ಆ ಥರ ಸಿಚುವೇಶನಲ್ಲಿ ಇದ್ದವ್ರು ನೀವು. ಆ ಟೈಮಲ್ಲಿ ನೀವು ಅದೇ ಊರಲ್ಲೇ ಇದ್ಕೊಂಡು ಏನಾದರೂ ಒಂದು ಮಾಡ್ಬೇಕಂದ್ರಲ್ಲ, ಅದು ತುಂಬ ಅಪ್ರಿಷಿಯೇಟ್ ಮಾಡ್ಬೋದು ಸರ್. ನೀವು ಹೇಳಿದಾಗೆ ನಾನು ಕೂಡ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿದ್ದು. ಓಕೆ. 99ರಲ್ಲಿ ನಾನು KES ಎಕ್ಸಾಮ್ ಬರೆದೆ, ಕರ್ನಾಟಕ ಎಜುಕೇಷನ್ ಸರ್ವಿಸ್. ಓಕೆ. ಥೆರಾಟಿಕಲ್ ಎಲ್ಲ ಪಾಸ್ ಆಯಿತು. ಇಂಟರ್ವ್ಯೂಗೆ ಹೋದಾಗ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ನಿಮಗಂತೂ ಗೊತ್ತಿದೆ, ಅದರಿಂದ ಸೆಲೆಕ್ಟ್ ಆಗಲಿಲ್ಲ. ತುಂಬ ಬೇಜಾರಾಯಿತು. ಮತ್ತು KES ಎಕ್ಸಾಮ್ ಬರೆದೆ. ಅದು 2000ಅಲ್ಲಿ ರಿಸಲ್ಟ್ ಬಂತು. ಪ್ರಿಲಿಮಿನರಿ ಪಾಸ್ ಆದೆ. ಅವಾಗ ಪೇಪರ್ನಲ್ಲಿ ನನ್ನ ಫೋಟೋ ಬಂದಾಗ ತುಂಬ ಖುಷಿ, ಏನೋ ಆಗ್ಬಿಟ್ಟಿನೇನೋ ಅಂತ. ಓಕೆ. ಆಮೇಲೆ ನೆಕ್ಸ್ಟು ಮೇನ್ ಎಕ್ಸಾಮ್ ಬರೆದೆ. ಮೇನ್ ಎಕ್ಸಾಮ್ನಾಗ ಕೂಡ ಕ್ಲಿಕ್ ಆಯಿತು. ಎಂಟ್ರಿಗೆ ಹೋದ್ವಿ, ಅಲ್ಲಿ ಆಗಲಿಲ್ಲ. ಓಕೆ. ಅವತ್ತೇ ಯೋಚನೆ ಮಾಡಿದೆ, ಬೇಡಪ್ಪ ಈ ನೌಕರಿ, ನಮ್ಮದೇ ಏನಾದರೂ ಒಂದು ಸ್ವಂತಸ್ತಿಕೆ ಮಾಡೋಣ. ಇದನ್ನೇ ಈಗೇನು ನಾವು ಸಂಸ್ಥೆ 99ರಲ್ಲಿ ನಾವು ವಿನಾಯಕ ವಿದ್ಯಾಸಂಸ್ಥೆ ನೋಂದಣಿ ಆಗಿತ್ತು. 2000ಅಲ್ಲಿ ಸ್ಕೂಲ್. ಇದನ್ನೇ ಯಾಕೆ ಬಳಸಬಾರ್ದು? ಅವಾಗ ನಮ್ಮ ಸರ್ ಒಂದು ಮಾತು ಹೇಳಿದರು, ಯಾವುದೇ ಕೆಲಸ ಮಾಡು, ತುಂಬ ಡೆಡಿಕೇಟ್ ಆಗಿ ಮಾಡು. ಓಕೆ. ಅರ್ಪಣಾ ಮನೋಭಾವನೆ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತೆ.
ಓಕೆ. ಆಗ 24 ಗಂಟೆಯಲ್ಲಿ ಇವತ್ತುವರೆಗೂ ಕೂಡ 12ರಿಂದ 14 ಗಂಟೆ ಅದಕ್ಕಾಗಿ ಸಮಯ ಮೀಸಲಿಡ್ತಾ ಇದ್ವಿ. ಆ ಡೆಡಿಕೇಟ್ ಆಫ್ ವರ್ಕ್ ನಮ್ಮದು ಮತ್ತು ಟೀಮ್ ಇರೋದೇ ಇವತ್ತು ಸಂಸ್ಥೆ ಇಷ್ಟೆಲ್ಲ ಬೆಳೆಯೋಕ್ಕೆ ಕಾರಣ. ಇನ್ನು ಆರ್ಥಿಕವಾಗಿ ಯಾವಾಗ ಜನರಿಗೆ ವಿಶ್ವಾಸ ಬಂತು ಅಂದರೆ, ನಮಗೆ ಬ್ಯಾಂಕ್ಗಳು ಲೋನ್ ಕೊಡೋಕ್ಕೆ ಬಂದ್ರಂದರೆ ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾದಾಗೆಲ್ಲ ಓಕೆ. ಶಿಕ್ಷಕರಿಗೆ ಸಂಬಳ ನಾವು ಏನು ಮಾಡಿದ್ವಿ, ನಾವು ಫ್ರೀ ದುಡಿತಿದ್ವಿ, ಕಲೆಕ್ಷನ್ ಬಂದಿದ್ದು ಅವ್ರಿಗೆ ಮೊದಲು ಕೊಟ್ಬಿಡ್ತಿದ್ವಿ. ಓಕೆ. ಟೀಚರ್ಸ್ ಕೊಡ್ತೀವಿ. ಆವಾಗ ಭಾಳ ಕಡಿಮೆ ಸ್ಯಾಲ್ರಿ ಕೊಟ್ಟಿದ್ವಿ, ಯಾಕೆಂದರೆ ಟೀಚರ್ಸ್ ತುಂಬ ಇದ್ದರು. ನಮಗೆ ಕನ್ನಡ ಮೀಡಿಯಂ ಟೀಚರ್ಸ್ ತುಂಬ ಸಂಖ್ಯೆಯಲ್ಲಿರೋದ್ರಿಂದ ಅವಾಗ ನಮ್ಗೆ ಏನು ಸಿಗ್ತಿತ್ತು, ಬರೀ 2,000 3,000 ಕೊಟ್ಟರು ಕೂಡ ಬರ್ತಾಯಿದ್ರು. ಓಕೆ. ಈಗೆಲ್ಲ ತುಂಬ ಜಾಸ್ತಿ ಆಗಿದೆ. ಆವಾಗ ಅಷ್ಟು ಮತ್ತು ನಮ್ಮ ಸರ್ವಿಸ್ ಎರಡೂ ಸೇರಿಬಿಟ್ಟು ಪ್ರಾರಂಭದಲ್ಲಿ ನಿಗಿಸಿದ್ವಿ. ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ನಮಗೆ ಕ್ವಾಲಿಟಿ ಆಫ್ ಎಜುಕೇಶನ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇದು ಸತ್ಯ. ನಾವು ಪ್ರಾರಂಭದಲ್ಲೇ ಫಸ್ಟ್ ಆದ್ಯತೆ ಕೊಟ್ಟಿರೋದು. ಓಕೆ. ನಾವು ಶ್ರೀವಾಸ್ತವ್ ಅಂತ MD ಅಂತ ಹೇಳಿದ್ನಲ್ಲ, ಅವ್ರು ನಾನು ಕೇಳಿದ್ದು ಇದನ್ನೇ, ನೀವೀಗ ಸ್ಕೂಲ್ ಮಾಡ್ತೀರಿ, ಈಗಾಗಲೇ ಸ್ಕೂಲ್ ಅದಾವ, ನಿಮ್ಮ ಸ್ಕೂಲ್ ನಡೀತಾ? ಅವತ್ತು ನಾನು ಹೇಳಿದ್ದಿದೆ ಒಂದೇ ಮಾತು, ಇಲ್ಲ ಸರ್ ನಾವು ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ, ಓಕೆ, ಯೂಸ್ಫುಲ್ ಮ್ಯಾನ್ ಪವರ್ ರೆಡಿ ಮಾಡ್ತೀವಿ 100%. ಅವ್ನ ಲೈಫಲ್ಲಿ ಗೌರ್ಮೆಂಟ್ ಜಾಬ್ ಹೋಗಲಿಲ್ಲ ಅಂದ್ರೂ ತನ್ನ ಸ್ವಂತ ಕಾಲ ಮೇಲೆ ತಾನು ಬದುಕೋ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಅದು ಒಂದೇ ಮಾತಿಗೆ ಅವರು ನಮಗೆ 1 ಎಕರೆ ಆಫ್ ಲ್ಯಾಂಡ್ ಕೊಟ್ಟಿರೋದು. ಓಕೆ. ಓಕೆ. ಹಾಗಾಗಿ ನಾವು ಅಲ್ಲಿ ತಗೊಂಡು ಸ್ಟೆಪ್ ಅದನ್ನೇ, ಬರೀ ಓದು ಬರಹ ಅಲ್ಲ, ಓದು ಬರಹ ಜೊತೆಗೆ ಅವನಿಗೆ ಸಂಸ್ಕಾರ ಫಸ್ಟ್, ಜೊತೆಗೆ ಶಿಸ್ತು. ನಮ್ಮದು ಶಾಲೆಯ ನಮ್ಮ ಸಂಸ್ಥೆ ಮುಖ್ಯ 3 ಗುರಿ ಅಂದರೆ ಶಿಸ್ತು, ಶಿಕ್ಷಣ, ಸಾಧನೆ. ನಮ್ಮ ಸಂಸ್ಥೆ 3 ತತ್ವಗಳು. ಹಾಗಾಗಿ ಇವತ್ತುವರೆಗೂ ನಾನು ಬಹಳ ಆದ್ಯತೆ ಕೊಡೋದು ಕ್ವಾಲಿಟಿ, ಅವ್ರಿಗೆ ಟ್ರೈನಿಂಗ್, ಆಮೇಲೆ ಇವತ್ತು ಜಗತ್ತಲ್ಲಿ ನಾವು ಹೇಗೆ ಬದುಕಬೇಕು. ಒಬ್ಬ ಅವಿದ್ಯಾವಂತ ವ್ಯಕ್ತಿ ಬದುಕ್ತಾನೆ ಅಂದರೆ ಒಬ್ಬ ವಿದ್ಯಾವಂತ ವ್ಯಕ್ತಿ ಬದುಕಕ್ಕೆ ಯಾಕಾಗಲ್ಲ. ಓಕೆ, ಕರೆಕ್ಟ್. ಇದನ್ನೇ ನಾವು ಆ ಮಕ್ಕಳಿಗೆ ಮೋಟಿವೇಟ್ ಮಾಡ್ತಾರೆ. ಇದು ಸಂಖ್ಯೆ ಹೆಚ್ಚಾಗಕ್ಕೆ ಕಾರಣ ಆಯಿತು. ನಂತರ ಬ್ಯಾಂಕ್ ಲೋನ್ ಸಿಕ್ತು, ಅದರಿಂದ ನಾವು ಸ್ವಂತ ಲ್ಯಾಂಡ್ ತೊಗೊಳಕ್ಕಾಯಿತು. ಅದೇ ಬ್ಯಾಂಕ್ ಲೋನಿಂದ ಇವತ್ತು ನಾವು ಬಿಲ್ಡಿಂಗ್ ಕಟ್ಟಿ ವೆಹಿಕಲ್ಸ್ಗಳೆಲ್ಲ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು. ಸೂಪರ್ ಸರ್. ಇವಾಗ ನಿಮ್ಮನ್ನ ಪ್ರಿನ್ಸಿಪಾಲ್ ಆಗಿ 1-2 ಕ್ವಶನ್ ಕೇಳ್ತೀನಿ. ನೀವು ಮುಂಚೆ ಕಾಲಕ್ಕೆ ಓದಿರೋದಕ್ಕೂ ಮತ್ತು ಇವಾಗಿನ ಎಜುಕೇಷನ್ ಸಿಸ್ಟಮು ತುಂಬಾ ಡಿಫ್ರೆನ್ಸ್ ಇದೆ ಅನಿಸುತ್ತೆ. ಸೊ ಇದರಲ್ಲಿ ನಿಮ್ಗೆ ಹೆಂಗೆ ಅನಿಸುತ್ತೆ ಸರ್ ಇವತ್ತಿನ ಶಿಕ್ಷಣ ಹೇಳಿದಂಗೆ ತುಂಬ ವ್ಯತ್ಯಾಸ ಇದೆ, ಅದ್ರ ಬಗ್ಗೆ 2 ಮಾತಿಲ್ಲ. ನಮ್ಮ ಹಿರಿಯರು ಹೇಳ್ತಿದ್ರು, ಚಡಿ ಚಮ್ ವಿದ್ಯಾ ಗಮ್ ಗಮ್ ಅಂತ. ನಮಗಿಂತ ಹಿರಿಯರು ಅಂದರೆ ನಮಗೆ ತುಂಬ ಹಿರಿಯರು ಅವರು ಹೇಳ್ತಿದ್ರು. ಬಟ್ ನಾವು ಕೂಡ ಸ್ವಲ್ಪ ಶಿಕ್ಷೆ ಅನುಭವಿಸ್ಕೊಂಡಿವಿ. ನಮ್ಮಲ್ಲಿ ನಾನು 3rd ಸ್ಟ್ಯಾಂಡರ್ಡ್ ಇದ್ದಾಗ ಗುರುಪಾದಾಯ ಮತ್ತು ಗುರುನಾಥ್ ರಾವ್ ಸರ್ ಅಂತ ಇದ್ದರು. 30ರವರೆಗೆ ಮಗ್ಗೆ ಕೇಳ್ತಾ ಇದ್ರು. ಹೇಳಕ್ಕೆ ಬಂದಿಲ್ಲ ಅಂದರೆ ಈ ಥರ ಹೊಡಿತಿದ್ರು ಅವರು. ಆ ಭಯಕ್ಕೆ ನಾವು ರಾತ್ರಿಯೆಲ್ಲ ಕುಂತು ಗಟ್ಟೆ ಮಾಡೋರು. ಓಕೆ. ಆಮೇಲೆ ಇಂಗ್ಲೀಷ್ ಬರ್ತಾರಿಲ್ಲ, ನಾವೆಲ್ಲ ಕನ್ನಡ ಮಾಧ್ಯಮ ಓದಿದವರು. ಒಂದು ತುಂಬ ನೆನಪಿದೆ ನನ್ನ ಜೀವನದಲ್ಲಿ. ಬಾಸುಸ್ಕರ್ ಸರ್ ಅಂತ ಇದ್ದರು, ಈಗ ಅವ್ರು ತೀರ್ಕೊಂಡಿದ್ದಾರೆ. ಓಕೆ. ಅವ್ರು ಇಂಗ್ಲೀಷ್ ಹೇಳ್ತಿದ್ರು 7th ಸ್ಟ್ಯಾಂಡರ್ಡಲ್ಲಿ, 84ಅಲ್ಲಿ, ನಾನು 7th ಇದ್ದೆ. ಒಂದು ದಿ ಬಲೂನ್ ಮ್ಯಾನ್ ಅಂತ ಒಂದು ಪೋಯಮ್. ಓಕೆ. ನನಗೆ ಓದಕ್ಕೆ ಬರಲಿಲ್ಲ. ಸರ್ ಹೊಡೆದ್ರೆ ಇಷ್ಟು ಬಾವು ಬಂದುಬಿಟ್ಟಿತ್ತು. ನಂತರ ರಾತ್ರಿ ಊಟ ಮಾಡ್ತಿದ್ದೆ, ನನಗೆ ಊಟ ಮಾಡೋಕ್ಕಾಗಿಲ್ಲ. ನಮ್ಮ ತಾಯಿ ಊಟ ಮಾಡಿಸ್ತಿದ್ಲು. ನಮ್ಮ ತಂದೆ ಹೊರಗಿಂದ ಬಂದರು. ಬಂದುಬಿಟ್ಟು ಏನಾಗ್ಯದ ಅವನಿಗೆ? ಇಲ್ಲ ಏನೋ ಸರ್ ಹೊಡೆದಾರಂತ. ಯಾಕೆ ಹೊಡೆದಾರ? ಅದೇನೋ ಓದಕ್ಕೆ ಬಂದಿಲ್ಲ. ಬಂದಿದ್ದೆ ನಮ್ಮ ತಂದೆ, ನಿನ್ನ ಶಾಲೆ ಹೋಗ್ತೀನಿ ಅಂದಲ್ಲಪ್ಪ, ಹೋಗಿ ಓದಂಗಿಲ್ಲ ಅಂದರೆ ಎದಕ್ಕೆ ಹೋಗ್ತೀನಿ ಅಂಥೇಳಿ 2 ಏಟು ಹೊಡೆದು, ನೀನು ಕರೆಕ್ಟ್ ಓದಲಿಲ್ಲ ಅಂದರೆ 2 ಮೇಕೆ ತೊಗೊಂಬರ್ತೀನಿ ಸಾಕ್ಕೊಂಡು. ನೋಡ್ರಿ ಅವತ್ತು ಪರಿಸ್ಥಿತಿ ಹೇಗಿತ್ತು. ಮನೆಯಲ್ಲಿಯೂ ಶಿಕ್ಷೆ ಇತ್ತು, ಶಾಲೆಯಲ್ಲಿಯೂ ಇತ್ತು. ಇವತ್ತು ಬಹುತೇಕ ಅವತ್ತು ಓದಿದವರು ಒಂದಿಲ್ಲ ಒಂದು ಸ್ಥಾನಕ್ಕೆ ಅವ್ರು ರೂಪಿಸ್ಕೊಂಡಾರೆ. ಓಕೆ. ಬಟ್ ಅದು ಏನೇನೋ ಇವತ್ತು ಟೀಚರ್ ಹೊಡೆದ್ರು ಅಂದರೆ ಅದು ಅಫೆನ್ಸಿವ್, ದೊಡ್ಡ ಕಷ್ಟ. ಇವತ್ತು RT ಆ್ಯಕ್ಟ್ ಬಂದಿತ್ತು ನಮ್ಗೆ ಗೊತ್ತಿರೋ ಹಾಗೆ. ಮಕ್ಕಳಿಗೆ ಭಯ ಆಗಿಲ್ಲ, ಹೊಡೆ ಆಗಿಲ್ಲ. ಇನ್ನೊಂದು ದೊಡ್ಡ ರೋಗ ನನ್ನ ಅಭಿಪ್ರಾಯ, ಫೇಲ್ ಮಾಡಬಾರ್ದು ಅಂತೇನಿದೆ ಅಲ್ಲ, ಅದು ಮಕ್ಕಳಿಗೆ ಭಾಳ ಕಷ್ಟ ಆಗಿದೆ. ಓದೋದೇ ಇಲ್ಲ. ಶಾಲೆಗೆ ಬರಲಾರವನು ಪಾಸ್ ಆಗ್ತಾನೆ. ಹೌದು. ಶಾಲೆಗೆ ಬಂದವನು ಅನಿಸ್ಕೊಂತಾನೆ, ಶಾಲೆಗೆ ಅವ್ನು ಹೋಗಿಲ್ಲ ಪಾಸಾಗ ನಾನು ಯಾಕೆ ಓದಬೇಕು. ಒಂದು ಥರ ನೆಗೆಟಿವಿಟಿ ಮಕ್ಕಳಲ್ಲಿ ಎಲ್ಲೋ ಕ್ರಿಯೇಟ್ ಆಗ್ತಾ ಇದೆ. ಕರೆಕ್ಟ್ ಸರ್. ನಿಮ್ಮ ಅಭಿಪ್ರಾಯದಲ್ಲಿ ಇಂದಿನ ಶಾಲೆಗಳಲ್ಲಿ ಮಕ್ಕಳಿಗೆ ಬರೀ ಪರೀಕ್ಷೆಗೆ ತಯಾರು ಮಾಡ್ತಿದ್ದೀರಾ ಅಥವಾ ಮಾರ್ಕ್ಸ್ ತಗೊಳಕ್ಕೆ ಒಂದು ತಯಾರು ಮಾಡ್ತಿದ್ದಾರಾ ಅಥವಾ ಅವ್ರ ಜೀವನದಲ್ಲಿ ಏನಾದರೂ ಅವ್ರು ಫೇಸ್ ಮಾಡೋದಕ್ಕೆ ಕೌಶಲ್ಯತೆಗಳನ್ನು ಬೆಳೆಸೋಕ್ಕೆ ತಯಾರು ಮಾಡ್ತಿದ್ದಾರಾ? ಇವತ್ತಿನ ಬಹುತೇಕ ಶಾಲೆಗಳಲ್ಲಿ
ಒಂದು ವ್ಯವಸ್ಥೆ ಅಂದ್ಕೊಳ್ಳಿ ಶಾಲೆ ಅನ್ನೋದು. ಒಂದು ಶಿಕ್ಷಣ ವ್ಯವಸ್ಥೆ, ಪಾಲಕರ ನಿರೀಕ್ಷೆ ಆಗಿರ್ಬೋದು, ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು. ಮಕ್ಕಳಿಗೆ ನಾವು ಬರೀ ಗ್ರೇಡಿಂಗ್ ನೋಡ್ತಾ ಇದ್ದೀವಿ. ಓಕೆ, ನನ್ನ ಮಗ ಡಾಕ್ಟರ್ ಆಗಲೇಬೇಕು, ಇಲ್ಲಾಂದರೆ ನನ್ನ ಮಗ ಎ ಗ್ರೇಡಲ್ಲೇ ಇರಬೇಕು, ಫಸ್ಟ್ ರ್ಯಾಂಕ್ ಅಂತ ಕ್ರಿಯೇಟ್ ಮಾಡ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಸೆಕೆಂಡ್ ರ್ಯಾಂಕ್, ಥರ್ಡ್ ಸ್ಟ್ಯಾಂಡರ್ಡ್ ಈ ಥರ ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದು ನಿರೀಕ್ಷೆ ಇದೆ. ಅದಕ್ಕೆ ಬಹುತೇಕ ಶಾಲೆಗಳಲ್ಲಿ ನಾನು ನೋಡಿದ ಹಾಗೆ ಅವ್ರು ರಿವಿಷನ್ ವರ್ಕ್ ಅಂತ ಕೊಡ್ತಾರೆ. ಓಕೆ, ಒಂದು 20 ಕ್ವಶನ್ ಕೊಟ್ಬಿಡ್ತಾರೆ. ಆ 20 ಕ್ವಶನ್ ಕೊಟ್ಟು 10 ಅದರ ಕೊಟ್ಬಿಟ್ರೆ ಅವ್ನು ಫಸ್ಟ್ ಬಂದುಬಿಡ್ತಾನೆ. ಅವನು ಲಿಮಿಟೆಡ್ ಆಗಿ ಬರ್ತಾನೆ ಹೊರತು ಬ್ರಾಡ್ ಆಗಿ ಬೆಳೆಯೋದಿಲ್ಲ. ಹೌದು, ಈ ಸಿಸ್ಟಮ್ ಹೋಗಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ವ್ಯಕ್ತಿ ಪರಿಪೂರ್ಣವಾಗಿ ಬೆಳಿಬೇಕು ಅಂದರೆ ಅವನಿಗೆ ಎಲ್ಲ ಥರದ ಜ್ಞಾನ ಬೇಕು, ಕೇವಲ ಲಿಮಿಟೆಡ್ ಆಗಿ ಕೊಡಬಾರ್ದು. ಬಟ್ ಈ ನಮ್ಮ ಶಾಲೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, LKG UKG ಫಸ್ಟ್ ಸೆಕೆಂಡ್ ಎಲ್ಲ ಆಗಿ ಮಾಡೀವಿ. ನಂತರದಲ್ಲಿ ನಾವು ಸಿಲೆಬಸ್ಸೇ ಕೊಡ್ತೀವಿ. ಒಂದು ಚಾಪ್ಟರ್ ಓದ್ಕೊಂಬ, 2 ಚಾಪ್ಟರ್ ಓದ್ಕೊಂಬ. ಓಕೆ, ಅದ್ರ ಜೊತೆಗೆ ನಾವು ಅವರಿಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀವಿ. ಕಂಪಲ್ಸರಿ ಫಂಕ್ಷನ್ನಲ್ಲಿ ನೀನು ಸ್ಪೀಚ್ ಮಾಡಬೇಕು, 2 ಮಾತಾಡು. ಓಕೆ, ಪ್ರತಿಯೊಂದು ವಿದ್ಯಾರ್ಥಿ ಮ್ಯಾಕ್ಸಿಮಮ್ ಈ ಫಂಕ್ಷನ್ಗಿಷ್ಟು, ನೆಕ್ಸ್ಟ್ ಫಂಕ್ಷನ್ಗಿಷ್ಟು ಈ ಥರ ಮಾಡ್ತಾ ಇದ್ದೀವಿ. ಇನ್ನು ಕೆಲವು ಕವರ್ ಆಗದೇ ಇದ್ದರೆ ಕಾಲೇಜ್ ಹಂತದಲ್ಲಿ ಸೆಮಿನಾರ್ ಕೊಡ್ತೀವಿ. ಓಕೆ, ವಿತಿನ್ ಕ್ಲಾಸ್ ರೂಮಲ್ಲೇ ಮಾಡೋಂಥದ್ದು. ಎಲ್ಲ ಸಬ್ಜೆಕ್ಟಲ್ಲಿ ಸೆಮಿನಾರ್ ಮಾಡಬೇಕು ಅವರು, ಅಂದರೆ ಸ್ಟೇರ್ ಕರೆಯೋದು ಬರುತ್ತೆ. ಓಕೆ, ಧೈರ್ಯ ಬಂತು ಅಂದರೆ ಮಗುಗೆ ಶಿಕ್ಷಣ ಮೊದಲು ಧೈರ್ಯವನ್ನು ಕೊಡಬೇಕು. ಅವನಿಗೆ ಧೈರ್ಯಂ ಸರ್ವಸ್ವ ಸಾಧನಂ ಅಂತ ಹೇಳ್ತಾರೆ. ಧೈರ್ಯ ಬಂದುಬಿಟ್ರೆ ಅವನು ಜೀವನದಲ್ಲಿ ಮುಂದೆ ಬಂದೇ ಬರ್ತಾನೆ. ಆಮೇಲೆ ನಮ್ಮ ಶಾಲೆಯಲ್ಲಿ ನಾನು ಭಾಳ ಆದ್ಯತೆ ಕೊಟ್ಟಿರೋದು 3 hours ರೀಡಿಂಗ್, ರೈಟಿಂಗ್ ಆ್ಯಂಡ್ ಅರ್ಥಮೆಟಿಕ್. ನನ್ನ 30 ವರ್ಷದ ಅನುಭವದಲ್ಲಿ ಯಾವುದೇ ಮಗು ಪರ್ಫೆಕ್ಟು, ನಮ್ಮ ಸಿಲೆಬಸ್ ಒಂದು ಪಾರ್ಟ್, ಪರ್ಫೆಕ್ಟ್ ಲ್ಯಾಂಗ್ವೇಜ್ ಓದಕ್ಕೆ ಬರಬೇಕು. ಓಕೆ, ಎರಡನೇದು ಅವನಿಗೆ ಮ್ಯಾಥ್ಸ್ ಕರೆಕ್ಟು ಬೇಸಿಕ್ ಮ್ಯಾಥ್ಸ್ ಬರಬೇಕು. ಇದು ಬುನಾದಿ. ಇದಾದರೆ ಬಿಲ್ಡಿಂಗ್ ಅವ್ನು ಕಟ್ಕೊಳ್ತಾನೆ, ತನ್ನ ಲೈಫನ್ನು ತಾನು ಫೌಂಡೇಶನ್ ತುಂಬ ಸ್ಟ್ರಾಂಗ್ ಮಾಡಬೇಕು ಅನ್ನೋದೇ ಮಾಡ್ತಾ ಇದ್ವಿ. ಅದು ಮುಂದೇನೂ ಮುಂದುವರಿಸ್ಬೇಕು ಅನ್ನೋದೇ ನನ್ನ ತಲೆಯಲ್ಲಿರೋದು. ಮತ್ತು ಇನ್ನೊಂದು ಸರ್, ಇವಾಗ ಈ ಕಾರ್ಪೊರೇಟ್ ಸ್ಕೂಲ್ಗಳಲ್ಲಿ ಇವಾಗಿನ ಜನ್ರೇಷನಲ್ಲಿ ಹೆಂಗಿದೆ ಅಂದರೆ, ನನ್ನ ಮಕ್ಕಳಿಗೆ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಆ್ಯಡ್ ಮಾಡ್ಬೇಕು ಅನ್ಕೊತಿದ್ದೀನಿ. ಈ ಫುಟ್ಬಾಲ್ಗೆ ಹಾಕೋದು ಅಥವಾ ಯಾವುದೋ ಒಂದು ಆಟಕ್ಕೆ ಹಾಕ್ಬೇಕಂತಂದರೆ ಸ್ಕೂಲಲ್ಲಿ ಇಲ್ಲಿ ಗ್ರೌಂಡ್ಗಳಿಲ್ಲ ಸರಿಯಾಗಿ. ಓಕೆನಾ? ಆ ಥರ ಇದ್ದಾಗ ಮತ್ತು ಇನ್ನೊಂದು ಏನಂದರೆ, ಅದು ಆ್ಯಕ್ಟಿವಿಟಿ ಹಾಕಬೇಕಾದಾಗ ಈ ವಾರ ಸ್ಕೂಲ್ಗೆ ಹಾಕೋಣ, ಮುಂದಿನ ವಾರ ಒಂದು ಎಕ್ಸಾಮ್ ಇರುತ್ತೆ, ಅದಾದಮೇಲೆ ಮತ್ತೊಂದು ಟೆಸ್ಟ್ ಬರುತ್ತೆ. ಇದೇ ಥರ ಬರೀ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಗಳು ಬಂದಾಗ ಬರೀ ಅವನಿಗೆ ಓದುವಂಥ ಪ್ರೆಷರ್ ಆಗ್ತಾ ಇದ್ದಾರೆ ಹೊರತು, ಇನ್ಕ್ಲೂಡಿಂಗ್ ಮೇ, ಮತ್ತು ಅವರಿಗೆ ಬೇರೆ ಆ್ಯಕ್ಟಿವಿಟಿ ಮಾಡೋಕ್ಕೆ ಒಂದು ಟೈಮೇ ಸಿಗ್ತಾಯಿಲ್ಲ ನಮಗೆ. ಈ ಥರ ಇದ್ದಾಗ ನಿಮ್ಮ ಶಾಲೆಯಲ್ಲಿ ಏನಾದರೂ ಮೈದಾನಗಳು ಇದ್ದಾವೆ ಆಟ ಆಡೋಕ್ಕೆ, ಮತ್ತು ಯಾವ ಥರ ನೀವು ಆ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟಿಗೆಲ್ಲ ಟೈಮ್ ಕೊಡ್ತೀರಾ? ಇದೆ. ಈಗ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಫಿಸಿಕಲ್ ಎಜುಕೇಷನ್ ಅಂತ ಇರುತ್ತೆ. ಒಂದು ಕ್ಲಾಸಿಗೆ ಒಂದು ಪೀರಿಯಡ್ ಇರುತ್ತೆ, ಅಲ್ಲಿ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು. ನಮ್ಮಲ್ಲಿನೂ ಮಾಡಿಸ್ತೀವಿ. ಆದರೆ ನಾನು ಆ್ಯಕ್ಟಿವಿಟೀಸ್ ಅಂದರೆ ಬಹುತೇಕವಾಗಿ ಅವರಿಗೆ ಸ್ಪೋರ್ಟ್ಸ್. ಓಕೆ, ಈಗ ಇತ್ತೀಚೆಗೆ ಖೋಖೋ ಆಡ್ತಾ ಇದ್ದಾರೆ ಮಕ್ಕಳು, ಥ್ರೋಬಾಲ್, ವಾಲಿಬಾಲ್, ಫಿಸಿಕಲ್ ಎಕ್ಸಸೈಸನ್ನು ಕೊಡ್ತೀವಿ, ಆದರೆ ಕಡಿಮೆ. ಯಾಕೆ ಅಂದರೆ ಇವತ್ತು ಸಾಮಾಜಿಕ ಬದಲಾವಣೆ ಹಾಗಾಗಿದೆ. ಭಾಳಷ್ಟು ಪೇರೆಂಟ್ಸ್ ಹೇಳ್ತಾರೆ, ನಮ್ಮ ಮಗುಗೆ ಸ್ಪೋರ್ಟ್ಸ್ ಬೇಡ, ಬರೀ ಶಿಕ್ಷಣ ಕೊಡಿ, ಓದಕ್ಕೆ ಕಳಿಸಿ. ಪೇರೆಂಟ್ಸ್ ಹೆಂಗಾಗ್ಬಿಡುತ್ತೆ, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಇವತ್ತು ಹೇಗಾಗಿದೆ ಅಂದರೆ, ತಮ್ಮಿಂದ ಮುಕ್ತವಾಗಿ ಹೇಳಬೇಕಂದ್ರೆ, ಪೇರೆಂಟ್ಸ್ ಏನು ಬಯಸ್ತಾರೆ ಅದನ್ನು ಕೊಡದೆ ಹೋದರೆ ನಾವು ಸಮಾಜದಲ್ಲಿ ಬೆಳೆಯೋದು ಕಷ್ಟ ಆಗ್ತಾಯಿತ್ತು. ಕರೆಕ್ಟ್. ಹಾಗಾಗಿ ಎಲ್ಲ ಶಾಲೆಗಳು, ನಾನು ಈ ಶಾಲೆ ಆ ಶಾಲೆ ಹೇಳೋದಿಲ್ಲ, ಬಹುತೇಕವಾಗಿ ಸ್ಪೋರ್ಟ್ಸ್ ಕಡಿಮೆ ಆಗಿದೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿದೆ. ಸುಮ್ಮನೆ ಸ್ವಲ್ಪ ಪೀರಿಯಡ್ ಕೊಡಬೇಕು, ಆ ಪೀರಿಯಡಲ್ಲಿ ಅವರು ಎಷ್ಟು ಮಾಡಿಸ್ತಾರೆ ಅಷ್ಟೇ ಹೋಗ್ತಾ ಇದೆ. ನಮ್ಮ ಶಾಲೆ ಕೂಡ ಹಾಗೆ. ಆದರೂ ಕೂಡ ಕೆಲವು ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ರಾಜ್ಯ ಮಟ್ಟಕ್ಕೂ ಕೂಡ ಹೋಗಿ ಬಂದಿದ್ದಾರೆ. ಓಕೆ, ಫೈನ್ ಸರ್. ಸರ್, ಇನ್ನೊಂದು ಕ್ವಶನು, ಉತ್ತರ ಕರ್ನಾಟಕದವರಿಗೆ, ಸ್ಪೆಷಲಿ ಹಳ್ಳಿಯಿಂದ ಬರೋರು ಆಯಿತು ಅಥವಾ ಉತ್ತರ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಲಿ, ಅವ್ರಿಗೆ ಇಂಗ್ಲೀಷ್ ಅನ್ನೋದು ಒಂದು ಸಬ್ಜೆಕ್ಟ್ ಅಲ್ಲ, ಒಂಥರ ಭಯ ಅವರಿಗೆ. ಆ ಭಯನ ನೀವು ಹೋಗ್ಲಾಡ್ಸೋಕ್ಕೆ ನಿಮ್ಮ ಸ್ಕೂಲ್ ಕಡೆಯಿಂದ ಅಥವಾ ನಿಮ್ಮ ಸ್ಟಾಫ್ ಕಡೆಯಿಂದ ಯಾವ ಥರ ಅವ್ರಿಗೆ ಟ್ರೈನ್ ಮಾಡ್ತೀರಿ ಸರ್? ಇದು ಸತ್ಯ. ಯಾಕಂದರೆ ನಮ್ಮ ಭಾಗದಲ್ಲಿ ಹಿಂದಿನ ಆಳ್ವಿಕೆ ಪರಿಣಾಮ, ಅದರಿಂದ ಏನಾಗಿದೆ, ಯಾವುದೂ ಪರಿಪೂರ್ಣತೆ ಇಲ್ಲ ನಮಗೆ. ಕನ್ನಡ ಭಾಷೆಯಲ್ಲೂ ಕೂಡ ಅಷ್ಟೊಂದು ಗಟ್ಟಿತನ ಬೆಳೀತಾ ಇಲ್ಲ. ಹಿಂದಿ ಭಾಷೆ ಮಿಕ್ಸ್ ಆಗಿದೆ, ಉರ್ದು ಮಿಕ್ಸ್ ಆಗಿದೆ. ಹೀಗಿರೋದ್ರಿಂದ ಇಂಗ್ಲೀಷ್ ಅಂತೂ ಕಬ್ಬಿಣ ಕಡೆಯಲಾಗಿದೆ. ಅದು ನಾವು ಓದುವಾಗ ಕೂಡ ಇತ್ತು. ಹೌದು. ಇವತ್ತು ಅದನ್ನು ನಾವು ನಮ್ಮ ಶಾಲೆಯಲ್ಲಿ ಏನು ಮಾಡಿದ್ದೀವಿ, ಯಾರಿಗೆ ಓದೋಕ್ಕೆ ಬರೋದಿಲ್ಲ, ಒಂದು C ಸೆಕ್ಷನ್ ಅಂತ ಮಾಡ್ಕೊಂಡ್ರಿ. ಓಕೆ. ಆ ಸೆಕ್ಷನ್ನಲ್ಲಿ ಬರೀ ABCD ಕಲಿಸೋದು, 2 ಆಲ್ಫಾಬೆಟ್ ಕಲಿಸೋದು, 3 ಆಲ್ಫಾಬೆಟ್ ಕಲಿಸೋದು, ಅದನ್ನು ಬಾಯಟ್ ಮಾಡಿಸೋದು, ಒಂದೊಂದು ಸೆಂಟೆನ್ಸ್ ಹೇಳ್ಸೋದು. ಅವರಿಗೆ ನಾವು ವಿಲ್ ಪವರನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಾನು ಇಂಗ್ಲೀಷ್ ಓದ್ಬೋದು, ಇದು ಸರಳ ಇದೆ. ಓಕೆ. ಅದು ಬಂದರೆ ಮಗು ಒಂದೊಂದು ಹೆಜ್ಜೆ ಬರುತ್ತೆ. ಆ ಥರ ನೋಡಿದಾಗ
ಒಂದು 60% ನಾವು ಸಕ್ಸಸ್ ಆಗಿವಿ, 100% ಆಗಿಲ್ಲ. 60% ಹುಡುಗರು ಚೆನ್ನಾಗಿ ಮಾಡಿ ಅವ್ರ ಮುಂದೆ ಡಾಕ್ಟ್ರಾಗಿನೂ ಸಕ್ಸಸ್ ಆಗಿದ್ದಾರೆ, ಇಂಜಿನಿಯರ್ ಆಗಿ ಸಕ್ಸಸ್ ಆಗಿದ್ದಾರೆ, ಬೇರೆ ಬೇರೆ ರಂಗದಲ್ಲಿ ಆಗಿದ್ದಾರೆ. ಬಟ್ ಇದು ನಿರಂತರ ಪ್ರಯತ್ನ ಬೇಕು. ಯಾಕೆ ನಾವು 60% ಮುಟ್ಟಿದ್ದೀವಿ ಅಂದರೆ ಪಾಲಕರು ಅನ್ಎಜುಕೇಟೆಡ್ ಇದ್ದಾರೆ, ಸುತ್ತ ವಾತಾವರಣ ಅವರಿಗೆ ಅಷ್ಟು ಪೂರಕವಾಗಿಲ್ಲ. ಕರೆಕ್ಟ್. ಹಾಗಿರೋದ್ರಿಂದ ನಾವು ಅಷ್ಟಕ್ಕೆ ರೀಚ್ ಆಗಿ, ಬಟ್ ನಮ್ಮ ಪ್ರಯತ್ನ ಬಿಟ್ಟಿಲ್ಲ. ನಾವು ಇಂಗ್ಲೀಷನ್ನ ಯಾವ ಮಗುಗೆ ಬರೋದಿಲ್ಲ ಅವ್ರಿಗೆ ವರ್ಡ್ ಬೈ ವರ್ಡ್ ಮೀನಿಂಗ್ ಹೇಳೋದು, ಮತ್ತು ಒಂದೊಂದು ಆಲ್ಫಾಬೆಟ್, 2 ಆಲ್ಫಾಬೆಟ್, 3 ಆಲ್ಫಾಬೆಟ್ ಈ ಥರ ಹೇಳ್ಕೊಂಡು ಸ್ಪೆಲ್ಲಿಂಗ್ ಬಹ್ಯಾಟ್ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡೋದು ಮಾಡ್ತಾ ಇದ್ದೀವಿ. ಸೂಪರ್ ಸರ್. ಈಗ ನಮಗೂ ಇವನ್ ನಾನು ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡಿಂದ ಬಂದಾಗ ಆ ಇಂಗ್ಲೀಷ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೂ ಗೊತ್ತಾಯಿತು. ಬಟ್ ನಾವು ಆ ಇಂಗ್ಲೀಷ್ ಗ್ರಾಮರ್ ಆಯಿತು, ಓದೋದ್ರಲ್ಲಾಯಿತು, ಎಕ್ಸಾಮಲ್ಲಿ ಮಾರ್ಕ್ಸ್ ಹೊಡೋದ್ರಾಯಿತು ತುಂಬ ಚೆನ್ನಾಗಿ ಮಾಡ್ತೀವಿ. ನಮ್ಮದು ಮೇನ್ ಪ್ರಾಬ್ಲಮ್ ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ಮು. ಯಾಕಂದರೆ ಅಲ್ಲಿ ಯಾರು ನಮ್ಗೆ ಮಾತಾಡೋರಿಲ್ಲ. ಓಕೆ, ಅದೊಂದು ಪ್ರಾಬ್ಲಮ್ಮು. ಬಟ್ ಇವಾಗ ಹೆಂಗಿದೆ ಅಂದರೆ ಎಲ್ಲ AI ಟೂಲ್ ಇದೆ ಸರ್. ಇವಾಗ ಯಾರು ನಮಗೆ ಒಬ್ಬ ಪರ್ಸನ್ ಮಾತಾಡಬೇಕು ಅಂತ ಏನಿಲ್ಲ. ಅಲ್ಟಿಮೇಟ್ಲಿ ನಾನು ಅನ್ಕೊಂಡಿರೋದೇನೆಂದರೆ ಇಂಗ್ಲೀಷ್ ಬರಬೇಕಂತಂದರೆ ಎಷ್ಟು ಮಾತಾಡ್ತೀವಿ ಅಷ್ಟು ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಸ್ಕೂಲಲ್ಲಿ ಒಂದು ಡೈಲಿ ಏನನ್ನ ಮಾಡ್ತಾಯಿದ್ರೆ ಓಕೆ, ಮಾಡಿಲ್ಲ ಅಂದರೆ ಒಂದು ಸ್ಪೀಚಿನೇ ಒಂದು ಶೆಡ್ಯೂಲ್ ಮಾಡಿದರೆ ಒಳ್ಳೆಯದಾಗಿರ್ತದೆ. ಖಂಡಿತ. ಆದರೆ ಒಂದು ಸಮಸ್ಯೆ ಇದೆ. ನಾವು AI ಬಳಸ್ಕೋಬೋದು ಅಥವಾ ಇವತ್ತು ಮಾಡರ್ನ್ ಟೆಕ್ನಾಲಜಿನ ಬಳಸ್ಕೋಬೋದು. ಮಕ್ಕಳು ಏನಾಗ್ತಾ ಇದ್ದಾರೆ, ಒಬ್ಬ ಶಿಕ್ಷಕನಿಗಿಂತಲೂ ಒಬ್ಬ ಪರಿಣಿತ ವ್ಯಕ್ತಿಗಿಂತಲೂ ತಂದೆ ತಾಯಿಗಿಂತಲೂ ಬಹಳ ಅಟ್ರಾಕ್ಷನ್ ಮೊಬೈಲ್ಗಾಗಿದ್ದಾರೆ. ಹೌದು. ಅದಕ್ಕೆ ಭಾಳಷ್ಟು ಪಾಲಕರು ಏನು ಹೇಳ್ತಾರೆ, ಸರ್ ಮೊಬೈಲ್ ಬೇಡ, ನೀವೇ ಪ್ರಾಕ್ಟೀಸ್ ಮಾಡಿಸಿ. ಓಕೆ. ಇದರಿಂದ ನಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ. ವಾಸ್ತವಿಕವಾಗಿ ಕೂಡ ತಾವೆಲ್ಲ ನೋಡ್ತಾ ಇದ್ರಿ ಎಷ್ಟು ಹೌದು ಇದೆ. ಇಲ್ಲ, ಇವಾಗ ಚಿಕ್ಕ ಮಕ್ಕಳಿಂದನೂ ಮೊಬೈಲ್ ಹಿಡಿತಾರೆ. ಮತ್ತು ಇನ್ನೊಂದು ಏನಂದರೆ ನಾನು ಅಬ್ಸರ್ವ್ ಮಾಡಿದಂಗೆ ಆ ಮಕ್ಕಳು ನಾವು ಯೂಸ್ ಮಾಡ್ತಾ ಇದ್ದಾಗ ನಾವು ಏನೋ ಒಂದು ಕೆಲಸಕ್ಕೆ ಯೂಸ್ ಮಾಡ್ತೀವಿ, ಸುಮ್ಮನೆ ಟೈಮ್ ಪಾಸ್ಗೆ ಅಂತಲ್ಲ. ಆ ಟೈಮಲ್ಲಿ ಮಕ್ಕಳು ನಾವು ಹಿಡಿದೀವಿ ಅಂದಾಗ ಅವರು ಹಿಡಿತಾರೆ. ಸೊ ಆ್ಯಸ್ ಎ ಪೇರೆಂಟ್ಸು ನಾವು ಕಡಿಮೆ ಮಾಡ್ಬೇಕು ಫಸ್ಟು, ಆವಾಗ ಅವರು ಇದು ಕಡಿಮೆ ಮಾಡ್ಬೋದು. ಸತ್ಯ. ಆದರೂ ಕೂಡ ಪಾಲಕರು ಅಷ್ಟು ಸುಲಭವಾಗಿ ಅದನ್ನು ಕಡಿಮೆ ಮಾಡೋಕ್ಕಾಗಲ್ಲ. ಈಗ ಮಕ್ಕಳಿಗೂ ಕೂಡ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಅಡಿಕ್ಟ್ ಆಗಿರೋದ್ರಿಂದ ಭಾಳಷ್ಟು ಪೇರೆಂಟ್ಸ್ ಹೇಳ್ತಾರೆ ಮೊಬೈಲ್ ಬೇಡ ಸರ್, ನೀವು ಡೈರಿಯಲ್ಲಿ ಬರೆದು ಕಳಿಸಿ, ಓಕೆ, 2 ಟೈಮ್ ಪ್ರಾಕ್ಟೀಸ್ ಮಾಡಿ, 3 ಟೈಮ್ ಪ್ರಾಕ್ಟೀಸ್ ಮಾಡಿ. ಹಾಗಾಗಿ ನಾವು AI ಅಂತವನ್ನ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ನಮಗೆ 100% ಎಜುಕೇಟೆಡ್ ಪೇರೆಂಟ್ಸ್ ಇರಬೇಕು. ಓಕೆ. ಆಮೇಲೆ ವಿಶೇಷವಾಗಿ ತಾಯಿ ಆದವರು ಮೊಬೈಲ್ ಮಗು ಕೊಟ್ಟಾಗ ಜೊತೆಗೇ ಇದ್ದು ಅದನ್ನು ನೋಡಿಬಿಟ್ಟು ನನ್ನ ಮಗು ಏನು ನೋಡ್ತಾ ಇದೆ, ಏನು ಮಾಡ್ತಾ ಇದೆ ಅಂತ ಹೇಳಿಕೊಡೋದಾದರೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಅದು ಸಕ್ಸಸ್ ಆಗುತ್ತೆ ಅಂತ. ಓಕೆ. ಬಟ್ ಆ ಲೆವೆಲ್ಗೆ ಎಜುಕೇಟೆಡ್ ಪೇರೆಂಟ್ಸ್ ಇಲ್ಲ, ಹಾಗಾಗಿ ಇಲ್ಲ, ನಮ್ಮ ಭಾಗದಾಗ ಕಡಿಮೆ ಇದ್ದಾರೆ. ಓಕೆ. ಇವತ್ತು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹೋದವರು, ಗ್ಲೋಬಲ್ ಸ್ಕೂಲಲ್ಲಿ ಹೋದವರು ಅವರಿಗೆಲ್ಲ ಪೇರೆಂಟ್ಸಿಗೆ ಮೊದಲು ಇಂಟರ್ವ್ಯೂ ಮಾಡ್ತಾರೆ. ಅವರು ಏನು ಎಜುಕೇಷನ್ ಆಗಿದೆ, ಅವ್ರಿಗೇನಾದರೂ ಇಂಗ್ಲೀಷ್ ಬರುತ್ತಾ, ಅವ್ರು ಮೊದಲೇ ಹೇಳ್ತಾರೆ ಮಕ್ಕಳನ್ನ ಅವ್ರು ಟೇಕ್ ಕೇರ್ ಮಾಡ್ತಾರಾ. ಓಕೆ. ಆ ನಂತರ ಅವರು ಅಡ್ಮಿಷನ್ ತಗೋತಾರೆ. ಹೌದು. ಹಾಗಾಗಿ ಅಲ್ಲಿ ಸಕ್ಸಸ್ ರೇಟ್ ನೀವು ಹೇಳಿದಾಗ AI ಅಂಥವು ಸಕ್ಸಸ್ ರೇಟ್ 100% ಇದೆ. ನಮ್ಮಂಥ ಗ್ರಾಮೀಣ ಪ್ರದೇಶದಲ್ಲಿರೋಂಥ ಶಾಲೆಗಳಿಗೆ ತುಂಬ ಕಡಿಮೆ ಆಗ್ತದೆ ಅನಿಸ್ತದೆ. ಓಕೆ ಸರ್. ಇವಾಗಿನ ಎಜುಕೇಷನ್ ಸಿಸ್ಟಮ್ನ ನೋಡಿದರೆ ಗೌರ್ಮೆಂಟ್ ಬೋರ್ಡಲ್ಲಿದೆ, CBSE ಇದೆ, ICSE ಇದೆ, IGCSE ಇದೆ, ಮತ್ತು IB ಅಂತಲೂ ಇದೆ. ಇದೆಲ್ಲ ಒಂಥರ ಕನ್ಫ್ಯೂಷನ್ನು. ಈಗ ನಮ್ಮ ಮಕ್ಕಳನ್ನ ಯಾವ ಥರ ಚೂಸ್ ಮಾಡ್ಬೇಕು ಸರ್ ಈ ಥರ ಒಂದು ಬೋರ್ಡ್ಗಳಿದ್ದಾಗ? ಈಗ ಪ್ರತಿಯೊಂದು ಏನು ಬೋರ್ಡ್ಗಳಿದೆ ಅವ್ರದ್ದೇ ಆದ ಒಂದು ಸಿಲೆಬಸ್, ಅವ್ರದ್ದೇ ಆದಂಥ ಒಂದು ಮೆಥಡ್ಸ್ ಇದೆ, ಲರ್ನಿಂಗ್ ಮೆಥಡ್ಸ್. ಓಕೆ. ನಾವು ಒಂದೊಂದನ್ನು ಅಷ್ಟು ಈಸಿಯಾಗಿ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಓಕೆ. ಯಾಕೆಂದರೆ ಈಗ ನಾವು ಮಾಡ್ತಕ್ಕಂಥ ಶಾಲೆ ನಮ್ಮದು ಸ್ಟೇಟ್ ಬೋರ್ಡ್. ಸ್ಟೇಟ್ ಬೋರ್ಡಲ್ಲಿ ನಾವೇನು ಮಾಡ್ತೀವಿ, ವಿಶೇಷವಾಗಿ ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಎಷ್ಟನ್ನು ಕೊಡೋಕ್ಕೆ ಸಾಧ್ಯ. ಆಮೇಲೆ ನಮ್ಮ ಮೋಟಿವ್ ಸರ್ವಿಸ್ ಮೋಟಿವ್ ಇದೆ. ಓಕೆ. ಈಗ ನಾವು ಅಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಇಡೋದವ, ಅವರು ಎಲ್ಲ ಆ್ಯಕ್ಟಿವಿಟಿ ಬೇಸ್ಡ್ ಇಡೋದವ. ಲರ್ನಿಂಗ್ ಮೆಥಡ್ ಬೇರೆ ಇದೆ, ಟೀಚಿಂಗ್ ಮೆಥಡ್ ಬೇರೆ ಇದೆ, ಆಮೇಲೆ ಅಲ್ಲಿ ತೊಗೊಳೋಕ್ಕಂಥ ಕಂಟೆಂಟ್ಸ್ಗಳು ಬೇರೆ ಇದಾವೆ. ಹೀಗಾಗಿ ಅದು ಡಿಪೆಂಡ್ ಅಪನ್ ಪಾಲಕರ ಮೇಲೆ ಬರ್ತದೆ. ಪಾಲಕರು ತನ್ನ ಮಗನಿಗೆ ಯಾವ ರೀತಿ ಕಂಟೆಂಟ್ ಕೊಡಬೇಕು, ಯಾವ ರೀತಿಯಾಗಿ ಅವನು ಸಿದ್ಧಪಡಿಸ್ಬೇಕು ಅನ್ನೋದ್ರ ಮೇಲೆ ಹೋಗ್ತದೆ. ಅದು ಅವ್ರವ್ರ ಪಾಲಕರಿಗೆ ಆಯ್ಕೆ ಬಿಟ್ಟಿತ್ತು. ಓಕೆ. ಈಗ ನಮ್ಮ ಭಾಗದ ನಾವು ಮಾತಾಡೋದಾದರೆ, ನಮ್ಮ ಶಾಲೆಗಳ ಬಗ್ಗೆ ಮಾತಾಡೋದಾದರೆ, ನಾವು ಸ್ಟೇಟ್ ಏನು ಬೋರ್ಡ್ ತೀರ್ಮಾನ ಮಾಡುತ್ತೆ ಅದಕ್ಕೆ ತಕ್ಕಂತೆ ಕಂಟೆಂಟ್ ಕೊಡ್ತೀವಿ, ಅದಕ್ಕೆ ತಕ್ಕಂತೆಯೇ ನಾವು ಡೆವಲಪ್ಮೆಂಟ್ಸನ್ನು ಮಾಡ್ತೀವಿ. ಬಟ್ ಅದು ನಮ್ಮ ಫೀಸ್ ಸ್ಟ್ರಕ್ಚರ್ ಕೂಡ ಕಡಿಮೆ ಇರೋದ್ರಿಂದ ನಮಗೆ ಅಷ್ಟೇ ಸರ್ವಿಸ್ ಕೊಡೋಕ್ಕೆ ಸಾಧ್ಯ ಇದೆ. ಓಕೆ. ನಾವು ಆ ಥರ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ಯಾಕೆಂದರೆ ಅದಕ್ಕೆ ತಕ್ಕಂತಲೇ ನಾವು ಸ್ಕಿಲ್ ತೊಗೋಬೇಕು, ಟೀಚರ್ಸ್ ಟ್ರೈನಿಂಗ್ ಕೊಡಬೇಕು, ತುಂಬ ಹೈ ಕ್ವಾಲಿಫೈಡ್ ಟೀಚರ್ಸ್ ತೊಗೋಬೇಕು, ಅವರು ತುಂಬ ಟ್ರೈನಿಂಗ್ಸ್ ಇರಬೇಕು. ಎವ್ರಿ ಮಂತ್ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಮಕ್ಕಳಿಗೆ ಕೂಡ ಅಷ್ಟೇ ಟ್ರೈನಿಂಗ್ಸನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ.
ಹಾಗಾಗಿ ಪಾಲಕರ ಆರ್ಥಿಕ ಶಕ್ತಿ ಇವತ್ತಿನ ಸ್ಥಿತಿಯಲ್ಲಿ, ಓಕೆ. ಆರ್ಥಿಕ ಸ್ಥಿತಿ ಮತ್ತು ಅವ್ರ ಮನಸ್ಸಿನಲ್ಲಿರೋಂಥ ಗುರಿ ಮತ್ತು ಮಕ್ಕಳನ್ನು ಯಾವ ರೀತಿ ರೆಡಿ ಮಾಡಬೇಕು ಅಂತ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂಥದನ್ನ ಆಯ್ಕೆ ಮಾಡ್ಕೋಬೋದು ಅವರು. ಓಕೆ. ಮತ್ತು ಈಗ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ NEP ಒಂದು ಮೆಥಡ್ನ ಫಾಲೋ ಮಾಡ್ಬೇಕಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಸರ್? ಈಗ ಕೇಂದ್ರ ಸರ್ಕಾರ ನ್ಯೂ ಎಜುಕೇಷನ್ ಪಾಲಿಸಿ ತಂದಿದೆ. ಓಕೆ. ಆದರೆ ಎಲ್ಲ ರಾಜ್ಯಗಳು ಒಪ್ಕೊಂಡಿಲ್ಲ. ಮೊದಲು ಒಪ್ಕೊಂಡಿದ್ದ ರಾಜ್ಯ ನಮ್ಮ ಕರ್ನಾಟಕನೇ. ಇಡೀ ಇಂಡಿಯಾದಲ್ಲಿ ಮೊದಲು ಒಪ್ಕೊಂಡಿರೋದು ನಮ್ಮ ರಾಜ್ಯನೇ. ನಂತರದಲ್ಲಿ ರಾಜಕೀಯ ವ್ಯತ್ಯಾಸಗಳು ಇದ್ದೇ ಇರ್ತದೆ. ಓಕೆ. ಆದರೆ NEPಯಲ್ಲಿ ಏನಿದೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಬಹಳ ಮುಖ್ಯವಾಗಿ ಅಲ್ಲಿ ಮಕ್ಕಳಿಗೆ ನಾವೇನು ಮಾಡ್ತೀವಿ, ಆ್ಯಕ್ಟಿವ್ ಬೇಸ್ಡ್ ಇದೆ. ಆ್ಯಕ್ಟಿವ್. ಓಕೆ. ಅದು ಒಂದು ರೀತಿ ಒಳ್ಳೆಯದು ಇದೆ. ಮತ್ತು ಇನ್ನೊಂದು ರೀತಿಯ ಪ್ರತಿಯೊಂದಕ್ಕೂ ಮೆರಿಟ್ ಆ್ಯಂಡ್ ಡಿಮೆರಿಟ್ ಇದ್ದೇ ಇರ್ತದೆ. ಹೌದು. ಈ SCP ಇವ್ರು ಯಾಕೆ ತರ್ತಾರೆ ಅಂದರೆ ಅಲ್ಲಿ ಕೆಲವೊಂದನ್ನು ಡಿಮೆರಿಟ್ ಹೇಳಿಬಿಟ್ಟು ಇವರು ತಂದಿದ್ದಾರೆ. ಬಟ್ ಈಗ ನಾವು ಅದು ಕರೆಕ್ಟು ಇದು ಕರೆಕ್ಟ್ ಅನ್ನೋದಕ್ಕಿಂತ ಬಟ್ ಒಂದು ಬೇಕು, ಇವತ್ತು ನಾವು ಬರೀ ಶಿಕ್ಷಣ ಕೊಟ್ಟರೆ ಸಾಕಾಗಲ್ಲ, ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು. ಸ್ಕಿಲ್ ಡೆವಲಪ್ಮೆಂಟ್. ಓಕೆ. ಕೋವಿಡ್ ಬಂದಾಗ ನಾವು ನೋಡಿದ್ವಿ, ಲಾಂಗ್ ಥಿಯರಾಟಿಕಲ್ ಯಾರು ಓದ್ಯಾರ ಅವರು ಸಕ್ಸಸ್ ಆಗಲಿಲ್ಲ, ಬಟ್ ಸ್ಕಿಲ್ ಯಾರು ಪಡೆದಾರ ಅವರು ಆ ಟೈಮಲ್ಲಿ ಸಕ್ಸಸ್ ಆದರು. ಓಕೆ. ಅದರಿಂದ ನಾವೊಂದು ಪಾಠ ಕಲ್ತಿದ್ದೇನು ಅಂದರೆ ಸ್ಕಿಲ್ ಡೆವಲಪ್ಮೆಂಟಿಗೆ ಭಾಳ ಆದ್ಯತೆ ಕೊಡಬೇಕು. ಸೂಪರ್ ಸರ್. ಓಕೆ ಸರ್, ಇನ್ನೊಂದು ಸೆನ್ಸಿಟಿವ್ ಕ್ವಶನ್ ಇದೆ ನನಗೆ. ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಈ ಜೆನ್ಜಿ ಅಂತ ಏನು ಕರಿತೀವಲ್ಲ, ಇವರಿಗೆ ಸೆಕ್ಷುವಲ್ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇವಾಗ? ಇದು ತುಂಬ ಚರ್ಚೆಯಲ್ಲಿರೋಂಥ ವಿಷಯ ಇದು. ಯಾಕೆಂದರೆ ನಮ್ಮ ಭಾಗದಲ್ಲಿ, ನಮ್ಮ ದೇಶದಲ್ಲಿ 13 ಮಕ್ಕಳು ಮ್ಯಾಚ್ಯೂರಿಟಿ ಬರ್ತಾರೆ, 13 ವರ್ಷದಿಂದ ಬರ್ತಾರೆ. ಈಗ ನಮ್ಗೆ ಆ ಹಂತ ಅಂದ್ರೆ ಪ್ರೌಢಶಾಲಾ ಹಂತ, ಹೈಸ್ಕೂಲ್ ಲೆವೆಲಲ್ಲಿ ಆಲ್ಮೋಸ್ಟ್ ಆಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬರ್ತಾರೆ. ಅಲ್ಲಿ ಫಿಸಿಕಲಿ, ಮೆಂಟಲಿ, ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಇರುತ್ತೆ, ಜೊತೆಗೆ ಎಮೋಷನ್ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ ಆ ಏಜಲ್ಲಿ. ಅದಕ್ಕೆ ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ಈ ಒಂದು ಸೆಕ್ಸುವಲ್ ಎಜುಕೇಷನನ್ನು ಕೊಡಬೇಕು. ಆದರೆ ಶಾಲೆಯಲ್ಲಿ ಕೊಡಬೇಕು ಅಂತ ಚರ್ಚೆಗಳಿದೆ. ಓಕೆ. ನನ್ನ ಅನಿಸಿಕೆ ಅದು ಏನೇ ಇರಲಿ, ಬಟ್ ಆ ಸಮಯದಲ್ಲಿ ಎಜುಕೇಷನ್ ಅವ್ರಿಗೆ ಬೇಕು, ಸೆಕ್ಷುವಲ್ ಎಜುಕೇಷನ್ ಬೇಕು. ಯಾಕಂದರೆ ಅವರ ದೇಹದಲ್ಲಿ ಆದ ಬದಲಾವಣೆಗಳು ಹೌದು ಅವರಿಗೆ ಸ್ಪಷ್ಟ ಗೋಚರ ಇದ್ದರೆ ಅವ್ರು ಮುಂದೆ ಅಪರಾಧಿಗಳಾಗೋದಿಲ್ಲ, ಯಾವುದೇ ತಪ್ಪುಗಳನ್ನು ಮಾಡೋದಿಲ್ಲ. ಓಕೆ. ಈಗಿನ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಇದು ತಾಯಿ ಕೊಡಬೇಕು ಮಗಳಿಗೆ, ತಂದೆ ಮಗನಿಗೆ ಕೊಡಬೇಕು. ಅದು ಶಾಲೆಗಳಲ್ಲಿ ಏನಾಗ್ತಾ ಇದೆ, ಕೆಲವೊಂದು ಸಂದರ್ಭದಲ್ಲಿ ಮುಜುಗರ ಆಗ್ತಾ ಇದೆ, ಹೇಳೋರು ವ್ಯಕ್ತಿತ್ವದ ಮೇಲೆ ಹೋಗ್ತದೆ. ಮಕ್ಕಳು ಸಡನ್ಲಿ ಗ್ರೂಪ್ ಇದ್ದಾಗ ಮಿಸ್ಕಮ್ಯುನಿಕೇಷನ್ಸ್ ಕೂಡ ಆಗ್ತಾ ಇದೆ. ಓಕೆ. ಅದಕ್ಕೆ ಸರ್ಕಾರ ಅದು ಚಿಂತನೆ ಮಾಡ್ತಾ ಇದೆ, ಮಾಡಬೇಕು ಬೇಡ. ಬಟ್ ನನಗನ್ಸಿದ ಮಟ್ಟಿಗೆ ಬೇಕು. ಆದರೆ ಕುಟುಂಬದಲ್ಲಿ ತಾಯಿಯಾದವರು ಈ ಕೆಲಸ ಮಗಳಿಗೆ ಮಾಡಿದ್ರೆ, ತಂದೆಯಾದವರು ಮಗನಿಗೆ ಮಾಡಿದ್ರೆ ಮುಂದಾಗುವಂಥ ಅನಾಹುತವನ್ನು ನಾವು ತಪ್ಪಿಸೋಕ್ಕೆ ಸಾಧ್ಯ ಇದೆ. ಸರ್, ನೀವು ಶಿಕ್ಷಕರು, ಪ್ರಿನ್ಸಿಪಾಲ್ರು, ಮೋಟಿವೇಶನಲ್ ಸ್ಪೀಕರು ಇದೆಲ್ಲ ಬಿಟ್ಟು ಮತ್ತೆ ರಿಯಲ್ ಎಸ್ಟೇಟಲ್ಲೂ ಇದ್ದೀರಾ, ಮತ್ತು ರೈತನಾಗಿಯೂ ಕೆಲಸ ಮಾಡ್ತೀರಾ. ಇಷ್ಟೆಲ್ಲ ಕೆಲಸ ಒಬ್ಬ ವ್ಯಕ್ತಿ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಸರ್? ಮತ್ತು ನೀವು ಟೈಮ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ನೀವು ಒಂದು ಬೆಳಗ್ಗೆ ಸ್ಟಾರ್ಟ್ ಆದಾಗಲಿಂದ ಈವ್ನಿಂಗ್ವರೆಗೂ ಯಾವ ಥರ ಇರುತ್ತೆ ನಿಮ್ಮ ದಿನಚರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕುತೂಹಲ ನನಗೆ. ತಾವು ಕೇಳಿದ ಪ್ರಶ್ನೆಯನ್ನೇ ಭಾಳ ಜನ ನನಗೆ ಕೇಳಿದ್ದಾರೆ, ಇದು ಹೇಗೆ ಸಾಧ್ಯ? ಆದರೆ ನಾನು ನನ್ನ ಜೀವನದ ಬಹುಭಾಗವನ್ನು ಶಾಲೆಗಾಗಿ ಮೀಸಲಿಟ್ಟಿದ್ದೀನಿ. ಸುಮಾರು 10 ಗಂಟೆಯಿಂದ 12 ಗಂಟೆ, ಕೆಲವು ಸಲ 14 ಗಂಟೆ ಕೂಡ ಕೆಲಸ ಮಾಡ್ತಾಯಿದ್ವಿ. ಯಾಕೆಂದರೆ ಅದು ನಮ್ಮ ಉಸಿರು, ಅದಕ್ಕೆ ತುಂಬ ಡೆಡಿಕೇಟಾಗಿ ಮಾಡ್ತಾಯಿದ್ವಿ. ಆದರೆ ಶಾಲೆ ತಮ್ಗೆ ಹೇಳಿದೆ ಇದೊಂದು ಸೋಷಿಯಲ್ ಸರ್ವಿಸ್ ಆಗಿದೆ ನನಗೆ. ಓಕೆ. ಆದರೆ ನನಗೆ ಬಹಳ ಮುಖ್ಯವಾಗಿರೋದು ಆರ್ಥಿಕವಾಗಿ ಸದ್ಬರಲಾಗಬೇಕಲ್ಲ. ನಾನು ನನ್ನ ಕುಟುಂಬ ಇಂದ ತಮ್ಮದವರಿದ್ದಾರೆ, ತಂಗಿ ಇದ್ದಾರೆ, ಮತ್ತು ಅವ್ರದ್ದು ಮದುವೆ, ಈ ಥರ ಎಲ್ಲ ಖರ್ಚುಗಳು, ಜವಾಬ್ದಾರಿ, ಮಕ್ಕಳು, ನನಗೆ 2 ಹೆಣ್ಮಕ್ಳು, ಒಬ್ಬ ಮಗ, ಮತ್ತು ಅವ್ರ ಎಜುಕೇಷನ್ನು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಏನು ಮಾಡಿದೆ, ಒಂದು ಹಾಸ್ಟೆಲ್ ಮಾಡಿದೆ. ಓಕೆ. ಚಿಕ್ಕದಾಗಿ. ಅದು ಅಷ್ಟು ನನಗೆ ಯಾಕೋ ಒತ್ತಡ ಜಾಸ್ತಿ ಆಯಿತು. ಅವ್ರು ರಾತ್ರಿ 11 ಗಂಟೆವರೆಗೆ ನೋಡೋದು, ಬೆಳಗ್ಗೆ ನೋಡೋದು, ನನಗೆ ಟೈಮಿಂಗ್ ಭಾಳ ಸಮಸ್ಯೆ ಆಯಿತು. ಓಕೆ. ಆವಾಗ ಸಣ್ಣ ಪ್ರಮಾಣದಲ್ಲಿ ಪ್ಲಾಟ್ ತೊಗೊಳೋದು, ಕೊಡೋದು. ನಾನು ದೊಡ್ಡ ರಿಯಲ್ ಎಸ್ಟೇಟ್ ಅಲ್ಲ, ಸುಮ್ಮನೆ ಚಿಕ್ಕದಾಗಿ ಒಂದು ಯಾರೋ ಮಾಡಿದ್ದಾರೆ ಅಂದರೆ ಒಂದು 2 ಪ್ಲಾಟ್ ತೊಗೊಳೋದು, ಒಂದು 50,000 ಲಾಭ ಬಂದರೆ ಕೊಟ್ಬಿಡೋದು. ನನಗೆ ಆರ್ಥಿಕವಾಗಿ ಸಪೋರ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಅದನ್ನು ಮಾಡೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಒಂದು ಶನಿವಾರನ ಆಗ್ಬೋದು, ರವಿವಾರನ ಆಗ್ಬೋದು. ಯಾರೋ 2 ಪ್ಲಾಟ್ ಇದೆಯಪ್ಪ ಅಂದ್ರೆ ಹೋಗಿ ಸಾಯಂಕಾಲ ಹೋಗಿ ನೋಡ್ಕೊಂಬರೋದು, ಸರ್ ನನಗಿರಲಿ ಅಂತ ಹೇಳೋದು, ಮತ್ತು ಯಾರಿಗೋ ಹೇಳ್ಬಿಡೋದು,
ಮಾರಿದಾಗ ಒಂದು 50,000 1 ಲಕ್ಷ ಬಂದುಬಿಟ್ರೆ ಕೊಟ್ಬಿಡೋದು. ಇದು ನನಗೆ ಆರ್ಥಿಕವಾದ ಒಂದು ಸಪೋರ್ಟ್ ಆಗಿತ್ತು. ಓಕೆ. ಮುಂದೆ ಮುಂದೆ ಹೋದಾಗ ಯಾವಾಗ ಮಾರ್ಕೆಟ್ಗೆ ಹೋದ್ವಿ, ಮಾರ್ಕೆಟ್ ಹೋದಾಗ ಕೆಲವೊಬ್ರು ಸರ್ ಅಲ್ಲಿ ಒಂದು ಲ್ಯಾಂಡ್ ಇದೆ ತೊಗೊತೀರಾ, ಓಕೆ, ಅವರೇ ಬರೋರು. ಎಷ್ಟೋ ಸಲ ನಮ್ಮ ಶಾಲೆಗೆ ಬಂದು ಕೂತು ಕೇಳಿದಾಗ ನನ್ನ ಬಜೆಟ್ ಇದ್ದರೆ ಆಯ್ತಪ್ಪ ತೊಗೋತೀನಿ. ಓಕೆ. ಮತ್ತು ಅದನ್ನು ಒಂದು 4 ಲಕ್ಷ ಪ್ರಾಫಿಟ್ ಬಂದರೆ ಕೊಟ್ಬಿಡೋದು. ಈ ಥರ ಅದಕ್ಕಾಗಿಯೇ ನಾನು ಡೆಡಿಕೇಟಾಗಿ ಸಮಯ ಇಟ್ಟಿಲ್ಲ. ಅಪಾರ್ಚುನಿಟಿ ಬಂದಾಗೆಲ್ಲ ಸ್ವಲ್ಪ ಸಮಯನ ಅದಕ್ಕೆ ಸ್ಪೆಂಡ್ ಮಾಡಿದ್ದೀನಿ. ಓಕೆ. ಇದು ಒಂದು ಕೃಷಿ ಹೇಳಿದ್ರಲ್ಲ, ಸಂಪೂರ್ಣವಾಗಿ ನಾನು ಕೃಷಿಗೆ ತೊಡಗಿಲ್ಲ. ಓಕೆ. ಆದರೆ ಬ್ರದರ್ಸ್ ಇದ್ದಾರೆ, ಅವರಿಗೆ ಏನು ಮಾಡಿದೆ, ಒಂದು ಲೀಸಿ ಲ್ಯಾಂಡ್ ತೊಗೊಂಡು ನೋಡಪ್ಪ ಇದು ಮಾಡು, ಅವ್ನು ಡ್ಯೂಟಿ ಅವರ್ಸ್ ಮುಗಿಸ್ಕೊಂಡು ಮಾಡೋದು. ನಮ್ಮನೆಯವ್ರು ಯಾರು ಹೋಗಿ ಕೃಷಿಗೆ ಮಾಡಿಲ್ಲ, ಬಾಡಿಗೆ ಎತ್ತುಗಳು ಅವೆಲ್ಲ ಟ್ಯಾಕ್ಟ್ರಿಗಳು ತೊಗೊಂಡು ಮಾಡೋಂಥದ್ದು ಕೆಲಸ ಮಾಡ್ತೀನಿ. ಮತ್ತು ನಿಮ್ಮದು ದಿನಚರಿ ಹೆಂಗಿರುತ್ತೆ ಸರ್? ಒಂದು ದಿನ ನಾರ್ಮಲಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ಕೂಲಲ್ಲೇ ಸ್ಕೂಲಲ್ಲೇ ಇರ್ತೀವಿ. ಬಟ್ ಸ್ವಲ್ಪ ಸಮಯ ಸಿಕ್ಕಾಗ ಹೇಳಿದೆಲ್ಲ, ಈ ಥರ ಪ್ಲಾಟ್ಗಳು ತೊಗೊಳೋದು, ಕೊಡೋದು, ಸಣ್ಣ ಪುಟ್ಟ ವ್ಯವಹಾರ. ರಿಯಲ್ ಎಸ್ಟೇಟ್ ಅಂದರೆ ಭಾಳಷ್ಟು ಜನರಿಗೆ ದೊಡ್ಡ ವ್ಯವಹಾರ ಹೋಗಿಬಿಡುತ್ತೆ. ಆ ಥರ ಹೋಗಿಲ್ಲ, ನನ್ನ ಆರ್ಥಿಕ ಸಪೋರ್ಟ್ ಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ವಿ. ನಿಮಗೆ ನಾರ್ಮಲಾಗಿ 2 ಕುಟುಂಬ ಇದೆ ಅಂತ ಅಂತೀನಿ ನಾನು. ಒಂದು ನಿಮ್ಮದು ಶಾಲೆಯ ಕುಟುಂಬ, ಇನ್ನೊಂದು ಯಾವುದೇ ಒಬ್ಬ ಯಶಸ್ವಿ ವ್ಯಕ್ತಿ ಆಗಬೇಕಂದ್ರೆ ಅವ್ರದ್ದು ಬ್ಯಾಕ್ ಸಪೋರ್ಟ್ ಆಗಿ ಅವ್ರ ಕುಟುಂಬ ಬೇಕೇ ಬೇಕು. ಇದಕ್ಕೆ ನಿಮಗೆ ಈ 2 ಫ್ಯಾಮಿಲಿ ಅಂದರೆ ಒಂದು ಟೀಚಿಂಗ್ ಫ್ಯಾಮಿಲಿ ಪ್ಲಸ್ ನಿಮ್ಮದು ಫ್ಯಾಮಿಲಿ ಯಾವ ಥರ ಸಪೋರ್ಟಿವ್ ಆಗಿದ್ದಾರೆ ಸರ್? ನಿಮಗೆ ಎಷ್ಟು ಮುಖ್ಯ ಆಗುತ್ತೆ ನಿಮ್ಗೆ? 2 ಕುಟುಂಬ ಅಂದಾಗ ಹಾರ್ಟ್ ಬೀಟಿಂಗ್ ಆಯ್ತು ಆ ಥರದ್ದು ಇಲ್ಲ, ತಾವು ಹೇಳಿದ್ದು ಸರಿ. ಒಂದು ಕುಟುಂಬ ಶಾಲೆ, ಇನ್ನೊಂದು ಕುಟುಂಬ ನನ್ನ ವೈಯಕ್ತಿಕ ಕುಟುಂಬ. 2 ಕೂಡ ನನಗೆ ಅಷ್ಟೇ ಸಪೋರ್ಟಿವ್ ಆಗಿದೆ. ನಮ್ಮಲ್ಲಿ ಏನು ಟೀಚರ್ಸ್ ಇದ್ದಾರೆ ತುಂಬ ಡೆಡಿಕೇಟಾಗಿ ವರ್ಕ್ ಮಾಡ್ತಾರೆ. ಓಕೆ. ಅದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದಕ್ಕೆ ಅವರಿಗೆ ನಾವು ಪೇಮೆಂಟ್ ಸ್ವಲ್ಪ ಕಡಿಮೆ ಇದ್ದರೂ ಕೂಡ, ಬೇರೆ ದೊಡ್ಡ ದೊಡ್ಡ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದ್ದರೂ ನಾವು EPF ಕೊಡ್ತಾಯಿದ್ದೀವಿ, ESI ಕೊಡ್ತಾಯಿದ್ದೀವಿ. ಇನ್ನೊಂದಿದೆ, ಭಾಳಷ್ಟು ಕಡೆ ನಾವು ಅಬ್ಸರ್ವೇಷನ್ ಮಾಡಿದಾಗ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಸಾಲ ಯಾರು ಕೊಡೋದಿಲ್ಲ. ಅವ್ರಿಗೇನು ರೀ ಕಡಿಮೆ ಸಂಬಳ ಇರುತ್ತೆ, ಎಲ್ಲಿ ರಿಟರ್ನ್ ಮಾಡ್ತಾರೆ, ನಮಗೇನು ಸೆಕ್ಯೂರಿಟಿ ಅನ್ನೋದಿದೆ. ಅದಕ್ಕೋಸ್ಕರ ನಾವು ಒಂದು ಕೋಆಪ್ರೇಟಿವ್ ಸೊಸೈಟಿ ಮಾಡಿದ್ವಿ, ಅಪರಂಜಿ ಸೌಹಾರ್ದ ಸಹಕಾರಿ ನೇಮಿತ ಅಂತ ಒಂದು ಸಂಸ್ಥೆ ಮಾಡಿದ್ವಿ. ಅಲ್ಲಿ ಎಲ್ಲರ ಸ್ಯಾಲ್ರಿ ಅದರೊಳಗೆ ಹೋಗುತ್ತೆ. ಓಕೆ. ಅಕೌಂಟಬಲ್. ಅವರಿಗೆ ಸ್ಯಾಲ್ರಿ ಬೇಸ್ಡ್, ಅವ್ರವ್ರ ಸ್ಯಾಲ್ರಿ ಪ್ರಕಾರ ನಾವು 1 lakh 2 lakh 3 lakh 4 lakh ತನಕ ಲೋನ್ ಎಷ್ಟು ಎಲಿಜಿಬಿಲಿಟಿ ಬರುತ್ತೆ ನೀವು ಕೊಡ್ತೀವಿ. ಅದರಿಂದ ಅವರಿಗೆ ಮಕ್ಕಳ ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಏನೋ ಒಂದು ಆಕಸ್ಮಿಕ ಘಟನೆಗಳಿಗೆ ಹೆಲ್ಪ್ ಆಗುತ್ತೆ, ಅಥವಾ ಫ್ಲ್ಯಾಟ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಈಗ ಮತ್ತೊಂದು ಯೋಚನೆ ಮಾಡಿದ್ದೀವಿ, ಒಂದು ಸಣ್ಣದೊಂದು ಲೇಔಟ್ ಮಾಡ್ತಾ ಇದ್ದಾರೆ ಒಂದು ಕಡೆ. ಓಕೆ. ನಾನು ಅವ್ರಿಗೆ ಹೇಳಿದ್ದೀನಿ, ನಿಮಗೆ ಪ್ಲಾಟ್ ಬೇಕಾ, ನಾವು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ, ಲೋನ್ ಕೊಡ್ತೀವಿ, ನಮ್ಮ ಬ್ಯಾಂಕಲ್ಲೇ ಕೊಡ್ತೀವಿ. ಸೂಪರ್. ನೀವು ಅಟ್ಲೀಸ್ಟು ಒಂದು ಪ್ರೈವೇಟಲ್ಲಿ ದುಡ್ದು ಒಂದು ಸ್ವಂತ ಒಂದು ಪ್ಲಾಟ್ ಆದರೂ ಮಾಡ್ಕೊಳ್ಬೋದಲ್ಲ. ಮುಂದಿನ ದಿನದಲ್ಲಿ ಅದು ಮುಗಿದಾಗ ಮತ್ತೊಂದು ಸ್ಟೆಪ್ ಸಿಕ್ಕರೆ ಒಂದು ಚಿಕ್ಕದ ಮನೆ ಮಾಡ್ಕೋಬೋದು. ಇವತ್ತಿನ ಕಾಲದಲ್ಲಿ ಒಂದು ಪ್ಲಾಟ್ ಒಂದು ಮನೆ ತೊಗೊಳ್ಳೋದೇ ದೊಡ್ಡ ಸಾಧನೆ ಆಗಿದೆ. ಆ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿದೆ. ಹಾಗಾಗಿ ಭಾಳ ವರ್ಷದಿಂದಲೂ ಶಿಕ್ಷಕರು ಅಷ್ಟೇ ಒಂದು ನಿಯತ್ತಿಂದ ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಅವರ ತ್ಯಾಗನೇ ಇವತ್ತು ಈ ರಿಸಲ್ಟ್, ಸಂಸ್ಥೆ ಹೆಸರು ಬರೋದಕ್ಕೆ ಕಾರಣ ಅಂತ ಹೇಳ್ತೀನಿ. ಸೂಪರ್ ಸರ್. ಮತ್ತು ಫ್ಯಾಮಿಲಿ, ಕುಟುಂಬಕ್ಕೆ ಬಂದರೆ ನಾನೊಂದು ವಿಷಯ ಹೇಳಲೇಬೇಕು. ನಮ್ಮ ತಂದೆ ಮತ್ತು ನಮ್ಮ ಅಣ್ಣ ಆಗಿರ್ತಕ್ಕಂಥ ಸಿದ್ದರಾಮಣ್ಣವ್ರು, ಅವರು ಮದುವೆ ಮಾಡ್ಕೊ ಅಂತ ತುಂಬ ಹೇಳಿದರು. ಯಾಕಂದರೆ ಅನಿವಾರ್ಯತೆ ಇತ್ತು. ನಮ್ಮ ತಂದೆ ಕ್ಯಾನ್ಸರ್, ನಮ್ಮ ತಾಯಿ ಮನೆಯಾಗ ಅಡುಗೆ ಮಾಡೋಂಥ ಸ್ಥಿತಿ, ತಂಗಿ ಒಂದು ವಿಡೋ ಆಗಿದ್ದರು. ಅದಕ್ಕೆ ಅನಿವಾರ್ಯ ಇತ್ತು. ನಾನು ಯೋಚನೆ ಮಾಡುವಾಗ ನಮ್ಮ ತಂದೆ ಒಂದು ಮಾತು ಹೇಳಿದರು. ಏನು ಹೇಳಿದ್ರು ಅಂದರೆ, ನೋಡಪ್ಪ ತುಂಬ ಓದಿದವ್ರು ತಂದರೆ ಮನೆಗೆ ಮಾಡೋಂಗಿಲ್ಲ. ಓಕೆ. ಹೌದು, ನಾನು ಹೇಳ್ತೀನಿ, ಅವ್ರು ಮಾಡ್ಕೊಂಬಿಡು. ಅವರೇ ಹೋಗಿ ನೋಡಿ ಬಂದಿದ್ದಾರೆ. ನಮ್ಮ ಸಿದ್ದರಾಮಣ್ಣವರು ನಾವು ಒಂದು ಸಲ ಹೋಗಿ ನೋಡ್ಕೊಂಬಂತೀವಿ. ಅವ್ರೇನು ಭಾಳ ಓದಿರಲಿಲ್ಲ. ಓಕೆ. ಆವಾಗ ನನ್ನ ಮನಸ್ಸಿನಾಗ ಅನಿಸ್ತಿತ್ತು, ಫ್ಯಾಮ್ಲಿ ಅಡ್ಜಸ್ಟು, ನಾನು MA BA ಡಿಗ್ರಿಗೆ ಅಂತ ಏನೋ ಒಂದ್ಸಲ ಮನಸ್ಸಲ್ಲಿ ಸಹಜ, ಅದು ಆ ಏಜ್ನಲ್ಲಿ ಆ ಗೊಂದಲಗಳು. ಬಟ್ ಇವತ್ತು ಅನ್ನಿಸ್ತಾ ಇದೆ, ನಮ್ಮ ತಂದೆ ತೊಗೊಂಡ ನಿರ್ಧಾರ ಬಹಳ ಕರೆಕ್ಟ್ ಇದೆ. ಇಡೀ ಫ್ಯಾಮ್ಲಿಯನ್ನು ಅವರು ಹೊಂದಾಣಿಕೊಂಡು ಎಲ್ಲರನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ತೊಗೊಂಡು ಹೋಗಿದ್ದಾರೆ. ಜೊತೆಗೆ ನನಗೂ ಕೂಡ ಅಷ್ಟೇ ಕೋಆಪ್ರೇಟಿವ್ ಆಗಿದ್ದಾರೆ. ನಾ ಎಲ್ಲಿ ಇವತ್ತು ಎಷ್ಟು 2 ದಿನ ಟ್ರೈನಿಂಗ್ ಹೋಗಲಿ, ಎಲ್ಲೇ ಹೋಗಲಿ, ಯಾಕೆ ಏನು ಅನ್ನೋದಿಲ್ಲ. ಮನೆಗೆ ಬಂದ ತಕ್ಷಣ ನಮ್ಗೆ ಯಾವ ರೀತಿ ಆರೈಕೆ ಮಾಡಬೇಕು ಅಷ್ಟು ಒಳ್ಳೆಯ ರೀತಿಯಲ್ಲಿ ಆರೈಕೆ, ಸಹಕಾರ. ನಮ್ಮ 25 ವರ್ಷ ಆಯಿತು ಮದುವೆ ಆಯಿತು. ನಾವು ಒಂದು ದಿವಸನೂ ಜಗಳ ಮಾಡಿಲ್ಲ, ವಾದ ಮಾಡಿಲ್ಲ. ಇಡೀ ಕುಟುಂಬದಲ್ಲಿ ನಮ್ಮ 2 ಬ್ರದರ್ಸ್ ಕೂಡ ಮದುವೆ ಆಗಿದೆ. ಮದುವೆ ಆದರೂ ಕೂಡ ಅಕ್ಕ ತಂಗಿಯರು ಯಾವತ್ತೂ ಒಂದು ದಿವಸ ವಾದ ಮಾಡಿಲ್ಲ. ಸೂಪರ್. ಅಷ್ಟೊಂದು ಹೊಂದಾಣಿಕೆ. ಮತ್ತು ನಮ್ಮ ಬ್ರದರ್ಸಿಗೆ ನಾ ಏನಾದರೂ ಹೆಲ್ಪ್ ಮಾಡಿದ್ರೆ
ಯಾಕೆ ಮಾಡಿ ಅಂತ ಕೇಳಿಲ್ಲ. ಓಕೆ. ಅಷ್ಟೊಂದು ಒಳ್ಳೆ ಮನಸ್ಸು ಗುಣ ಇದೆ. ಈಗ ನನಗೆ ಅನಿಸ್ತದೆ ನಮ್ಮ ತಂದೆ ತೊಗೊಂಡು ನಿರ್ಧಾರ ಭಾಳ ಚೆನ್ನಾಗಿದೆ. ಮತ್ತು ನಮ್ಮ ಬ್ರದರ್ಸ್ ಕೂಡ ಅಷ್ಟೇ. ಇವತ್ತುವರೆಗೂ ನಾನು ಏನು ಹೇಳ್ತೀನಿ ಒಂದು ಲೈನ್ ಅದನ್ನು ದಾಟೋದಿಲ್ಲ. ಅವ್ರು ಏನು ಮಾಡಬೇಕಾದ್ರೂ ನಾನು ಕೇಳೇ ಮಾಡ್ತಾರೆ. ಸೂಪರ್. ಈ ಎಲ್ಲ ಸಪೋರ್ಟ್ ಇರೋದ್ರಿಂದನೇ ನಾನು 12ರಿಂದ 14 ತಾಸು ಶಾಲೆಗೆ ಟೈಮನ್ನು ನೀಡೋಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂದರೆ ಕೌಟುಂಬಿಕ ಸಮಸ್ಯೆ ಇದ್ದರೆ ಮನುಷ್ಯ ದುರ್ಬಲನಾಗ್ಬಿಡ್ತಾನೆ. ನಿಜ ಸರ್, ಸೂಪರ್. ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅದು ನಿಜಕ್ಕೂ ನಮ್ಮ ತಂದೆ ನಮ್ಗೆ ಕೊಟ್ಟಂಥ ಒಂದು ಗಿಫ್ಟ್, ಜೊತೆಗೆ ದೇವರ ಆಶೀರ್ವಾದ ಕೂಡ ಅಂತ ಹೇಳ್ಬೋದು. ಸರ್, ಇವಾಗ ನಿಮ್ಮ ಕುಟುಂಬದವರು ಇವಾಗ ಈ ಚಾನಲ್ನ ನೋಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಅವ್ರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಖಂಡಿತ ಹೇಳಕ್ಕೆ ಕೊಡ್ತೀನಿ. ಯಾಕಂದರೆ ವ್ಯಕ್ತಿಗೆ ಕುಟುಂಬ ಅವಿಭಾಜ್ಯ ಅಂಗ. ಕುಟುಂಬದ ಸಹಕಾರ ಸಂಯೋಜನೆ ಇಲ್ಲದೆ ಹೋದರೆ ನಾವು ಹೊರಗಡೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಜ ಸರ್. ನಾವು ಹೊರಗಡೆ ಧೈರ್ಯವಾಗಿ ನನ್ನ ಕೆಲಸದಲ್ಲಿ ನಾನು ತೊಡಗಬೇಕು ಅಂದರೆ ಇಡೀ ಕುಟುಂಬ ನನ್ನ ಬೆನ್ನೆಲುಬಾಗಿ ನಿಲ್ಲಬೇಕು. ಆ ನಿಟ್ಟಿನಲ್ಲಿ ಇಡೀ ನನ್ನ ಅಣ್ಣ ತಮ್ಮಂದಿರು, ಸೊಸೆಯಂದರು, ನಮ್ಮ ಮಕ್ಕಳು, ಸ್ಪೆಷಲಿ ನನ್ನ ಹೆಂಡತಿ ವಿಶೇಷವಾಗಿ ನನ್ನ ಜೊತೆಗಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ, ಆದರೆ ಅವರೆಲ್ಲರಿಗೂ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸೂಪರ್ ಸರ್ ಸಲ್ಲಿಸ್ತೀನಿ. ದೇವರು ಅವರೆಲ್ಲರಿಗೂ ಕೂಡ ಆರೋಗ್ಯ ಸಂಪತ್ತು ವೃದ್ಧಿಸಲಿ ಅಂತ ನಾನು ಬೇಡ್ಕೊಳ್ತೀನಿ. ನಿಮ್ಮ ಸ್ಕೂಲ್ ಸುತ್ತಮುತ್ತಲು ಬೇರೆ ಬೇರೆ ಸ್ಕೂಲ್ಗಳಿದ್ದಾವೆ. ಅವರಿಗೆ ಆ್ಯಸ್ ನಾವು ಒಬ್ಬ ಪೋಷಕನಾಗಿ ನನ್ನ ಮಗನ ನಿಮ್ಮ ಸ್ಕೂಲ್ಗೆ ಹಾಕಬೇಕು ಅಂತ ಅಂದರೆ ನೀವು ಬೇರೆ ಶಾಲೆಗೆ ಕಂಪೇರ್ ಮಾಡಿದ್ರೆ ನೀವು ಹೇಗೆ ಭಿನ್ನವಾಗಿದ್ದೀರಾ ಸರ್? ಸಾಮಾನ್ಯವಾಗಿ ಎಲ್ಲ ಶಾಲೆಗಳು ಕಲಿಸ್ತಾರೆ. ಎಲ್ಲ ಶಾಲೆಯ ಮೂಲ ಉದ್ದೇಶನೇ ಓದಿಸೋದು, ಬರೆಸೋದು, ಅವರಿಗೆ ಒಂದು ಇಂಪ್ರೂವ್ಮೆಂಟ್ ಮಾಡೋದು, ಶಿಕ್ಷಣ ಕೊಡೋದು. ಓಕೆ. ಅದು ನಮ್ಮ ಶಾಲೆ ಕೂಡ. ಆದರೆ ಭಿನ್ನವಾಗಿರೋದೇನು ಅಂದರೆ ನಮ್ಮ ಶಾಲೆ ಹೆಸರು ಇರೋದು ಶಿಸ್ತಿಗೆ ಮತ್ತು ಸಂಸ್ಕಾರ. ಇವತ್ತು ಮಕ್ಕಳಿಗೆ ಬೇಕಾಗಿದೆ ನೋಡ್ರಿ. ಶಿಕ್ಷಣ ಪಡೆದಿದ್ದಾರೆ, ತಂದೆ ತಾಯಿ ನೋಡ್ಕೊಳ್ತಾ ಇಲ್ಲ. ಇವತ್ತು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಹೋಗುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ನಾನು ಭಾಳ ಹೇಳ್ತಾ ಇರೋದು ಮಕ್ಕಳಿಗೆ ಮಾರಲ್ ಎಜುಕೇಷನ್ ಹೇಳುವಾಗ ಮೊದಲು ದೇವರು ಅಂದರೆ ತಂದೆ ತಾಯಿ. ಅವರಿಗೆ ನಾವು ಗಮನಿಸಬೇಕು, ಅವ್ರನ್ನ ಯಾವತ್ತೂ ಅಲಕ್ಷ್ಯ ಮಾಡಬಾರ್ದು, ಗೌರವಿಸಬೇಕು. ಇದು ನಮ್ಮ ಶಾಲೆಯಲ್ಲಿ ಸ್ಪೆಷಲಿ ನಾನು ಪ್ರತಿಯೊಂದು ಕ್ಲಾಸಿಗೆ ವಾರಕ್ಕೊಂದು ಸಲ, ತಿಂಗಳಿಗೆ ಒಂದು ಸಲ, ಒಂದೊಂದು ಕ್ಲಾಸಿಗೆ ಎಲ್ಲಿ ಹೋಗ್ತೀನಿ ಅದನ್ನೆಲ್ಲ ಫಸ್ಟು ಆದ್ಯತೆ ಕೊಡ್ತೀನಿ. ನಮ್ಮ ಟೀಚರ್ಸ್ಗೂ ಟ್ರೈನಿಂಗ್ನಾಗ ಅದನ್ನೇ ಹೇಳ್ತೀವಿ, ಶಿಸ್ತು ಕೊಡಿ, ಸಂಸ್ಕಾರ ಕೊಡಿ. ಓಕೆ. ಆಮೇಲೆ ಮೂರನೇದು ಬಹಳ ಮುಖ್ಯವಾಗಿರೋದು, ಓದು ಜೊತೆಗೆ ಒಂದು ಸಣ್ಣ ವೃತ್ತಿಯನ್ನು ಮಾಡುವಂಥ ಕೌಶಲ್ಯ ಕೊಡಿ. ಓಕೆ. ಅಂದರೆ ಒಂದು ಸ್ವಂತ ತನ್ನ ಕಾಲ ಮ್ಯಾಗ ತಾನು ನಿಂತ್ಕೊಳ್ತಾನೆ ಅನ್ನೋದು ಒಂದು ಸ್ಕಿಲ್. ಯಾವುದಾದ್ರೂ ಅವ್ನ ಟ್ಯಾಲೆಂಟ್ ಯಾವುದೇ ಮಾಡಲಿ. ಇವತ್ತು ತಾವು ನೋಡ್ತೀರಿ, ಯಾವುದೇ ಒಬ್ಬ ಸ್ಕಿಲ್, ಒಬ್ಬ ಚಹಾ ಮಾಡೋನು ಕೂಡ ಒಳ್ಳೆ ಚಹಾ ಮಾಡಿ ಲಕ್ಷಾನುಗಟ್ಟಲೆ ಗಳಿಸ್ತಾನೆ, ಬದುಕ್ತಾನೆ. ಹೌದು. ಒಂದು ಸ್ಕಿಲ್ ಮಕ್ಕಳಿಗೆ ಕೊಡಬೇಕು ನಾವು, ಓದೋದ್ರ ಜೊತೆಗೆ ಬೇಕು ಅನ್ನೋದು. ಇದು ನಮ್ಮ ಶಾಲೆಯ ವೈಶಿಷ್ಟ್ಯತೆ. ಸೂಪರ್ ಸರ್. ಇವಾಗಿನ ಜನ ಹೆಂಗಿದ್ದಾರೆ ಅಂದರೆ, ನಾನು ಇರೋದೇ ಹಿಂಗೆ, ನಾನು ಬದಲಾಗಲ್ಲ ಅಂತ ಹೇಳ್ತಾರೆ. ಓಕೆ. ಈ ನಿಟ್ಟಿನಲ್ಲಿ ಬದಲಾವಣೆ ಅನ್ನೋದು ನಿಜವಾಗ್ಲೂ ನಾವು ಏನಾದರೂ ಒಂದು ಲೈಫಲ್ಲಿ ಯಶಸ್ಸು ಆಗಬೇಕಂದ್ರೆ ಆ ಬದಲಾವಣೆ ಬೇಕಾ, ಅಥವಾ ನೀವು ಯಾವ ಥರ ಬದಲಾದ್ರಿ ಅಂತ? ಇಲ್ಲ, ಖಂಡಿತ. ಜಗತ್ತಲ್ಲಿ ಯಾವುದು ಶಾಶ್ವತ ಅಂದರೆ ಬದಲಾವಣೆಯೇ ಶಾಶ್ವತ. ಬದಲಾವಣೆ ಜಗದ ನಿಯಮ. ಖಂಡಿತ. ಹಾಗಾಗಿ ಮುಂಚೆ ನಾವು ಕೂಡ ಅತ್ಯಂತ ಒಂದು ಸಾಮಾನ್ಯ ವಿದ್ಯಾರ್ಥಿ. ಮತ್ತು ಆ ಪರಿಸರ, ಆ ಸಂದರ್ಭ, ನಮ್ಮ ಗುರುಗಳು ಹೇಳಿದ ಮಾರ್ಗದರ್ಶನ ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದೆ. ಹಾಗಾಗಿ ನಾನು ಹೇಳೋದು, ಮಕ್ಕಳನ್ನು ಪ್ರಾರಂಭದಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಬದಲಾಗ್ತಾರೆ. ಕೆಲವು ಮಕ್ಕಳು ಪ್ರೈಮರಿಯಲ್ಲಿ ಬದಲಾಗ್ತಾರೆ, ಹೈಸ್ಕೂಲಲ್ಲಿ ಬದಲಾಗ್ತಾರೆ, ಕೆಲವು ಕಾಲೇಜಲ್ಲಿ ಬದಲಾಗ್ತಾರೆ, ಕೆಲವು ಓದಿದ ನಂತರ ಅವರಿಗಾದ ಅನುಭವದಿಂದ ಬದಲಾಗ್ತಾರೆ. ಓಕೆ. ಅದಕ್ಕೆ ನಾವು ಅವಾಗವಾಗ ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡ್ತಾ ಹೋಗಬೇಕು. ಬದಲಾವಣೆ ಹೇಗಿದೆ, ಇದು ಯಾಕಾಗಿದೆ, ಆಮೇಲೆ ಬದಲಾವಣೆಗೆ ತಕ್ಕಂತೆ ನಾವು ಶಿಕ್ಷಣ ಮತ್ತು ಮಾರ್ಗದರ್ಶನ ಮಾಡಬೇಕು. ಓಕೆ. ಹಿಂದಿನಾಗೆ ನಾನು ಹೊಡೆದು ಹೇಳ್ತೀನಿ ಅಂದರೆ ಆಗೋದಿಲ್ಲ. ಇವತ್ತು ಅದು ಹೋಯ್ತು. ಇವತ್ತು ಬದಲಾವಣೆ ಹೇಗಾಗಿದೆ ಅಂತಂದರೆ, ಅವನಿಗೆ ಇವತ್ತು ಮಕ್ಕಳನ್ನು ನಾವು ಆಲ್ಫಾ ಅಂತ ಹೇಳ್ತಾರೆ. ಆಲ್ಫಾ ಮಕ್ಕಳು ಅಂದರೆ ಈ ಮಕ್ಕಳು ಪ್ರತಿ 8 ವರ್ಷಕ್ಕೊಂದು ಜನ್ರೇಷನ್ ಚೇಂಜ್ ಆಗುತ್ತೆ. ಓಕೆ. ನಾವು ಓದುವಾಗ 25-30 ವರ್ಷಕ್ಕೊಂದು ಜನ್ರೇಷನ್ ಚೇಂಜ್ ಅಂತ ಹೇಳ್ತಿದ್ರು, 30 ವರ್ಷ. ಇವತ್ತು 8 ವರ್ಷಕ್ಕೊಂದು ಜನ್ರೇಷನ್ ಚೇಂಜ್ ಇದೆ. ಅಷ್ಟು ಫಾಸ್ಟ್ ಇದ್ದಾರೆ ಮಕ್ಕಳು. ಅದಕ್ಕೆ ಅವರದೇ ಆದ ಮಟ್ಟಕ್ಕಿಳಿದು ನಾವು ಹೇಳುವಂಥ ರೀತಿಯಲ್ಲಿ ಬದಲಾಗಬೇಕೀಗ. ಓಕೆ ಸರ್. ತಿಳಿಸಿ ಹೇಳುವಂಥದ್ದು. ಅದಕ್ಕೆ ಪಾಲಕರಿಗೂ ತಾಳ್ಮೆ ಬೇಕು, ಶಿಕ್ಷಕರಿಗೂ ತಾಳ್ಮೆ ಬೇಕು, ಸಮಾಜದ ಹಿರಿಯರಿಗೂ ತಾಳ್ಮೆ ಬೇಕು. ಆ ಮಟ್ಟಕ್ಕೆ ಕೇಳಿದರೆ ಖಂಡಿತ ಮಕ್ಕಳು ಒಳ್ಳೆಯ ಒಂದು ಬದಲಾವಣೆಯನ್ನು ಕಂಡುಕೊಡ್ತಾರೆ. ಸೂಪರ್ ಸರ್. ಮತ್ತು ಸರ್, ಇವಾಗ ನಮ್ಮ ಚಾನಲನ್ನು ತುಂಬ ಜನ ಯುವಕರು, ಅದು ಪೋಷಕರು ಮತ್ತು ಮಕ್ಕಳು ನೋಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಅನುಭವದಿಂದ ಏನಾದರೂ ಸಂದೇಶ ಕೊಡ್ತೀರಾ? ಖಂಡಿತ. ಯಾಕೆಂದರೆ ನಾವೆಲ್ಲೋ ಕೆಲಸ ಮಾಡ್ತಿರ್ತೀವಿ, ನಮ್ಮ ಪಾಡಿಗೆ ನಾವು ಮಾಡ್ತಾ ಇರ್ತೀವಿ.
ಆದರೆ ನಮ್ಮನ್ನು ಗುರುತಿಸಿ ಸಮಾಜಕ್ಕೆ ತೋರಿಸಿ ಅದರಿಂದ 4-5 ಜನಕ್ಕೆ ಇನ್ಸ್ಪೈರ್ ಆಗಿ ಅವರು ಕೂಡ ಸಮಾಜವನ್ನು ಕಟ್ಟುವಂಥದ್ದು, ತಾವು ಕೂಡ ಆರ್ಥಿಕವಾಗಿ ಬೆಳೆಯುವಂಥ ಒಂದು ಕೆಲಸ ಈ ಚಲನ್ ಮಾಡ್ತಾ ಇದೆ. ಅದಕ್ಕೆ ನಿಜಕ್ಕೂ ಇದು ಇಂಥ ಕಾರ್ಯಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಯುವಕರಿಗೆ ಮಾದರಿ ಆಗ್ತದೆ. ಇವತ್ತು ಭಾಳ ಜನ ಯುವಕರು ಏನಾಗಿದ್ದಾರೆ ಅಂದರೆ ಓದಿದ್ದಾರೆ, ಅವರಿಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವ್ರು ಕೇಳಿದರೆ ನಮ್ಮ ಹತ್ರ ದುಡ್ಡಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಬ್ಯಾಂಕ್ ಸಾಲ ಕೊಡೋದಿಲ್ಲ, ಸಹಕಾರ ಮಾಡೋದಿಲ್ಲ. ಇಂಥವ್ರು ಈ ಚಲನ್ ಮೂಲಕ ಇಂಥ ವ್ಯಕ್ತಿತ್ವ ಇರೋರಿಗೆ ನೀವು ತೋರಿಸಿದ್ರೆ ಭವಿಷ್ಯ ಇನ್ಸ್ಪೈರ್ ಆಗುತ್ತೆ. ಅವರು ಕೂಡ ಒಂದಿಲ್ಲ ಒಂದು ಉದ್ಯೋಗದಲ್ಲಿ ತೊಡಗ್ತಾರೆ. ನಾನು ಅದಕ್ಕೆ ಯುವಕರಿಗೆ ಇಷ್ಟೇ ಹೇಳ್ತೀನಿ, ಈ ಚಲನ್ ಮೂಲಕ ನೀವು ಎಂಪ್ಲಾಯಿ ಆಗಬೇಡಿ, ಎಂಪ್ಲಾಯರ್ ಆಗಿ ಕನಿಷ್ಠ 4 ಜನಕ್ಕೆ ಅದಕ್ಕೆ ಕೆಲಸ ಕೊಡಿ. ಯಾಕಂದರೆ ಇಲ್ಲಿ ಈ ಚಲನ್ ಗುರುತಿಸೋದು ಸಮಾಜದಲ್ಲಿ ಅನುಭವವನ್ನು ಪಡೆದು ಕಷ್ಟ ನೋವನ್ನು ಪಡ್ಕೊಂಡು ಒಂದು ಸ್ಥಾನಕ್ಕೆ ಬಂದವ್ರನ್ನ ಗುರುತಿಸ್ತಾರೆ. ಅದನ್ನು ಸ್ವಲ್ಪ ತಾವು ಮಾದರಿಯಾಗಿ ಇಟ್ಕೊಂಡ್ರೆ ಖಂಡಿತ ನೀವು ನಿರುದ್ಯೋಗಿ ಅಲ್ಲ, ನೀವು ಉದ್ಯೋಗ ಕೊಡುವಂಥ ಉದ್ದಿಮೆದಾರರಾಗ್ತೀರಿ. ಸರ್, ಇವತ್ತು ಬರೀ ನಿಮ್ಮ ಕತೆ ಮಾತ್ರ ಕೇಳಿಲ್ಲ. ಒಂದು ಶಾಲೆ ಹೇಗೆ ಹುಟ್ಟುತ್ತದೆ, ಮತ್ತು ಒಬ್ಬ ಶಿಕ್ಷಕ ಹೇಗೆ ನಾಯಕನಾಗುತ್ತಾನೆ, ಮತ್ತು ಒಬ್ಬ ಮನುಷ್ಯ ತನ್ನನ್ನು ಬದಲಿಸಿಕೊಂಡರೆ ಸಮಾಜವನ್ನು ಹೇಗೆಲ್ಲ ಬದಲಾವಣೆ ಮಾಡಬೇಕು ಅನ್ನೋದಕ್ಕೆ ನೀವು ತುಂಬ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಿದ್ರಿ. ಮತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟು ನಮ್ಮ ಚಾನಲ್ಗೆ ಬಂದಿರೋದಕ್ಕೆ ನಾರ್ತ್ ಕರ್ನಾಟಕ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ ಸರ್. ತುಂಬ ಧನ್ಯವಾದಗಳು ಸರ್. ಸ್ನೇಹಿತರೆ, ಈ ಪಾಡ್ಕಾಸ್ಟ್ ಇಷ್ಟ ಆದರೆ, ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋರಿಗೆ ದಯವಿಟ್ಟು ಶೇರ್ ಮಾಡಿ. ಮತ್ತು ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.